ಪ್ರೈಸ್ ದಿ ಲಾರ್ಡ್. ಸಂತೋಷ നല്ല ഹല്ലേലൂയ പറഞ്ഞാട്ടെ. ಸಂತೋಷವಾಗಿರೋರು ಒಳ್ಳೆ ರೀತಿಯಲ್ಲಿ ಒಂದು ಹಾಲೆಲೂಯ ಹೇಳುವ ಹಾಲೆಲೂಯ. ശക്തിയോടെ ಶಕ್ತಿಯೊಂದಿಗೆ നല്ല പകലിനെ ഓർത്ത് ദൈവത്തിന് സ്തോത്രം ചെയ്യുന്നു. ಈ ಬೆಳಗಿನ ವೇಳೆ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ലോകമെമ്പാടുമുള്ള വിശുദ്ധന്മാർ ദൈവത്തെ ആരാധിക്കുന്നത് പോലെ ಲೋಕದಲ್ಲಿರುವಂಥ ಪ್ರತಿಯೊಂದು ಪರಿಶುದ್ಧರು ದೇವರನ್ನು ಆರಾಧಿಸುವ ರೀತಿಯಲ್ಲಿ ദൈവത്തെ ആരാധിപ്പാൻ ദൈവം തന്ന അവസരത്തെ ഓർത്ത് ദൈവത്തിന് സ്തോത്രം. ದೇವರು ಆರಾಧಿಸುವಂತೆ ಕೊಟ್ಟದ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. സന്തോഷമുള്ളവർ നല്ല ഹല്ലേലൂയ പറഞ്ഞാട്ടെ. ಸಂತೋಷ ಇರೋರು ಒಳ್ಳೆ ರೀತಿಯಲ್ಲಿ ಹಾಲೆಲೂಯ ಹೇಳುವ. ಶಕ್ತಿಯೋടെ ಶಕ್ತಿಯೊಂದಿಗೆ ಒಂದು ಹಾಲೆಲೂಯ ಹಾಲೆಲೂಯ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಮೆನ್. കർത്താവിന്റെ സാന്നിധ്യമുള്ളതോർത്ത് ദൈവത്തിന് സ്തോത്രം ചെയ്യുന്നു. ಕರ್ತನ ಸಾನ್ನಿಧ್ಯವು ಇಲ್ಲಿರುವುದನ್ನು ನೆನೆಸಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഡിജിഎം ചർച്ചിനെ ഓർത്ത് ദൈവത്തിന് സ്തോത്രം. ഡിജിഎം സഭയെ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. സുനിൽ പാസ്റ്റർക്ക് വേണ്ടിയും കുടുംബത്തിന് വേണ്ടിയും സ്തോത്രം ചെയ്യുന്നു. ಸುನಿಲ್ ಪಾಸ್ಟರ್ ಅವರ ಕುಟುಂಬಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. തന്റെ അസോസിയേറ്റ് പാസ്റ്റേഴ്സ് ಮಾತ್ರವಲ್ಲ, ಸಹ ಸೇವಕರು, മീഡിയ കൈകാര്യം ചെയ്യുന്ന പ്രിയപ്പെട്ടവർ, ಮೀಡಿಯಾದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ, ಕೊಯರ್ ಎಲ್ಲರನ್ನು ഒരിക്കൽ കൂടി വന്ദനം ചൊല്ലുന്നു. ಇನ್ನೊಂದು ಸಾರಿ ನಾನು ವಂದನೆಯನ್ನು ಹೇಳುತ್ತೇನೆ. ഏറിയ വർഷങ്ങൾക്ക് ശേഷമാണ് ഒരു ഞായറാഴ്ച മറ്റൊരു സഭയിൽ ആരാധന കൂടുന്നത്. ಅಂದರೆ ಬಹಳ ವರ್ಷದ ನಂತರವಾಗಿ ಭಾನುವಾರ ಸಭೆಯಲ್ಲಿ ಬೇರೆ ಒಂದು ಸಭೆಯಲ್ಲಿ ಬಂದು ನಿಂತಿರುವಂಥದ್ದು. ഞാനൊരു പാസ്റ്റർ ആയതുകൊണ്ട് എനിക്ക് ചർച്ച ഉണ്ട്. ನಾನು ಸೇವಕನಾದ ನಿಮಿತ್ತವಾಗಿ ನನಗೆ ಒಂದು ಸಭೆ ಇದೆ. എവിടെ പോയാലും ഞായറാഴ്ച എൻ്റെ ചർച്ചിൽ പോവുകയാണ്. ಎಲ್ಲಿ ಹೋದ್ರೂ ಸಹ ನಾನು ಭಾನುವಾರ ನನ್ನ ಸಭೆಗೆ ಹೋಗಿ ಬಿಡ್ತೇನೆ. എൻ്റെ ഓർമ്മയിൽ ഒരുപാട് വർഷങ്ങൾക്ക് ശേഷമാണ് ഇങ്ങനെ ഒരു മീറ്റിംഗ് ಬಹಳ ವರ್ಷದ ನಂತರವಾಗಿ ಈ ರೀತಿಯ ಮೀಟಿಂಗ್ ಸಿಕ್ಕಿರುವಂಥದ್ದು. അത് ഭാഗ്യമായി ഞാൻ കരുതുന്നു. ಅದು ಭಾಗ್ಯವಾಗಿದೆ ಅಂತೇಳಿ ನಾನು ಹೇಳುತ್ತೇನೆ. നിങ്ങളുടെ ഭാഷ എനിക്ക് അറിയത്തില്ലെങ്കിലും, ನಿಮ್ಮ ಭಾಷೆ ನನಗೆ ಗೊತ್ತಿಲ್ಲದಿದ್ದರೂ ಸಹ ಐ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಓವರ್ ಹಿಯರ್. ಆದರೆ ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸಿದ್ದೇನೆ. ಆಮೆನ್. ദൈവത്തിന് ഭാഷ വിഷയമല്ല, ದೇವರಿಗೆ ಭಾಷೆ ಎಂಬುವಂಥದ್ದು ವಿಷಯವೇ ಅಲ್ಲ, അവൻ ഭാഷകളുടെ ദൈവമാണ്. ಆದರೆ ನನ್ನ ದೇವರು ಭಾಷೆಗಳ ದೇವರಾಗಿದ್ದಾನೆ. കർത്താവ് ഇന്ന് പകൽ നമ്മുടെ നടുവിലുണ്ട്. ಕರ್ತನು ಬೆಳಗಿನ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. സന്തോഷമില്ല, ಸಂತೋಷ ಇಲ್ಲ. some of the Christian churches, ಅಂದರೆ ಕೆಲವೊಂದು ಕ್ರೈಸ್ತ ಸಭೆಗಳಲ್ಲಿ when we say about God, nothing will happen. ಅಂದರೆ ಅವರು ಹೇಳಿಕೊಳ್ತಾರೆ, ಆದರೆ ಅಲ್ಲಿ ಏನು ಸಹ ಕಾರ್ಯಗಳು ನಡೆಯುವುದಿಲ್ಲ. പിശാച് ഇരിക്കുന്നെന്ന് പറഞ്ഞാൽ ಅದೇ ಸೈತಾನ್ ಇದ್ದಾನೆ ಅಂತ ಹೇಳಿದ ಕೂಡಲೇ സ്തോത്രം ഉണ്ടാകും. ಸ್ತೋತ್ರ 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 ಹೇಳ್ತಾರೆ. ಓ ಸೈತಾನ್ ಇದ್ದಾನೆ ಇಲ್ಲಿ ಅಂತ ಹೇಳಿದ ಕೂಡಲೇ ಎಲ್ಲರ ಬಾಯಲ್ಲಿ ಸ್ತೋತ್ರ ಬರುತ್ತದೆ. കാര്യം എന്താണെന്നറിയാമോ? ಕಾರ್ಯ ಏನು ಗೊತ್ತುಂಟಾ? ഇത് നമ്മൾ വല്ലതും ചെയ്യുവോ? ಇದನ್ನು ಅಯ್ಯೋ ನಾವೇನಾದ್ರೂ ಮಾಡಿಬಿಡ್ತೇವೋ, ഈ ശക്തി നമ്മൾ വല്ലതും കേറുവോ, ಈ ಒಂದು ಶಕ್ತಿ ನಮ್ಮ ಒಳಗಡೆ ಬಂದ್ಬಿಡ್ತದೇನೋ, ഇങ്ങനെ വല്ലാതെ ഭയക്കാറുണ്ട്. ಇಲ್ಲ ಸಲ್ಲದ ಭಯಗಳು ಭಯ ಭೀತಿಗಳು ನಮ್ಮ ಒಳಗಡೆ ಬರುತ್ತದೆ. എന്നാൽ ദൈവമക്കളെ സംബന്ധിച്ചിടത്തോളം, ಆದ್ರೆ ದೇವರ ಮಕ್ಕಳನ್ನು ನಾವು ನೆನೆಸುವುದಾದರೆ ഏറ്റവും സന്തോഷിക്കാൻ വകയുള്ളത് കർത്താവ് ഉണ്ടെന്നുള്ളതാണ്. ಬಹಳ ದೊಡ್ಡದಾಗಿ ನಾವು ಸಂತೋಷ ಪಡಬೇಕಾದಂತ ವಿಷಯ ದೇವರು ಇದ್ದಾನೆ ಎಂದು ನೆನೆಸಿ. കരമുയർത്താൻ പറയുന്നില്ല, ಕರಗಳನ್ನು ಮೇಲೆ ಎತ್ತಿ ಅಂತ ಹೇಳಿ ನಾ ಹೇಳುವುದಿಲ್ಲ. ആത്മാവിൽ കരമുയർത്താൻ ദൈവത്തിന് സ്തോത്രം. ಆತ್ಮದಲ್ಲಿ ಕರಗಳನ್ನು ಯಾರೆಲ್ಲ ಎತ್ತಿರುತ್ತೀರೋ ಅದವರನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഞാൻ മിനിസ്ട്രി ഇറങ്ങിയ കാലഘട്ടങ്ങളിൽ, ನಾನು ಸೇವೆಗೋಸ್ಕರವಾಗಿ ಇಳಿದಂಥ ಕಾಲಘಟ್ಟಗಳಲ್ಲಿ ജനം ഭയങ്കരമായിട്ട് ആരാധിക്കണമെന്ന് എനിക്ക് ആഗ്രഹം ഉണ്ടായിരുന്നു. ಭಯಂಕರವಾದಂಥ ನಾನು ಬಂದು ಪ್ರಸಂಗ ಮಾಡುವಂಥ ವೇಳೆಯಲ್ಲಿ, ವಾಕ್ಯವನ್ನು ಹೇಳುವಂಥ ವೇಳೆಯಲ್ಲಿ ಭಯಂಕರವಾಗಿ ಸಭೆಯವರು ಆರಾಧನೆ ಮಾಡಬೇಕು ಅಂತೇಳಿ ಯೋಚಿಸಿಕೊಳ್ತಾ ಇದ್ದೆ. ജനം തെറിച്ച് വീഴുന്നത് കാണുമ്പോൾ ഭയങ്കര സന്തോഷമായിരുന്നു. ಜನರೆಲ್ಲರೂ ಆರಿ ಬೀಳುವಂಥದ್ದು, ಜಿಗಿದು ಬೀಳುವಂಥದ್ದು. ഇപ്പൊ ഞാൻ അത് ശ്രദ്ധിക്കാറില്ല. ಆದರೆ ಈಗ ಅದನ್ನೆಲ್ಲ ನಾನು ಗಮನಿಸುವುದೇ ಇಲ್ಲ. വീണട്ടെ, വീണില്ല. ಬಿದ್ರೆ ಬೀಳಲಿಲ್ಲ ಅಂದ್ರೆ ಹಾಗೆ ನಿಂತ್ಕೊಳ್ಳಿ. സ്തോത്രം പറയുന്നവർ പറഞ്ഞോട്ടെ, വേണ്ടാത്തവർ പറയണ്ട. ಸ್ತೋತ್ರ ಹೇಳುವವರು ಹೇಳ್ಕೊಳ್ಳಿ, ಹೇಳದವರು ಬಾಯಿ ಮುಚ್ಕೊಂಡು ಹೀಗೆ ನಿಮ್ಮ ಹಾಗೆ ಕೂತ್ಕೊಳ್ಳಿ. ദൈവത്തെ കണ്ടവനും ദൈവസാന്നിധ്യം അനുഭവിച്ചവനും ದೇವರ ಸನ್ನಿಧಾನದಲ್ಲಿ ಬಂದವರು, ದೇವರ ಪ್ರೀತಿಯನ್ನು ಅನುಭವಿಸಿದವರು ಬಾಯಿಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. നിർബന്ധിച്ച് നിങ്ങളുടെ കയ്യിൽ നിന്ന് വഴക്കുണ്ടാക്കി ഒരു 10 രൂപ മേടിക്കുന്നത് വലിയ സന്തോഷമില്ല. ಅಂದರೆ ನಿರ್ಬಂಧಿಸಿ ನಿಮಗೆ ಒತ್ತಾಯ ಮಾಡಿ ನೀವು ಕೊಡಿ 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 ಅಂತ ಕೇಳಿ ನಿಮ್ಮ ಹತ್ರದಿಂದ 10 ರೂಪಾಯಿ ತೆಗೆದುಕೊಳ್ಳುವುದಕ್ಕೆ ನನಗೆ ಇಷ್ಟನೂ ಇಲ್ಲ. സന്തോഷത്തോടെ നിങ്ങൾ തരുന്ന ഒരു ചായക്ക് ഭയങ്കര മധുരമായിരിക്കും. ಅಂದರೆ ಸಂತೋಷವುಳ್ಳವರಾಗಿ ನೀವು ಆನಂದಭರಿತರಾಗಿ ಒಂದು ಚಾ ಮಾಡಿ ಸಂತೋಷವಾಗಿ ನನಗೆ ಕೊಟ್ಟರೆ ಅದೇ ನನಗೆ ಬಹಳ ಸಂತೋಷ. ಆಮೆನ್. ഇന്ന് പകൽ എൻ്റെ ജീവവായു ദൈവത്തിന്റെ ദാനമാണ്. ಈ ಬೆಳಗಿನ ವೇಳೆಯಲ್ಲಿ ದೇವರು ನನಗೆ ಕೊಟ್ಟಿರುವಂತ ಈ ಜೀವ ದೇವರ ದಾನವಾಗಿದೆ. എൻ്റെ ആരോഗ്യം ദൈവത്തിന്റെ ദാനമാണ്. ದೇವರು ನನಗೆ ಕೊಟ್ಟಂತಹ ಆರೋಗ್ಯವು ದೇವರ ದಾನವಾಗಿದೆ. എൻ്റെ തലമുറ ദൈവത്തിന്റെ ദാനമാണ്. ನನ್ನ ಮಕ್ಕಳು ದೇವರು ನನಗೆ ಕೊಟ್ಟಿರುವಂತಹ ದೊಡ್ಡ ದಾನವಾಗಿದೆ. എൻ്റെ പ്രാണൻ ദൈവത്തിന്റെ ദാനമാണ്. ನನ್ನ ಪ್ರಾಣ ದೇವರು ನನಗೆ ಕೊಟ್ಟಂತಹ ದಾನವಾಗಿದೆ. സങ്കീർത്തനം പറയുന്നു, ಕೀರ್ತನೆಗಾರನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ഞാൻ നിന്നെ സ്തുതിക്കേണ്ടതിന് നിന്റെ പ്രാണൻ എന്നിൽ ഇരിക്കട്ടെ. ನಾನು ನಿನ್ನನ್ನು ಸ್ತುತಿಸುವ ಹಾಗೆ ನಿನ್ನ ಪ್ರಾಣವು ನನ್ನ ಒಳಗಡೆ ಇರಲಿ. ಆಮೆನ್. ಆಮೆನ್. ദൈവം നമ്മെ സഹായിക്കും. ದೇವರು ನಿಮಗೆ ಎಲ್ಲರಿಗೂ ಸಹಾಯ ಮಾಡಲಿ.
കഴിഞ്ഞ 3 ദിവസം എബ്രായ ലേഖനം 13-ാം അധ്യായം 16-ാമത്തെ വാക്യമാണ് ചിന്തിച്ചത്. ಕಳೆದ 3 ದಿನಗಳಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 16ನೇ ವಾಕ್ಯವನ್ನು ಕೊಂಡು ಬರುತ್ತಾ ಇದ್ದೇವೆ. ഇന്നും അത് തന്നെ വായിക്കും. ಇವತ್ತು ಸಹ ಅದನ್ನೇ ನಾವು ಓದ್ತೇವೆ. കർത്താവ് നമ്മളോട് സംസാരിക്കും. ಕರ್ತನ ನಮ್ಮ ಜೊತೆ ಮಾತನಾಡುವವನಾಗಿದ್ದಾನೆ. ഇന്ന് ഒത്തിരി പേരുണ്ട് മീറ്റിംഗിൽ. ಇವತ್ತಿನ ದಿನದಲ್ಲಿ ಬಹಳ ಜನರಿಲ್ಲಿದ್ದೀರಿ. സന്തോഷമുണ്ട്. ಬಹಳ ಸಂತೋಷ. ഒരാളുണ്ടെങ്കിലും പ്രസംഗിക്കും. ಒಂದು ವ್ಯಕ್ತಿ ಇದ್ರು ಸಹ ನಾ ಪ್ರಸಂಗ ಮಾಡ್ತೇನೆ. ഒരുപാട് പേരുള്ളിടത്തും പ്രസംഗിക്കും. ಬಹಳ ವ್ಯಕ್ತಿ ಇದ್ರು ಸಹ ನಾ ಪ್ರಸಂಗ ಮಾಡುತ್ತೇನೆ. പക്ഷെ ദൈവ സാന്നിധ്യം ഇല്ലാത്തടത്ത് പ്രസംഗിക്കാൻ പാടില്ല. ಆದರೆ ದೇವರ ಸಾನ್ನಿಧ್ಯ ಇಲ್ಲದೆ ಇರುವಂತ ಸಮಯದಲ್ಲಿ ನನಗೆ ಪ್ರಸಂಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಕಷ್ಟ. ദൈവ സാന്നിധ്യം അനുഭവിക്കുന്ന ദൈവമക്കൾ ദൈവത്തെ സ്തുതിക്കും. ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತ ಪ್ರತಿಯೊಂದು ದೇವರ ಮಕ್ಕಳು ದೇವರನ್ನು ಸ್ತುತಿಸುತ್ತಲೇ ಇರುತ್ತಾರೆ. അവിടെ ദൈവത്തിന്റെ മഹത്വം ಅಲ್ಲಿ ದೇವರ ಮಹತ್ವ ಅಲ್ಲಿ ಪ್ರಕಟವಾಗುತ್ತಾ ಇರುತ್ತದೆ. ഞാൻ വിശ്വസിക്കുന്നു, ನಾನು ನಂಬುತ್ತೇನೆ, ഇന്ന് കർത്താവ് വൻ കാര്യങ്ങൾ ചെയ്യും. ಈ ಬೆಳಗಿನ ವೇಳೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. ഇന്ന് പകൽ ചിലരുടെ ഭവനത്തിനകത്ത് ദൈവത്തിന്റെ പ്രവൃത്തി വെളിപ്പെടുന്ന പകൽ. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರ ಕುಟುಂಬಗಳಲ್ಲಿ ದೇವರ ಕಾರ್ಯಗಳು ಪ್ರಕಟವಾಗಲು ಹೋಗುತ್ತದೆ. ಆಮೆನ್. നീ വന്നതുപോലെ ഇന്ന് പകൽ ഇതിനകത്ത് നിന്ന് ഇറങ്ങി പോകും. ನೀನು ಬಂದ ರೀತಿಯಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಈ ಹಾಲಕ್ಕೆ ಬಂದಂತ ರೀತಿಯಲ್ಲಿ ನೀನು ತಿರುಗಿ ಹೋಗುವುದಿಲ್ಲ. നീ ആള് മാറിയതുപോലെ ഇന്ന് പകൽ മടങ്ങി പോകും. ನೀ ವ್ಯಕ್ತಿ ಬದಲಾಗುವ ರೀತಿಯಲ್ಲಿ ನನ್ನ ದೇವರು ಮಾರ್ಪಡಿಸಿ ನಿನ್ನನ್ನು ಕಳಿಸುತ್ತಾನೆ. അനേകർ ദൈവസന്നിധിയിൽ വന്ന് പ്രാർത്ഥിക്കാറുണ്ട്. ಅನೇಕರು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ, ആരാധിക്കാറുണ്ട്. ಆರಾಧನೆ ಮಾಡುತ್ತಾರೆ. ആരാധനയ്ക്കുണ്ടാകുന്ന വിടുതൽ പിന്നീട് ഉണ്ടാകാറില്ല. ಆರಾಧನೆಗೆ ಉಂಟಾದಂತ ಬಿಡುಗಡೆ ಮತ್ತೆ ಅವರ ಜೀವಿತದಲ್ಲಿ ಇರುವುದಿಲ್ಲ. ചില ചർച്ചിന്റെ വാതയ്ക്ക് ഒരു ബോർഡ് ഉണ്ട്. ಕೆಲವೊಂದು ಸಭೆಗಳ ಹೊರಗಡೆ ಬಾಗಿಲುಗಳಲ್ಲಿ ಕೆಲವೊಂದು ಬೋರ್ಡ್ಗಳು ಇರುತ್ತದೆ. ചെരുപ്പുകൾ പുറത്തുപേക്ഷിക്കുക. ಚಪ್ಪಲಿಗಳನ್ನು ಹೊರಗಡೆ ಇಟ್ಟು ಪಾದರಕ್ಷಣೆ ಹೊರಗೆ ಇಟ್ಟು ಬನ್ನಿ. ചിലടത്ത് ബോർഡ് ഉണ്ട്. ಕೆಲವೊಂದು ಕಡೆಗಳಲ್ಲಿ ಆ ಒಂದು ಬೋರ್ಡ್ಗಳಿದೆ. പ്ലീസ് സ്വിച്ച് ഓഫ് യുവർ മൊബൈൽസ്. ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿರಿ. ഇതിനകത്തെ പ്രശ്നങ്ങളും ഇതിനകത്തെ കാര്യങ്ങളുമാണ്. ಇದೆಲ್ಲವೂ ಒಳಗಿನ ಸಮಸ್ಯೆಗಳು. ಕೆಲವೊಬ್ಬರು ചെരുപ്പ് ഊരുന്ന പോലെ ಚಪ್ಪಲ್ ಹೊರಗಡೆ ಇಟ್ಟ ಹಾಗೆ അകത്ത് വന്ന് ಒಳಗಡೆ ಬಂದು ദൈവവചനം കേട്ട് ದೇವರ ವಾಕ್ಯವನ್ನು ಕೇಳಿ സന്തോഷം പ്രാപിക്കുമ്പോൾ ಸಂತೋಷವನ್ನು ಹೊಂದಿಕೊಳ್ಳಬೇಕು ಅಂತ ಹೇಳುವಾಗ എല്ലാ ടെൻഷനും പോകും. ಎಲ್ಲಾ ಟೆನ್ಷನ್ಗಳು ಹೋಗುತ್ತದೆ. എല്ലാത്തിലും സന്തോഷം ഉണ്ടാകും. ಎಲ್ಲದಲ್ಲಿ ಸಹ ಸಂತೋಷ ಉಳ್ಳವರಾಗ್ತಾರೆ. വെളിയിലോട്ട് ഇറങ്ങുമ്പോൾ ಹೊರಗಡೆ ಹೋಗುವಾಗ പിശാച് പറയും, ಸೈತಾನ್ ಹೇಳ್ತಾನೆ, അത് നടക്കാനൊന്നും പോകുന്നില്ല. ನಿನ್ ಜೀವನದಲ್ಲಿ ಅದೆಲ್ಲ ನಡೆಯುವುದಿಲ್ಲ. വീണ്ടും ഇതൊക്കെ നമ്മളിലേക്ക് കയറാറുണ്ട്. എന്നാൽ ഇന്ന് പകൽ ಅದೇ ಈ ಬೆಳಗಿನ ಮನೆಗೆ ಹೋಗುವಾಗಲೂ ಸಹ ಈ ರೀತಿಯಲ್ಲಿ ಬರುತ್ತದೆ. ಆದ್ರೆ ಈ ಬೆಳಗಿನ ವೇಳೆಯಲ್ಲಿ ഒരു ദൈവ പ്രവൃത്തി നിങ്ങൾ ഉണ്ടാകാൻ ನೆಲೆ ನಿಲ್ಲಿಸುವಂತ ದೈವಿಕವಾದಂತ ಕಾರ್ಯಗಳು ನಿಮ್ಮ ಒಳಗಡೆ ಉಂಟಾಗಬೇಕು. എന്നേക്കുമായ ഒരു ദൈവത്തിന്റെ പ്രവൃത്തി നിങ്ങൾ ചലിക്കാൻ പോകുകയാ. ಎಂದೆಂದಿಗೂ ಇರುವಂತ ದೈವಿಕವಾದಂತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕು. എന്റെ കർത്താവിന്റെ പ്രത്യേകത, ನನ್ನ ಕರ್ತನ ಒಂದು ಪ್ರತ್ಯೇಕತೆ, അവൻ ഡ്യൂപ്ലിക്കേറ്റ് ക്രിയേറ്റ് ചെയ്യുന്നവനല്ല. ನನ್ನ ದೇವರು ನಕಲಿಯನ್ನು ರೂಪಿಸುವಂತ ದೇವರಲ್ಲ. അവൻ ചെയ്താൽ ചെയ്തതാ. ನನ್ನ ದೇವರು ಮಾಡುತ್ತೇನೆ ಅಂತ ಹೇಳಿರುವುದು ಅದನ್ನು ಮಾಡಿಯೇ ಮಾಡುತ್ತಾನೆ. അവൻ പറഞ്ഞാൽ പറഞ്ഞതാ. ಆದರೆ ಏನನ್ನು ಹೇಳುತ್ತಾನೆ ಅದನ್ನೇ ಮಾಡುತ್ತಾನೆ. ഇന്ന് പകൽ നിന്റെ ജീവിതത്തിനകത്ത് റിയലായ അവന്റെ മഹത്വത്തിന്റെ പകർച്ച ദൈവം ചെയ്യാൻ പോകുകയാണ്. ಬೆಳಗಿನ ವೇಳೆಯಲ್ಲಿ ನಿಜವಾದಂತ ದೈವಿಕವಾದಂತ ಮಹತ್ವ ನಿನ್ನ ಕುಟುಂಬದಲ್ಲಿ ನಿನ್ನಲ್ಲಿ ನನ್ನ ದೇವರು ಮಾರ್ಪಡಿಸುವನಾಗಿರುತ್ತಾನೆ. നിലനിൽക്കുന്ന സൗഖ്യത്തെ ദൈവം അയക്കാൻ പോകുകയാണ്. ನೆಲೆ ನಿಲ್ಲಿಸುವಂತ ಸೌಖ್ಯವನ್ನು ನನ್ನ ದೇವರು ಕೊಡುವನಾಗಿರುತ್ತಾನೆ. നിലനിൽക്കുന്ന ദൈവിക കരുതലുകൾ ദൈവം അയക്കാൻ പോകുകയാണ്. ನೆಲೆ ನಿಲ್ಲಿಸುವಂತ ದೈವಿಕವಾದಂತ ಆಸ್ತವನ್ನು ನನ್ನ ದೇವರು ನಿನ್ನ ಜೀವಿತದಲ್ಲಿ ಕೊಡುವನಾಗಿರುತ್ತಾನೆ. എബ്രായ ലേഖനം പറയുന്നു, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ഞാൻ ನೋಡ್ತೇವೆ, അവരുടെ ദൈവം എന്ന് വിളിക്കപ്പെടാൻ ನಾನು ലജ്ജിച്ചില്ല. ಅವರ ದೇವರು ಎಂದು ಎಣಿಸಿಕೊಳ್ಳುವುದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ. ഞാൻ തുടക്കത്തിൽ പറഞ്ഞു, ಮೊದಲೇ ನಾ ಹೇಳಿದೆ, നാം അഭിമാനത്തോടെ പറയും, ನಾವು ಅಭಿಮಾನದೊಂದಿಗೆ ಹೇಳ್ತೇವೆ, ദൈവം എന്റെ ദൈവമാ. ದೇವರು ನನ್ನ ದೇವರು. പക്ഷെ ദൈവത്തിന് തിരിച്ചു പറയാൻ ಆದರೆ പറ്റണം, ದೇವರು ತಿರುಗಿ ಹೇಳುವುದಕ್ಕೆ ಬಯಸಬೇಕು, നീ എന്റെ പൈതലാണെന്ന്. ನೀನು ನನ್ನ ಮಗನು ಅಂತೇಳಿ. ಆಮೇನ್. ഒരാമേൻ പറഞ്ഞില്ല. ಒಂದು ಆಮೇನ್ ಹೇಳಲಿಲ್ಲ. ദൈവം നിന്റെ അപ്പനാകണമെങ്കിൽ, ದೇವರು ನಿನ್ನ ತಂದೆ ಆಗಬೇಕಾದರೆ, ദൈവം നിന്റെ പിതാവാന്ന് ദൈവത്തിന് പറയണമെങ്കിൽ, ದೇವರು ನಿನ್ನ ತಂದೆ ಅಂತ ಹೇಳಬೇಕಾದರೆ ആ പുത്രത്തിന്റെ ക്വാളിറ്റി നിന്നിൽ വെളിപ്പെട്ട് വരണം. ಆ ಒಂದು ಪುತ್ರನ ಆ ಒಂದು ಎಲ್ಲ ಅರ್ಹತೆ, ಮಕ್ಕಳ ಎಲ್ಲ ಅರ್ಹತೆ ನಮ್ಮಲ್ಲಿ ಕಾಣಬೇಕು. പിശാചിന്റെ എല്ലാ പ്രശ്നങ്ങളും ಸೈತಾನನ ಎಲ್ಲಾ ಸಮಸ್ಯೆಗಳು ചുമക്കുന്ന വ്യക്തിത്വമല്ല നിങ്ങൾ. ಹೊರುವಂತ ವ್ಯಕ್ತಿತ್ವಗಳು ಅಲ್ಲ ನೀವುಗಳು. എല്ലാ ടെൻഷൻസും ഏറ്റെടുക്കുന്ന ആൾക്കാരല്ല നിങ്ങൾ. ಎಲ್ಲಾ ಟೆನ್ಷನ್ಗಳನ್ನು ಒತ್ತುಕೊಳ್ಳುವಂತ ವ್ಯಕ್ತಿಗಳಲ್ಲ ನೀವುಗಳು. പിശാചിന്റെ വേസ്റ്റ് ചുമക്കുന്ന കുപ്പത്തൊട്ടി അല്ല നിങ്ങൾ. ಸೈತಾನನ ಎಲ್ಲಾ ಕಸಗಳನ್ನು ಹೊತ್ತುಕೊಂಡು ಹೋಗುವಂತಹ ಒಂದು ಕಸದ ಬುಟ್ಟಿಗಳು ಅಲ್ಲ ನೀವು. മറിച്ച് ദൈവ മഹത്വത്തെ ചുമക്കുന്ന അവന്റെ പോരാളിയാണ് നീ. ಸತ್ತು ಹೋಗಿ ಪುನರುತ್ಥಾನವಾದಂತ ದೈವಿಕವಾದಂತ ಮಹತ್ವವನ್ನು ಹೊಂದಿಕೊಂಡು ಹೋಗುವಂತ ಒಂದು ಒಳ್ಳೆಯ ಮಹಿಮೆ ಉಳ್ಳಂತ ಒಂದು ಶರೀರವಾಗಿದ್ದೇವೆ ನಾನು ಮತ್ತೆ ನೀವು. ഇന്ന് പകൽ ദൈവിക അധികാരങ്ങൾക്ക് വിരോധമായി, ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತ ಅಧಿಕಾರಕ್ಕೆ ವಿರುದ್ಧವಾಗಿ, ദൈവിക പദ്ധതികൾക്ക് വിരോധമായി, ಪದ್ಧತಿಗೆ ವಿರುದ್ಧವಾಗಿ, അഭിഷേകമുള്ളതിന്മേൽ വ്യാപരിക്കുന്ന ಅಭಿಷೇಕ ಉಳ್ಳವನ ಮೇಲೆ ವ್ಯಾಪರಿಸುತ್ತಿರುವಂತಹ ദുഷ്ടാത്മ സ്വാധീനങ്ങളെ ದುಷ್ಟ ಆತ್ಮನ ಎಲ್ಲ ಸ್ವಾಧೀನಗಳು യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഈ ജനത്തെ വിട്ട് പുറത്തു പോട്ടെ. ಜನರನ್ನು ಬಿಟ್ಟು ಹೊರ ಹೋಗಲಿ ಎಂದು സഭ വിട്ട് പുറത്തു
പുറത്തു പോട്ടെ. ಸಭೆಯನ್ನು ಬಿಟ್ಟು ಹೊರ ಹೋಗಲಿ. കുടുംബങ്ങൾ വിട്ട് പുറത്തു പോട്ടെ. ಕುಟುಂಬಗಳನ್ನು ಬಿಟ್ಟು ಹೊರ ಹೋಗಲಿ. Let them free in the mighty name of ಈಗಲೇ Jesus. ಯೇಸುವಿನ ನಾಮದಲ್ಲಿ ಸ್ವಾತಂತ್ರ್ಯವಾಗಲಿ. യേശുവിന്റെ നാമത്തിൽ സ്വതന്ത്രരാകുക. ಯೇಸುವಿನ ನಾಮದಲ್ಲಿ ಸ್ವಾತಂತ್ರ್ಯರಾಗಲಿ. Amen. ಆಮೆನ್. കേരളത്തിൽ ഞാൻ ഇരിക്കുന്ന ചർച്ചയിൽ ಕೇರಳದಲ್ಲಿ ನಾನಿರುವಂತ ಸಭೆಯಲ್ಲಿ വലിയ സ്ഥലമില്ല, ದೊಡ್ಡ ಸ್ಥಳವೇನಿಲ್ಲ, കുറച്ച് സ്ഥലമേ ഉള്ളൂ. ಸ್ವಲ್ಪ ಸ್ಥಳವಿದೆ. ഞങ്ങൾ വേസ്റ്റ് എല്ലാം ഒരു കവറിൽ പറക്കി വെക്കും. ನಾವು ಅಲ್ಲಿರುವಂತ ಎಲ್ಲಾ ಕಸ ಕಡ್ಡಿಗಳನ್ನೆಲ್ಲ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿಡ್ತೇವೆ, റെഡിയാക്കി വെച്ചിട്ട് ಸಿದ್ಧ ಮಾಡಿಟ್ಟು വൈകിട്ട് പെയ്യ് എന്റെ വണ്ടി കൊണ്ട് പോകും. ಸಂಜೆ ಆ ಕಸದ ಬುಟ್ಟಿಯನ್ನು ಹೊತ್ಕೊಂಡು ಹೋಗುವವರು ಆಚೆ ಕಡೆ ಹೋಗ್ತಾರೆ, ಕಸಗಳನ್ನು ಹೊತ್ಕೊಂಡು ಹೋಗುವವರು. പെയ്യ് ആളില്ലാത്ത സ്ഥലത്തെല്ലാം എടുത്ത് കിട്ടു കൊടുക്കും. ಕ್ಷಮಿಸಿ, ಕೆಲವೊಬ್ಬರು ಆ ಕಡೆಗೆ ಪಟ್ಟಣದ ಕಡೆಗೆ ಇಲ್ಲ ಹಳ್ಳಿ ಕಡೆಗೆ ಹೋಗುವಂಥ ವೇಳೆಯಲ್ಲಿ ಆ ವೇಸ್ಟನ್ನು ಹೊತ್ಕೊಂಡು ಹೋಗಿ ಜನರಿಲ್ಲದಿರುವಂಥ ಕಡೆಗಳಲ್ಲಿ ಆ ಒಂದು ಪ್ಲಾಸ್ಟಿಕ್ ಅನ್ನು ಹಾಕಿ ಬಿಡ್ತಾರೆ. ഒരു ദിവസം ഞാൻ വണ്ടി എടുത്തോണ്ട് നേരെ വേസ്റ്റ് കൊണ്ട് പോയി. ಒಂದು ಸಾರಿ ನಾನು ಈ ಒಂದು ವೇಸ್ಟೇಜ್ ಅನ್ನು ತೆಗೆದುಕೊಂಡು ಕಸವನ್ನು ಹೊತ್ತುಕೊಂಡು ನಾನು ಹೋಗುತ್ತಾ ಇದ್ದೆ. സ്ഥിരം വേസ്റ്റ് ഇടുന്ന സ്ഥലമെല്ലാം ക്ലീൻ ആയിട്ടിരിക്കുക. ಅಂದ್ರೆ ಸ್ಥಿರವಾಗಿ ಕಸಗಳನ್ನು ಹಾಕುವಂತಹ ಸ್ಥಳಗಳೆಲ್ಲ ಕ್ಲೀನ್ ಆಗಿತ್ತು. ഞാൻ കുറേ ദൂരം പോയി. ನಾನು ಸ್ವಲ್ಪ ದೂರ ಹೀಗೆ ಹೋದೆ. ആളില്ലെന്ന് തോന്നിയ ഒരു സ്ഥലത്ത് ചെന്നപ്പം ಅಂದ್ರೆ ಜನರು ಇಲ್ಲದೆ ಇರುವಂತಹ ಸ್ಥಳವನ್ನು ನೋಡಿ ഞാൻ വേസ്റ്റ് എടുത്ത് ഒറ്റ എറിഞ്ഞു. ನಾನು ವೇಸ್ಟ್ ಅನ್ನು ತೆಗೆದು ಒಂದೇ ಕಡೆ ಹಾಕಿಬಿಟ್ಟೆ. പെട്ടെന്ന് കാണാം, ಕೂಡಲೇ ನೋಡಿದ್ದೇನೆಂದರೆ അപ്പുറത്തെ വീട്ടിൽ ടോർച്ച് ഇങ്ങോട്ട് അടിക്കുക. ಆ ಕಡೆಯಿಂದ ಟಾರ್ಚ್ ಈ ಕಡೆಗೆ ನನ್ನ ಕಡೆಗೆ ಹಾಕ್ತಾ ಇದ್ರು. ആരാത് ಯಾರದು ഞാൻ വണ്ടി കൊണ്ട് ഒറ്റ പോക്ക് പോയി. ನಾನು ಎದುರುಕೊಂಡು ಗಾಡಿ ತಗೊಂಡು ಬೇಗ ಓಡಿ ಹೋದೆ. ഇന്നലെ വരെ വേസ്റ്റ് ഇടാൻ പറ്റുമായിരുന്നു, ಇಲ್ಲಿಯವರೆಗೂ ವೇಸ್ಟ್ ಗಳನ್ನು ಹಾಕಬಹುದಾಗಿತ್ತು. ഇപ്പൊ പറ്റാത്തതിന്റെ കാര്യം ಆದ್ರೆ ಈಗ ಅಲ್ಲಿಗೆ ಅವಕಾಶ ಇಲ್ಲದಿರುವ ನಿಮಿತ್ತವಾಗಿ അവിടെ ക്ലീൻ ആക്കി ಅಲ್ಲಿ ಸ್ವಚ್ಛಪಡಿಸಿರುತ್ತಾರೆ. വർഷങ്ങൾ കൊണ്ട് ವರ್ಷಗಳಿಂದ നിന്റെ ജീവിതത്തിനകത്ത് ನಿನ್ನ ಜೀವಿತದ ಒಳಗಡೆ പിശാച് വേസ്റ്റ് കൊണ്ടിട്ടൊക്കെയാ ಸೈತಾನನ ಕಸಗಳನ್ನು ತಂದು ಹಾಕುತ್ತಾ ಇದ್ದಾನೆ. അവന്റെ ടെൻഷൻസ്, ಕೆಲವೊಂದು ಟೆನ್ಷನ್ಗಳು, അവന്റെ രോഗങ്ങള്, ಅವನ ಎಲ್ಲ ರೋಗಗಳು, അവന്റെ തകർച്ചകള് ಎಲ್ಲ ಒಡೆಯಲ್ಪಡುವಂತ എന്നാൽ ಅನುಭವಗಳು. ഇന്ന് പക സ്വർഗം അതിനെ ക്ലീൻ ചെയ്യാൻ പോകുകയാണ്. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ಅದೆಲ್ಲವನ್ನು ಕ್ಲೀನ್ ಮಾಡಲು ಹೋಗುತ್ತದೆ. ദൈവം അതിനെ ക്ലീൻ ചെയ്തിട്ട് ದೇವರು ಅದೆಲ್ಲವನ್ನು ಕ್ಲೀನ್ ಮಾಡಿ ഒരു CCTV അല്ല വെക്കാൻ പോകുന്നത്. ಒಂದು CCTVಯನ್ನೆಲ್ಲ ಅಲ್ಲಿ ಏರ್ಪಡಿಸಿರುವಂತದ್ದು. ഉറങ്ങാത്ത, ನಿದ್ರೆ ಮಾಡದಿರುವಂತಹ, മയങ്ങാത്ത, ತೂಕಡಿಸದೇ ಇರುವಂತಹ ഇസ്രായേലിന്റെ പരിപാലകന്റെ കണ്ണ് നിന്റെ മേൽ ഇന്ന് പക ചലിക്കാൻ പോകുകയാണ്. ಇಸ್ರಾಯೇಲರನ್ನು ಯಾವಾಗಲೂ ಕಾಯುವಂತ ಪರಿಪಾಲಿಸುವಂತ ಕಣ್ಣುಗಳು ಯಾವಾಗಲೂ ನಿಮ್ಮನ್ನು ವೀಕ್ಷಿಸುತ್ತಾ ಇರುವಂತದಾಗಿರುತ್ತದೆ. ഇനി മുതൽ ആ തിക്താനുഭവം നിന്റെ മേൽ വാടാതെയും അനുവദിക്കത്തില്ല. ಇನ್ನು ಅಂತ ಯಾವುದೇ ರೀತಿಯ ಆಳ್ವಿಕೆಗಳು ನಿನಗೆ ವಿರುದ್ಧವಾಗಿ ಬರುವುದಿಲ್ಲ. ഇനി മുതൽ ആ തകർച്ച നിന്റെ മേൽ വരാൻ ദൈവം അനുവദിക്കത്തില്ല. ನಿನ್ನ ಮೇಲೆ ಅಂತಹ ಹೊಡೆಯಲ್ಪಡುವಂತಹ ಅನುಭವಗಳು ನಿನ್ನ ಮೇಲೆ ಬರುವುದಕ್ಕೆ ನನ್ನ ದೇವರು ಬಿಡುವುದೂ ಇಲ್ಲ. എന്നേക്കുമായി ಎಂದೆಂದಿಗೂ ಹಾಗೆ അതിനെ ക്ലീൻ ചെയ്ത് ನನ್ನ ದೇವರು ಅದನ್ನು ಸ್ವಚ್ಛಪಡಿಸಿ അവിടെ ദൈവ മഹത്വത്തെയും ഇറക്കാൻ പോകുകയാണ്. ಅದರ ಮಧ್ಯದಲ್ಲಿ ದೇವರ ಮಹತ್ವವು ಇಳಿದು ಬರುವಂತದಾಗಿರುತ್ತದೆ. എത്ര പേർക്ക് നമ്മൾ വിശ്വസിക്കാൻ പറ്റുന്നുണ്ട്? ಬೆಳಗಿನ ವೇಳೆಯಲ್ಲಿ ನಂಬುವುದಕ್ಕೆ ಸಿದ್ಧರಾಗಿದ್ದೀರಿ. ഈ പ്രാർത്ഥനയ്ക്കകത്ത് ಈ ಪ್ರಾರ್ಥನೆ ಒಳಗಡೆ നിന്റെ മേലെ തേജസ് ഇറങ്ങി വന്നാൽ, ನಿನ್ನ ಮೇಲೆ ದೇವರ ತೇಜಸ್ಸು ಇಳಿದು ಬರುವುದಾದರೆ, പിശാചി വേഷം കൊണ്ട് വരുമ്പോൾ ಸೈತಾನನ ವೇಷ ಜೊತೆಯಲ್ಲಿ ಬರುವಾಗ അവൻ പറയും, ಅವನು ಹೇಳ್ತಾನೆ, പറ്റത്തില്ല, ಆಗುದಿಲ್ಲ, ഇവിടെ ഇടാൻ പറ്റത്തില്ല. ಇಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ഭയങ്കര പ്രകാശമാ, ಭಯಂಕರವಾದಂತ ಪ್ರಕಾಶ ഭയങ്കര ಇದೆ, വെളിച്ചമാ, ಭಯಂಕರ ಬೆಳಕು. അവന്റെ തേജസ് നിന്റെ മേൽ ഉള്ളത് കൊണ്ട്, ಆತನ ತೇಜಸ್ಸು ನಿಮ್ಮ ಮೇಲೆ അവന്റെ ಇರುವುದರಿಂದ, മഹത്വം നിന്റെ മേൽ ഉള്ളത് കൊണ്ട്, ನಿನ್ನ ಮೇಲೆ ಇರುವುದರಿಂದ, ഇന്നലെ വരെ നീ അനുഭവിച്ച ನಿನ್ನೆಯವರೆಗೂ ನೀ ಅನುಭವಿಸಿದ നിരാശ നിന്റെ മേൽ വാഴത്തില്ല. ನಿರಾಶೆ ಇನ್ನು ನಿನ್ನ ಮೇಲೆ ಬರುವುದಿಲ್ಲ. രോഗം നിന്റെ മേൽ വാഴത്തില്ല. ನಿನ್ನ ಮೇಲೆ ಬಾಳುವುದಿಲ್ಲ. കടഭാരം നിന്റെ മേൽ വാഴത്തില്ല. ಸಾಲ ಬಾಧೆ ನಿನ್ನನ್ನು ಬಾಧಿಸುವುದಿಲ್ಲ. ശാപം നിന്റെ മേൽ വാഴത്തില്ല. ಶಾಪ ನಿನ್ನನ್ನು ಬಾಧಿಸುವುದಿಲ್ಲ. ഇന്ന് പകൽ നിലനിൽക്കുന്നതൊന്ന് ദൈവം നിനക്ക് വേണ്ടി ചെയ്യാൻ പോകുന്നു. ಈ ಬೆಳಗಿನ ವೇಳೆಯಲ್ಲಿ ನಿಲ್ಲುವಂತ ನೆಲೆಗೊಳಿಸುವಂತ ದೈವಿಕವಾದಂತ ಮಹತ್ವ ಇಲ್ಲಿ ಪ್ರಕಟವಾಗುತ್ತಾ ಇದೆ. വിശ്വസിച്ച് രണ്ട് കരങ്ങളെ തട്ടി അതിനെ സ്വീകരിക്കുക. ನಂಬುವವರು ಕರಗಳನ್ನು ತಟ್ಟಿ ಅದನ್ನು ಸ್ವೀಕರಿಸಿರಿ. അടയാളമായി അതിനെ സ്വീകരിക്കുക. ಸೂಚನೆಯೊಂದಿಗೆ ಅದನ್ನು ಸ್ವೀಕರಿಸಿರಿ. God going to do something miracle over here. ದೇವರು ನಮಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನು ಇಲ್ಲಿ ಮಾಡಲು ಹೋಗುತ್ತಾನೆ. Hallelujah. ಹಲ್ಲೆಲೂಯಾ. ദൈവത്തിന്റെ അധികാരം നമ്മിൽ വെളിപ്പെടാൻ, ದೇವರ ಅಧಿಕಾರವು ನಮ್ಮ ಮೇಲೆ ಪ್ರಕಟವಾಗುವುದಕ್ಕಾಗಿ ഫസ്റ്റ് ദൈവത്തിന് നമ്മെ മനസ്സിലാക്കാൻ പറ്റണം. ಮೊದಲನೇದಾಗಿ ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. സ്തോത്രം. ಸ್ತೋತ್ರ. ദൈവം വിശ്വാസമില്ലാത്തവരെ കാര്യങ്ങൾ ഏൽപ്പിക്കത്തില്ല. ದೇವರು ನಂಬಿಗಸ್ತರ ಮೇಲೆ ಯಾವುದೇ ರೀತಿಯ ಜವಾಬ್ದಾರಿಕೆಗಳನ್ನು ಕೊಡುವುದಿಲ್ಲ. ഒരു ശുശ്രൂഷ നിന്നെ ഏൽപ്പിച്ചാൽ, ಒಂದು ಸೇವೆಗೋಸ್ಕರವಾಗಿ ದೇವರು ನಿನ್ನನ್ನು ഒരു ನೇಮಿಸಿಟ್ಟಿರುವುದಾದರೆ, കൃപ നിന്നെ ഏൽപ്പിച്ചാൽ, ಒಂದು ಕೃಪೆಯನ್ನು ದೇವರು ನಿನಗೆ ಕೊಟ್ಟಿರುವುದಾದರೆ, അല്പ സാമ്പത്തികം നിന്നെ ഏൽപ്പിച്ചാൽ, ಸ್ವಲ್ಪ ಆರ್ಥಿಕವಾದಂತ ಅಭಿವೃದ್ಧಿಯಲ್ಲಿ ದೇವರು ನಿನ್ನನ್ನು ನೇಮಿಸಿಟ್ಟಿರುವುದಾದರೆ, നീ വിശ്വസ്തനാണെങ്കിൽ ദൈവം നിന്നെ നിവർത്തിക്കും. ನೀನು ಅಲ್ಲಿ ನಂಬಿಗಸ್ತನಾಗಿ ಇರುವುದಾದರೆ ಮಾತ್ರ ದೇವರು ನಿನ್ನನ್ನು ಅಲ್ಲಿ ನೆಲೆಗೊಳಿಸುತ್ತಾನೆ. ಆಮೆನ್. അനേക വീടുകളുണ്ട്. ಅನೇಕ ಮನೆಗಳಿದೆ. ഞാൻ ഇവിടെ നോക്കിയപ്പോൾ കാണാൻ പറ്റി, ನಾನಿಲ್ಲಿ ಇರುವಂತ ವೇಳೆಯಲ್ಲಿ ನಾನು ನೋಡ್ತಾ ಇದ್ದೆ, നമ്മുടെ ഈ ചർച്ചിന്റെ താക്കോലൊക്കെ നമ്മുടെ അസോസിയേറ്റ് പാസ്റ്റർ ഇരിക്കുന്ന കണ്ടു. ನಮ್ಮ ಸಭೆಯ ಈ ಒಂದು ಸಭೆಯ ಒಂದು ಬೀಗದ ಕೈ ನಮ್ಮ ಸಹ ಸೇವಕರ ಕೈಯಲ್ಲಿ ಇರುವಂತದ್ದು ನಾನು ಕಂಡೆ. ഞാൻ ഇവിടെ പ്രസംഗിക്കാൻ വന്നു. ನಾನಿಲ್ಲಿ ಪ್ರಸಂಗ ಮಾಡುವುದಕ್ಕಾಗಿ ಬಂದೆ.
സുനിൽ പാസ് പറയുക, ಸುನಿಲ್ ಪಾಸ್ಟ್ ಹೇಳಿದ್ರು, എല്ലാ താക്കോലും പാസ് വെച്ചോ, ಎಲ್ಲಾ ಬೀಗದ ಕೈಯನ್ನು ನೀವು ಇಟ್ಕೊಳ್ಳಿ, എനിക്ക് തരത്തില്ല. ನನಗೆ ಕೊಡುವುದಿಲ್ಲ. യുനോ വൈ? ಯಾಕೆ ಗೊತ್ತುಂಟಾ? അത്രയ്ക്ക് ബന്ധമില്ലാത്തതുകൊണ്ടാ. ಅಷ್ಟು ಸಂಬಂಧ ನನಗೂ ಮತ್ತೆ ಅವ್ರಿಗೂ ಇಲ್ಲ. പക്ഷെ ഞാൻ ഇവിടെ നിൽക്കുന്നു, ಆದ್ರೆ ನಾನು ಇಲ್ಲಿ ಇದ್ದೇನೆ, കുറെ വർഷം കഴിയുന്നു, ಸುಮಾರು ವರ್ಷ ಕಳೆಯುತ್ತದೆ. അദ്ദേഹത്തിന് എന്നെ ഭയങ്കര വിശ്വാസമാണെങ്കിൽ ಆ ಒಂದು ಸುನಿಲ್ ಪಾಸ್ಟ್ಗೆ ನನ್ನ ನೋಡುವಂತ ವೇಳೆಯಲ್ಲಿ ಭಯಂಕರವಾದಂತ ನಂಬಿಕೆ ಇರುವುದಾದರೆ ഈ താക്കോൽ എനിക്ക് തരും. ಈ ಎಲ್ಲಾ ಬೀಗದ ಕೈ ನನ್ನ ಕೈಲಿ ಕೊಡ್ತಾರೆ. ഒരാമേൻ പറഞ്ഞില്ല. ಒಂದು ಆಮೇಲೆ ಹೇಳ್ತಾ ಇಲ್ಲ. ഇതേപോലെ ಅದೇ ಪ್ರಕಾರ ക്രിസ്തീയ ജീവിതത്തിനകത്ത്, ಕ್ರೈಸ್ತ ಜೀವಿತದಲ್ಲಿ, ദൈനംദിന ജീവിതത്തിനകത്ത് ದೈನಂದಿನ ಜೀವಿತದಲ್ಲಿ നീ ദൈവത്തോട് അടുത്തു ചെന്ന് ನೀನು ದೇವರ ಹತ್ತಿರಕ್ಕೆ ಹೋಗುವುದಾದರೆ, അവരുമായുള്ള ബന്ധം വർദ്ധിക്കുമ്പോൾ ಆತನ ಜೊತೆ ಸಂಬಂಧವನ್ನು ನಾವು ಸರಿಯಾಗಿ അവൻ ಕಟ್ಟಿಕೊಳ್ಳುವುದಾದರೆ, ഓരോ കാര്യങ്ങൾ നിങ്ങൾക്ക് വേണ്ടി ചെയ്തുകൊണ്ടിരിക്കും. ಆತನ ಒಂದೊಂದು ಕಾರ್ಯವನ್ನು ಕರ್ತ ನಮಗೋಸ್ಕರವಾಗಿ ಮಾಡಿಕೊಂಡು ಬರುತ್ತಲೇ ಇರುತ್ತಾನೆ. ಆಮೆನ್. ആമേൻ. യെശയ്യാവിൽ ഒരു വാക്യം കിടപ്പുണ്ട്, ಯೆಶಾಯದಲ್ಲಿ ಒಂದು ವಾಕ್ಯವಿದೆ, എന്നെ ചലിപ്പിച്ച വാക്യമാ. ನನ್ನನ್ನು ಚಲಿಸಿದಂತ ಒಂದು ವಾಕ್ಯ. കോരശന്റെ ഇടയൻ, ಕೋರೆಷನ ಒಬ್ಬನು അവൻ എന്റെ ഹിതമൊക്കെ നിവർത്തിച്ചിരിക്കുന്നു. ಅವನೆಲ್ಲವನ್ನು ಮಾಡಿಟ್ಟಿರುತ್ತಾನೆ. എനിക്ക് ഭയങ്കര അത്ഭുതം തോന്നി. ನನಗೆ ಭಯಂಕರವಾದಂತ ಆಶ್ಚರ್ಯವಾಯಿತು. ഞാൻ എബ്രായ ലേഖനം ആവർത്തിച്ച് വായിച്ചു. ನಾನು ಎಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನಾನು ಪುನಃ ಓದುತ್ತಲೇ ಇದ್ದೆ. 11ാം അധ്യായം വീണ്ടും വായിച്ചു. 11ನೇ ಅಧ್ಯಾಯವನ್ನು ನಾನು ಪುನರಾವರ್ತಿಸಿ ನಾನು ಓದುತ್ತಲೇ ಇದ್ದೆ. വ്യഭിചാരിയായ രാഹാബിന്റെ പേരുണ്ട്. ವ್ಯಭಿಚಾರಿಣಿಯಾದಂತ ರಾಹಾಬಳ ಹೆಸರಿದೆ. വിശ്വാസവീരന്മാരുടെ പട്ടികയ്ക്കകത്ത് ನಂಬಿಕೆಯ ಪಿತೃಗಳ ಪಟ್ಟಿಯಲ್ಲಿ കോരശില്ല. ಕೋರೆಷನ್ ಇಲ್ಲ. ഞാൻ ആഗ്രഹം, ನನ್ನ ಆಸೆ അതവിടെ വന്നാ കൊള്ളാന്ന്. ಅವನಿಲ್ಲಿ ಬಂದಿದ್ರೆ ಈ ನಂಬಿಕೆಯ ಆ ಒಂದು ಪಟ್ಟಿಯಲ್ಲಿ ಬಂದಿದ್ದ ಅವನು ಒಳ್ಳೇದಾಗಿತ್ತು ಅಂತ ಹೇಳಿ ನನ್ನ ಎಣಿಸಿಕೆ. കാര്യം അവൻ ജനിക്കുന്നതിന് മുമ്പ് ദൈവം അവനെ നോക്കി പ്രവചിച്ചു. ಅದನ್ನು ಜನಿಸುವುದಕ್ಕೆ ಮುಂಚಿತವಾಗಿ ಅವನನ್ನು ನೋಡಿ ದೇವರು ಹೇಳಿದನು, അവൻ എന്റെ ഇടയനാണ്, ಅವನೊಂದು ಒಳ್ಳೆಯ ಕುರುಬನಾಗಿದ್ದಾನೆ, അവൻ എന്റെ ഹിതം ചെയ്യും. ಅವನು ನನ್ನ ಹಿತವನ್ನು ಮಾತ್ರವೇ ಮಾಡುತ್ತಾನೆ. ഇന്ന് പകൽ ദൈവത്തിന് നിന്നെ നോക്കി പറയാൻ കഴിയണം, ಈ ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನನ್ನು ನೋಡಿ ಒಂದನ್ನು ಹೇಳಬೇಕು. ഏത് പ്രശ്നം വന്നാലും ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ അവൻ എന്റെ ഹിതം ചെയ്യും. ಅವನು ನನಗೋಸ್ಕರವಾಗಿ അവൻ ಹಿತವನ್ನೇ ഞാൻ ಮಾಡುತ್ತಾನೆ. പറയുന്നത് പോലെ ചെയ്യും. ಆತನು ನಾನು ಏನುತ್ತೇನೋ ಅದನ್ನೇ ಮಾಡುತ್ತಾನೆ. ആ ബന്ധത്തിലേക്ക് നീ ಆ വരുമ്പോഴാണ് ಒಂದು ಸಂಬಂಧಕ್ಕೆ ನಾನು ಬರುವಾಗ ദൈവം നിങ്ങൾക്ക് വേണ്ടി പ്രവർത്തിക്കാൻ തുടങ്ങുന്നത്. ದೇವರು ನಿಮಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುತ್ತಾನೆ. ആ ബന്ധത്തിലേക്ക് നിങ്ങൾ ಆ ചെല്ലുമ്പോഴാണ് ಒಂದು ಸಂಬಂಧದಲ್ಲಿ ನಾವು ಬರುವಾಗ ദൈവ പ്രവൃത്തി ആരംഭിക്കാൻ തുടങ്ങുന്നത്. ದೇವರ ಕಾರ್ಯಗಳಲ್ಲಿ ಪ್ರಾರಂಭವಾಗುತ್ತದೆ. ഇന്ന് പകല ബന്ധത്തിലേക്ക് ദൈവം നിന്നെ ക്ഷണിക്കുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರು ಆ ಒಂದು ಸಂಬಂಧಕ್ಕೆ ನಿನ್ನನ್ನು ಮತ್ತೆ ನನ್ನನ್ನು ಕರೆಯುತ್ತಿದ್ದಾನೆ. ദൈവിക കൂട്ടായ്മയിലേക്ക് ദൈവം നിന്നെ ಕ್ಷಣಿക്കുന്നു. ದೈವಿಕವಾದಂತ ಒಂದು ಒಗ್ಗಟ್ಟಿಗೋಸ್ಕರವಾಗಿ, ದೈವಿಕವಾದಂತ ಒಂದು ಸಂಬಂಧಕ್ಕೋಸ್ಕರವಾಗಿ ದೇವರು ಕರೆಯುತ್ತಿದ್ದಾನೆ. ദൈവത്തിന്റെ സ്വകാര്യ അഹങ്കാരമാണ് അവൻ. ದೇವರು ಆತನ ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು. ദൈവം പറയുക, ದೇವರು ಹೇಳುತ್ತಾನೆ, അവൻ എന്റെ ഹിതം ചെയ്യും. ಅವನು ನನ್ನ ಹಿತವನ್ನು ಮಾಡುತ್ತಾನೆ. ആമേൻ പറ. ಆಮೇಲೆ ಹೇಳೋಣ. ഇന്ന് പകൽ ദൈവത്തിന് നിന്നെ നോക്കി പറയാൻ പറ്റണം, ಈ ಬೆಳಗಿನ ವೇಳೆಯಲ್ಲಿ ದೇವರು ನಿನ್ನನ್ನು ನೋಡಿ ಒಂದನೇ ಹೇಳಬೇಕು, സാമ എന്റെ ഹിതം ചെയ്യാൻ പറ്റും. ಸಾಮ್ ನನ್ನ ಒಂದು ಚಿತ್ತವನ್ನು ಮಾತ್ರವೇ ಆತ ನೆರವೇರಿಸುವವನು. സുനിൽ പാസ്റ്റർക്ക് ഹിതം ചെയ്യാൻ പറ്റും. ಸುನಿಲ್ ಪಾಸ್ಟರ್ ನನ್ನ ಚಿತ್ತವನ್ನು ಮಾತ್ರ ಅವರು ಮಾಡುತ್ತಾರೆ. ಆಮೆನ್. എന്നെ ശ്രദ്ധിക്കണമേ, ನನ್ನನ್ನು ಗಮನಿಸಿರಿ. ദൈവത്തിന്റെ കരപല്ലവത്താൽ വിരചിതമായ മനുഷ്യൻ, ദൈവം സൃഷ്ടിച്ച മനുഷ്യൻ, ದೇವರು ಸೃಷ್ಟಿಸಿದ ಮನುಷ್ಯನು, ദൈവത്തിന്റെ സാദൃശ്യത്തിൽ, ದೇವರ ಸಾದೃಶ್ಯದಲ್ಲಿ, ദൈവത്തിന്റെ സ്വരൂപത്തിൽ ದೇವರ ಸ್ವರೂಪದಲ್ಲಿ സൃഷ്ടിച്ച മനുഷ്യൻ ಸೃಷ್ಟಿಸಿದ ಮನುಷ್ಯನು ദൈവത്തോട് കൂടെ നടന്നു. ದೇವರ ಜೊತೆಲೇ ನಡೆದನು. വെയിലാറുമ്പോ ദൈവം ഇറങ്ങി വന്നു. ಆ ಸಂಜೆ ವೇಳೆಯಲ್ಲಿ ದೇವರು ಇಳಿದು ಬಂದನು. ദൈവം അവനോട് സഞ്ചരിച്ചു. ದೇವರ ಅವನ ಜೊತೆ ಸಂಚರಿಸಿದನು. ദൈവം അവനോട് സംസാരിച്ചു. ದೇವರ ಅವನ ಜೊತೆ ಮಾತನಾಡಿದನು. ദൈവം അവനോട് ഇടപെട്ടു. ದೇವರ ಅವನ ಜೊತೆಯಲ್ಲಿ ಸಂಬಂಧವನ್ನು ಕಟ್ಟಿದನು. അങ്ങനെ ഇരുന്നപ്പം ಆ ರೀತಿಯಲ್ಲಿ ಇರುವಾಗ പിശാച് പറയുന്നു, ಸೈತಾನನು ಹೇಳುತ್ತಾನೆ, ഈ പഴം തിന്നാൽ ಈ ಒಂದು ಹಣ್ಣನ್ನು ತಿಂದರೆ നീ ദൈവത്തെ പോലെയാകും. ನೀನು ದೇವರಾಗಿ ಆಗುತ್ತಿ. അപ്പൊ ആരെ പോലെ ഇരുന്നേ? ಹಾಗಾದ್ರೆ ಯಾರಲ್ಲಿ ಹೇಳಿದ್ದು? ഓ ആമേൻ പറഞ്ഞില്ല. ಆಮೇಲೆ ಹೇಳ್ತಾ ಇಲ್ಲ. ആദം ഹവ്വ ആരെ പോലെ ഇരിക്കുന്നേ? ಆದ ಮತ್ತೆ ಅವ್ವ ಮೊದಲೇ ಯಾರ ರೀತಿಯಲ್ಲಿ ಇದ್ರು? പിശാച് പറയുന്നു, തിന്നുമെന്ന് ദൈവത്തെ പോലെ ആകും. അപ്പൊ ആരെ പോലെ ഇരിക്കുന്നേ? ಅಂದ್ರೆ ಸೈತಾನ ಬಂದು ಹೇಳ್ತಾನೆ, ನೀ ಈ ಹಣ್ಣನ್ನು ತಿನ್ನು, ನೀ ಈ ಹಣ್ಣನ್ನು ತಿಂದರೆ ನೀನು ದೇವರಾಗಿ ಆಗ್ತೀಯಾ ಅಂತೇಳಿ ಅಲ್ಲಿ ಸೈತಾನ ಬಂದು ಹೇಳಿದ್ರು. ಆದ್ರೆ ದೇವರು ಅವರನ್ನು ಸೃಷ್ಟಿ ಮಾಡಿದಾಗ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದನು? ഉൽപ്പത്തി പുസ്തകം പറയുന്നു, ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, നാം നമ്മുടെ ನಾವು ನಮ್ಮ സാദൃശ്യത്തിലും ಸ್ವರೂಪದಲ್ಲಿಯೂ സ്വരൂപത്തിലും മനുഷ്യനെ സൃഷ്ടിക്കാം. ನಾವು ನಮ್ಮ ಸ್ವರೂಪದಲ್ಲಿಯೂ ನಮ್ಮ ಹೋಲಿಕೆಗೂ ಸರಿಯಾಗಿ ಇವರನ್ನು ಸೃಷ್ಟಿಸುವ ദൈവരൂപത്തിൽ ഇരിക്കുന്ന, ದೇವರ ರೂಪದಲ್ಲಿ ಇರುವಂತಹ, ദൈവത്തിന്റെ തേജസ്സുള്ള മനുഷ്യനോട് ದೇವರ ತೇಜಸ್ಸಿರುವಂತಹ ಈ ಮನುಷ್ಯನ ಬಳಿ പിശാച് പറയുക, ಸೈತಾನನು ಹೇಳುತ್ತಿದ್ದಾನೆ, തിന്ന ദൈവത്തെ പോലെയാകാം. ನೀನು ಈ ಹಣ್ಣನ್ನು ತಿಂದ್ರೆ ಮಾತ್ರ ನೀ ದೇವರ ಹಾಗೆ ಆಗ್ತೀಯ. ഇതേ പല പല വിശ്വാസികളും
ಇದೇ ರೀತಿಯಲ್ಲಿ ಕೆಲವೊಂದು ವಿಶ್ವಾಸಿಗಳು പലരുടെ മേലും പകർന്ന ദൈവകൃപ അവർക്ക് അറിയത്തില്ല. ಅದೇ ದೇವರು ಅವರ ಮೇಲೆ ಹಾಕಿರುವಂತೆ ಕೃಪೆಗಳು ಯಾವ ರೀತಿಯಲ್ಲಿ ಇದೆ ಅಂತೇಳಿ ಅವರಿಗೆ ತಿಳಿದುಕೊಂಡಿಲ್ಲ. നിങ്ങളുടെ അഭിഷേകത്തെ നിങ്ങൾക്ക് അറിയത്തില്ല. ನಿಮ್ಮ ಅಭಿಷೇಕ ಎಂತದ್ದು ಅಂತೇಳಿ ನೀವು ಇನ್ನೂ ಸರಿಯಾಗಿ ಮನದಟ್ಟು ಮಾಡಿಕೊಂಡಿಲ್ಲ. നിങ്ങളുടെ മേൽ വ്യാപരിക്കുന്ന ദൈവത്തിന്റെ നിയോഗത്തെ നിങ്ങൾക്ക് അറിയത്തില്ല. ಅದೇ ನಿಮ್ಮ ಮೇಲೆ ದೇವರ ಚಿತ್ತ ಇರುವಂತದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. അത് അറിയാമെങ്കിൽ ಅದನ್ನು ತಿಳಿದುಕೊಳ್ಳಬೇಕಾದರೆ പ്രശ്നം വരുമ്പോ ಸಮಸ್ಯೆಗಳು ಬರುವಾಗ താടിക്ക് കൈ കൊടുക്കത്തില്ല. ನೀವು ನಮ್ಮ ಒಂದು ಗಡ್ಡಗಳಿಗೆ ಕೈ ಕೊಡುವುದಿಲ್ಲ. പ്രശ്നം വരുമ്പോൾ ಸಮಸ್ಯೆಗಳು ಬರುವಾಗ കയറ് തപ്പി ആത്മഹത്യ ചെയ്യത്തില്ല. ಅಯ್ಯೋ ಎಲ್ಲಿಯಾದರೂ ಹಗ್ಗವನ್ನು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತೇಳಿ ಹುಡುಕುವುದೂ ಇಲ್ಲ. വിഷക്കുപ്പിയ ജീവിതം അവസാനിപ്പിക്കത്തില്ല. ವಿಷದ ಬಾಟಲಿಯನ್ನು ಹಿಡಿದುಕೊಂಡು ನಾವು ಆ ಕಡೆ ಈ ಕಡೆ ಓಡಾಡುತ್ತಾ ಇರುವುದಿಲ್ಲ, ಸಾಯ್ತೇನೆ ಸಾಯ್ತೇನೆ ಅಂತೇಳಿ. അവർക്കൊരു ഉറപ്പുണ്ട്, ಅವರಿಗೆ ಒಂದು ದೃಢತೆ ಇದೆ. എന്റെ ലോകത്തിലുള്ളവൻ, എന്റെ ഹൃദയത്തിലുള്ളവൻ ನನ್ನ ಹೃದಯದಲ್ಲಿ ಇರುವವನು ഈ ലോകത്തെക്കാൾ വലിയവനായ ഒരു ദൈവമാണ്. ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. അവൻ എനിക്ക് വേണ്ടി ചെയ്യാൻ കരുത്തുള്ളവനാണ്. ಅವನು ನನಗೋಸ್ಕರವಾಗಿ ಮಾಡಿ ಮುಗಿಸುವುದಕ್ಕೆ ಶಕ್ತನಾದವನಾಗಿದ್ದಾನೆ. തെറ്റിപ്പോയ മനുഷ്യൻ, ತಪ್ಪಿ ಹೋದಂತ ಮನುಷ್ಯನು, പാപം ചെയ്ത മനുഷ്യൻ ಪಾಪದಲ್ಲಿರುವಂತ ಮನುಷ್ಯನು ഭൂമിയിൽ വളരുമ്പോൾ ಭೂಮಿಯಲ್ಲಿ ಬೆಳೆಯುತ್ತಿರುವಾಗ അവന് തലമുറ ജനിച്ചു. ಅವನಿಗೆ ಒಂದು ಸಂತತಿ ಹುಟ್ಟಿತು, കായിൻ ഹാബേൽ. ಕಾಯಿನನು ಮತ್ತೆ ಏಬೇಲನು. കായിനോട് ദൈവം പറയുന്നു, ಕಾಯಿನಿಗೆ ದೇವರು ಹೇಳಿದನು, കായിനെ, ಕಾಯಿನನೇ, പാപം നിന്റെ വാതക്കെ കിടക്കുന്നു, ಪಾಪವು ನಿನ್ನ ಬಾಗಿಲ ಹತ್ತಿರಕ್ಕೆ ಬಂದು ನಿಂತಿದೆ, അതിന്റെ ആഗ്രഹം നിന്നോടാ, ಆದ್ರೆ ಅದರ ಆಸೆ ನಿನ್ನ ಬಳಿಯಲ್ಲಿ, നീ അതിനെ ജയിക്കണം. ನೀನು ಅದನ್ನು ಜಯಿಸಬೇಕು. എനിക്ക് ഭയങ്കര ചിന്തിക്കാൻ പറ്റിയൊരു വേർഡുണ്ട്. ನನಗೆ ಭಯಂಕರವಾಗಿ ಇದರ ಬಗ್ಗೆ ಯೋಚಿಸುವುದಕ್ಕೆ ಪ್ರಾರಂಭಿಸಿದೆ. ആദാമിന്റെ മോനോട് പറയും, നീ പാപത്തെ ജയിച്ചോണം. ಆದಾಮನ ಮಗನಿಗೆ ಹೇಳ್ಬೇಕಿತ್ತು, ನೀನು ಪಾಪವನ್ನು ಜಯಿಸಬೇಕು ಅಂತ നീ ಹೇಳಿ. ജയിച്ച് എന്റെ ഹിതം ചെയ്യണം. ನೀನು ಜಯಿಸಿ ನನ್ನ ಚಿತ್ತವನ್ನು ಮಾಡಬೇಕು. ജാതിയനെ നോക്കി തമ്പുരാൻ പറഞ്ഞു, ಅವನು ಅನ್ಯನನ್ನು ನೋಡಿ ದೇವರಲ್ಲಿ ಹೇಳಿದನು, അവൻ എന്റെ ഹിതം ചെയ്യും. ಅವನು ನನ್ನ ಹಿತವನ್ನು ಮಾಡುತ್ತಾನೆ. ഇന്ന് പകൽ കഴിവ് നോക്ക ദൈവം നിന്നൊക്കെ പ്രവചിക്കുന്നു. ಈ ಬೆಳಗಿನ ವೇಳೆಯಲ್ಲಿ ನಿನ್ನ ನೋಡಿ ದೇವರು ಹೇಳುವುದೇನೆಂದರೆ, നിന്റെ വിദ്യാഭ്യാസം നോക്കാതെ ദൈവം പറയുന്നു, ನಿನ್ನ ವಿದ್ಯಾಭ್ಯಾಸವನ್ನು ನೋಡದೆ ನನ್ನ ದೇವರು നീ ಹೇಳುತ್ತಿದ್ದಾನೆ, അവന്റെ ഹിതം ചെയ്യുന്നവനാണ്. ನೀನು ಅವನ ಚಿತ್ತವನ್ನು ಮಾಡುವಂತ ವ್ಯಕ್ತಿಯಾಗಿದೆ. നീ പാർത്ത പട്ടണത്തിൽ അവന്റെ ഹിതം ചെയ്യുന്നവനാണ്. ನೀನು ವಾಸ ಮಾಡಿರುವಂತಹ ಈ ಒಂದು ಸ್ಥಳದಲ್ಲಿ ದೇವರ ಚಿತ್ತವನ್ನು ಮಾಡುವವನಾಗಿರುತ್ತೆ. ഇന്ന് പകൽ ആത്മാവ് ഞാൻ ദൂത് ಈ കൈമാറാം. ಬೆಳಗಿನ ವೇಳೆಯಲ್ಲಿ ಆತ್ಮನ ಮೂಲಕವಾಗಿ ನಾವು ಒಂದು ಆಲೋಚನೆಯನ್ನು ಹೇಳುತ್ತೇನೆ. ദൈവത്തിന്റെ സ്വകാര്യ അഹങ്കാരമാണ് നിങ്ങൾ. ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ ನೀವು. ಆಮೆನ್. ആമേൻ പറ. അവന്റെ സ്വകാര്യ അഹങ്കാരമാണ് നിങ്ങൾ. ಅಂದ್ರೆ ಸ್ವಕೀಯ ಪ್ರಜೆಗಳಾಗಿದ್ದೀರಿ ನೀವು. സ്തോത്രം. ಸ್ತೋತ್ರ. എത്ര പേർക്ക് സന്തോഷിക്കാൻ ಎಷ್ಟು വകയുണ്ട്? ಜನರಿಗೆ ಸಂತೋಷ ಪಡುವುದಕ್ಕೆ ಸಾಮರ್ಥ್ಯಗಳುಂಟು. കോരസ് ജനിക്കുന്നതിന് മുമ്പ് ദൈവം പറഞ്ഞു, അവന്റെ ഹിതം ചെയ്യും. ಕೋರೇಶನು ಜನಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಅಲ್ಲಿ ಹೇಳಿದೇನೆಂದರೆ, ಇವನು ನನ್ನ ಹಿತವನ್ನು ಮಾಡುವವನು. ദൈവഹിതം എന്ന കൺസെപ്റ്റ്, ದೇವರ ಚಿತ್ತ ಎಂಬುವಂತ ಒಂದು ಯೋಜನೆ ഭയങ്കരമായ കഷ്ടതയുള്ള ഭാഗമാണ്. ಭಯಂಕರವಾದಂತ ಕಷ್ಟ ಇರುವಂತ ಒಂದು ಭಾಗ. ദൈവഹിതം എന്ന കാര്യം ದೇವರ ಚಿತ್ತ ಎಂಬ ಒಂದು ಕಾರ್ಯ വലിയ സുഖമുള്ളതൊന്നും അല്ല. ಬಹಳ ಸುಖವಾದದೇನಲ್ಲ. അവിടെ ಅಲ್ಲಿ ദൈവത്തിന്റെ കരുതൽ വെളിപ്പെട്ട് വരും. ದೇವರ ಕ್ರಿಯೆಗಳು ಪ್ರಕಟವಾಗಿ ಬರುತ್ತದೆ. സ്തോത്രം. ಸ್ತೋತ್ರ. ഒരിക്കൽ യേശു പ്രാർത്ഥിക്കുന്നു ഗെത്സമനയിൽ, ಒಂದು ಸಾರಿ ಯೇಸು ಗೆತ್ಸೆಮನೆಯಲ್ಲಿ ಪ್ರಾರ್ಥಿಸುತ್ತಿದ್ದನು, പിതാവേ, ತಂದೆಯೇ, കഴിയുമെങ്കിൽ ഈ ಸಾಧ್ಯವಿರುವುದಾದರೆ പാനപാത്രം എങ്കിൽ നിന്ന് നീക്കണം, ಈ ಪಾನಪಾತ್ರೆ ನನ್ನಿಂದ ನೀಗಿಸು. എങ്കിലും എന്റെ ഇഷ്ടമല്ല, ಹೇಗೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ಆಗಲಿ. നിന്റെ ഹിതം എന്നിൽ വെളിപ്പെടണം. ನಿಮ್ಮ ಚಿತ್ತವು ನನ್ನ ಜೀವಿತದಲ್ಲಿ ಪ್ರಕಟವಾಗಬೇಕು. നിങ്ങൾ പല വിഷയത്തിനു വേണ്ടി പ്രാർത്ഥിക്കാറുണ്ട്. ನೀವು ಅನೇಕ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೀರಿ. നല്ലതാ പ്രാർത്ഥിക്കുന്നത്. ಒಳ್ಳೆಯದೇ ಪ್ರಾರ್ಥನೆ പക്ഷെ ഞാൻ ಮಾಡುವುದು. ഒരു കാര്യം കൂടെ പറയാം. ಆದ್ರೆ ನಾವು ಒಂದು ಕಾರ್ಯವನ್ನು ಹೇಳುತ್ತೇನೆ. നിങ്ങളുടെ പ്രാർത്ഥനയ്ക്കകത്ത് ನಿಮ್ಮ ಪ್ರಾರ್ಥನೆಯ ಒಳಗಡೆ ഒരു വാചകം കൂടി ചേർത്ത് പ്രാർത്ഥിക്കണം. ಒಂದು ಇನ್ನೊಂದು ವಾಕ್ಯವನ್ನು ಸೇರಿಸಿ ನೀವು ಪ್ರಾರ್ಥನೆ ಮಾಡಬೇಕು. കർത്താവേ, നിന്റെ ഹിതമാണെങ്കിൽ എനിക്കത് മതി എന്ന് പ്രാർത്ഥിക്കണം. ಕರ್ತನೇ, ನಿಮ್ಮ ಚಿತ್ತ ಇರುವುದಾದ್ರೆ ನನಗೆ ಅದು ಸಾಕು. എന്റെ ലൈഫിൽ ನನ್ನ ಜೀವಿತದಲ್ಲಿ ചില വിഷയത്തിന് വേണ്ടിയൊക്കെ പ്രാർത്ഥിക്കുമ്പോൾ ಕೆಲವೊಂದು ವಿಷಯಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತಿದ್ದಾಗ ഞാൻ ദൈവത്തോട് പറയും, ನಾನು ದೇವಸ್ಥಾನದಲ್ಲಿ ಕೇಳಿದೆ, കർത്താവേ, ಕರ್ತನೆ, എന്റെ ആഗ്രഹം ഇതാ, ನನ್ನ ಚಿತ್ತ ಹೀಗೆ, ನನ್ನ ಆಸೆ ಇದು, എന്റെ ഇഷ്ടം അതാ, ನನ್ನ ಇಷ್ಟ ಇದು, അതിനുവേണ്ടി ഞാൻ പ്രാർത്ഥിക്കുന്നത്. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. പക്ഷേ ಆದ್ರೆ എന്നെ വേദനിപ്പിക്കുന്നതായാലും വേണ്ടുകയില്ല, ನನಗೆ ವೇದನೆ ಪಡಿಸುವಂತದಾಗಿರುವುದಾದರೆ നിന്റെ ഹിതം എന്നിലും നടന്നാ മതി. ನಿನ್ನ ಚಿತ್ತ ಮಾತ್ರ ನನ್ನಲ್ಲಿ ಆದ್ರೆ ಸಾಕು. ആ പ്രാർത്ഥനയ്ക്കകത്ത് തമ്പുരാൻ പ്രവർത്തിച്ചിരിക്കും. ಆ ಪ್ರಾರ್ಥನೆಗಳಲ್ಲಿ ನನ್ನ ದೇವರು ಕಾರ್ಯಗಳನ್ನು ಮಾಡಿರುತ್ತಾನೆ. യേശു ഗെത്സമനയിൽ പ്രാർത്ഥിക്കുന്നു, ಯೇಸು ಈಗ ಗೆತ್ಸೆಮನೆಯಲ್ಲಿ ಪ್ರಾರ್ಥಿಸುತ್ತಿದ್ದಾನೆ, പിതാവേ, കഴിയുമെങ്കിൽ ഈ പാനപാത്രം എങ്കിൽ നിന്ന് നീക്കണം. ತಂದೆಯೇ, ಸಾಧ್ಯವಾಗುವುದಾದರೆ ಈ ಒಂದು ಪಾತ್ರೆಯನ್ನು ನನ್ನಿಂದ ತೆಲಗಿಸಿರಿ. അല്ലേ അല്ല, ಇಲ್ಲವೇ ಇಲ್ಲ. അവൻ അവിടെ പ്രാർത്ഥിക്കുന്ന പ്രാർത്ഥന ಅವನು ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಂತ ಒಂದೊಂದು ಪ್ರಾರ್ಥನೆ ഗെത്സമനയിൽ വെച്ച് ಗೆತ್ಸೆಮನೆಯಲ್ಲಿ ಇದ್ದುಕೊಂಡು അവന്റെ പ്രാണ
പ്രാണൻ ഇല്ലാതാക്കാൻ ಅವನ ಪ್ರಾಣವು ಇಲ್ಲದಾಗಿ ಆಗುವುದಕ್ಕೋಸ್ಕರವಾಗಿ പിശാച് പദ്ധതി ഒരുക്കുകയാ. ಸೈತಾನನ ಒಂದು ಪದ್ಧತಿಯನ್ನು ಹಾಕುತ್ತಿದ್ದಾನೆ. അവന്റെ ശരീരം മുഴുവൻ വിയർക്കുകയാ. ಅವನ ಶರೀರವೆಲ್ಲ ಬೆವರುತ್ತಿದೆ. രക്തത്തുള്ളികൾ പോലെ പൊടിക്കുകയാ. ಮಾತ್ರವಲ್ಲ ಅವನ ಎಲ್ಲಾ ಬೆವರುಗಳ ರಕ್ತದಾನಿಯಾಗಿ ಕೆಳಗಡೆ ಬೀಳುತ್ತಾ ಇತ್ತು. സയൻസ് പറയുന്നു ಕ್ಷಮಿಸಿ ವಿಜ್ಞಾನ ಹೇಳುತ್ತದೆ അങ്ങനെ വരുന്ന മനുഷ്യൻ വേഗത്തിൽ മരിക്കും. ಆ ರೀತಿಯಲ್ಲಿ ಇರುವಂತಹ ಮನುಷ್ಯನು ಬೇಗವಾಗಿ ಸತ್ತೋಗುತ್ತಾನೆ. പിശാച് പറയുകയാ ಸೈತಾನನು ಹೇಳುತ್ತಿದ್ದಾನೆ ഗദസമനെ നീ അവസാനിക്കണം. ಇನ್ನು ಗೆತ್ಸೆಮನೆಯಲ್ಲಿ ನೀನು ಸಾಯಬೇಕು. കാൽവറിയിൽ വീണ്ടെടുപ്പ് നടക്കാതിരിക്കണമെങ്കിൽ ಕಲ್ವಾರಿಯಲ್ಲಿ ಒಂದು ಬಿಡುಗಡೆ ಆಗದೆ ಇರಬೇಕು. ഗദസമനെ നീ ഇല്ലാതാകണം. ಆದ್ದರಿಂದಲೇ ನೀನು ಈ ಗೆತ್ಸೆಮನೆಯಲ್ಲಿ ಇಲ್ಲದಾಗಿ ಆಗಬೇಡಬೇಕು. യേശു ദൈവമാണ്, ಯೇಸು ದೇವರಾಗಿದ್ದಾನೆ, അപ്പോൾ തന്നെ മനുഷ്യനാണ്. ಅದೇ ಪ್ರಕಾರವೇ ಅವರು ಮನುಷ್ಯನಾಗಿದ್ದಾನೆ. വിശന്നിട്ട് അവൻ ആഹാരം കഴിച്ചു. ಅವನು ಹಸಿವೆಗೋಸ್ಕರವಾಗಿ ಆಹಾರವನ್ನು ಸೇವಿಸಿದನು. ദൈവത്വത്തിൽ അവൻ ആഹാരം ഉണ്ടാക്കി. ದೇವತ್ವದಲ್ಲಿ ಆತನ ಆಹಾರವನ್ನು ಉಂಟು ಮಾಡಿದನು. ലാസറിന്റെ കല്ലറയ്ക്ക് ചെന്ന് ಲಾಸರನ ಸಮಾಧಿ ಬಳಿಗೆ ಹೋಗಿ മനുഷ്യത്വത്തിൽ അവൻ കരഞ്ഞു. ಮನುಷ್ಯತ್ವದ ನಿಮಿತ್ತವಾಗಿ ಆತನ ಅತ್ತದನ್ನು ನೋಡುತ್ತೇವೆ. അവൻ ദൈവത്വത്തിൽ ಅವನು ದೈವತ್ವದಲ್ಲಿ മരിച്ചവനെ പുറത്തെടുത്തു. ಸತ್ತವನನ್ನು ಎಬ್ಬಿಸಿದನು. എന്റെ കർത്താവ് ನನ್ನ ಕರ್ತನು അവൻ മനുഷ്യനായപ്പോൾ തന്നെ ಆತನು ಮನುಷ್ಯನಾಗಿದ್ದಾಗಲೇ അവൻ നിത്യനായ ദൈവം കൂടിയാണ്. ದೇವರು ಸಹ ಆಗಿದ್ದಾನೆ. ലോകത്തിന്റെ പാപത്തെ ಲೋಕದ ಪಾಪವನ್ನು അവന്റെ മേൽ ചുമത്തിയപ്പോൾ ಅವನ ಮೇಲೆ ಹಾಕಿದಾಗ സാം ചെയ്തു പോയ സകല പാപങ്ങളും ಸಾಮ್ ಮಾಡಿದಂತ ಎಲ್ಲಾ ಪಾಪಗಳನ್ನು ചെയ്യാനുള്ള പാപങ്ങളും ಮಾಡ್ಲಿಕ್ಕಿರುವಂತ ಎಲ್ಲಾ ಪಾಪವನ್ನು അവന്റെ മേൽ ചുമത്തിയപ്പോൾ ಅವನ ಮೇಲೆ ಹಾಕಿದಾಗ അവന്റെ ശരീരം തകരാൻ തുടങ്ങി. ಅವನ ಶರೀರವು ಅಲ್ಲಿ ಒಡೆಯುವುದಕ್ಕೆ ಪ್ರಾರಂಭಿಸಿತು. പിശാച് പറയുകയാ ಸೈತಾನನು ಹೇಳುತ್ತಿದ್ದಾನೆ ഗദസമനെ നീ അവസാനിക്കും. ಗೆತ್ಸೆಮನೆಯಲ್ಲಿ ನೀನು ಕೊನೆಗಾಣುತ್ತಿ. എന്നാൽ യേശു പറയുകയാ ಅದು ದೇವರು ಹೇಳುತ್ತಿದ್ದಾನೆ ഇവിടെ അവസാനിക്കാൻ നിന്റെ ഇഷ്ടമെങ്കിൽ അങ്ങനെ. ಅಯ್ಯೋ ನೀ ಇಲ್ಲಿ ನಾನು ಕೊನೆ ಆಗಬೇಕಾಗಿರುವಾಗ ಇದು ನಿನ್ನ ಚಿತ್ತವೇ ಆಗಬೇಕು. മറിച്ച് ಸತ್ತು കാൽവറിയിലേക്കാണെങ്കിൽ ಕಲ್ವಾರಿಯಲ್ಲಿ ನಾನು ಇರಬೇಕಾದರೆ അതിലേക്ക് എന്നെ തന്നെ സമർപ്പിക്കുന്നു. ನನ್ನನ್ನೇ ನಾನು ನಿನಗೆ ಸಮರ್ಪಿಸಿ ಕೊಡುತ್ತಿದ್ದೇನೆ. ദൈവഗീതം സംബന്ധിച്ച് യേശുവിന്റെ പ്രാർത്ഥനയിൽ ದೇವರ ಚಿತ್ತದ ಸಮರ್ಪಿಸಿಕೊಟ್ಟ ಒಂದು ಪ್ರಾರ್ಥನೆಯಲ್ಲಿ ಯೇಸುವಿನ ಪ್ರಾರ್ಥನೆಯಲ್ಲಿ ഗദസമനയിൽ ദൈവശബ്ദം അവൻ കേട്ടു. ಗೆತ್ಸೆಮನೆಯಲ್ಲಿ ದೇವರ ಶಬ್ದವನ್ನು ಆತನು ಕೇಳಿದನ್ನು ನೋಡುತ್ತೇವೆ. ദൈവത്തിന്റെ മഹത്വമുള്ള ദൈവിക സഞ്ചയനം അവന് വേണ്ടി അവിടെ വെളിപ്പെട്ടു വന്നു. ದೇವರ ಮಹತ್ವದ ದೈವಿಕವಾದಂತ ಯೋಚನೆಯು ಅಲ್ಲಿ ಆತನಿಗೋಸ್ಕರವಾಗಿ ಪ್ರಕಟ ಆದದನ್ನು ನಾವಲ್ಲಿ ನೋಡುತ್ತೇವೆ. ಎಲಿಯನು ಮೋಶೆಯು അവനെ ആശ്വസിപ്പിച്ചു. ಅವರಿಬ್ಬರು ಸಹ ಅಲ್ಲಿ ಬಂದು ಅವರನ್ನು ಯೇಸುವನ್ನು ಆಧರಿಸಿದನು. അവനെ മഹത്വം കണ്ടു. ಅಲ್ಲಿ ಮಹತ್ವವನ್ನು ಅಲ್ಲಿ ಕಂಡರು. അടുത്ത സ്റ്റെപ്പ് ನಂತರದ ಒಂದು അവൻ ಹೆಜ್ಜೆ കാൽവറിയിലേക്ക് പോകുകയാ. ಅವರು ಕಲ್ವಾರಿಗೆ ಹೋಗುತ್ತಿದ್ದಾರೆ. എന്ന് കാൽവറി ചെന്നിട്ട് ಕಲ್ವಾರಿಗೆ ಹೋದ ನಂತರವಾಗಿ തകർത്തപ്പെട്ട കാൽവറിയിൽ ಒಡೆಯಲ್ಪಟ್ಟ ಆ ಕಲ್ವಾರಿಯಲ್ಲಿ വേദനിച്ചു പോയ കാൽവറിയിൽ ವೇದನೆಗೆ ಒಳಗೊಂಡಂತ ಆ ಒಂದು ಕಲ್ವಾರಿಯಲ್ಲಿ അവൻ ദൈവത്തോട് പ്രാർത്ഥിക്കുന്നു. ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. എന്റെ ദൈവമേ, ನನ್ನ ದೇವರೇ, എന്റെ ദൈവമേ, ನನ್ನ ದೇವರೇ, നീ എന്നെ കൈവിട്ടതെന്താ? ನೀನು ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ഒരു കാര്യം ഞാൻ പറയാം. ಒಂದು ಕಾರ್ಯವನ್ನು ನಾನು ನಿಮಗೆ ಹೇಳುತ್ತೇನೆ. തകർന്ന ഗദസമനെ നീ കേട്ട ദൈവശബ്ദം ಒಡೆಯಲ್ಪಟ್ಟಂತ ಗೆತ್ಸೆಮನೆಯಲ್ಲಿ ನೀನು ಕೇಳಿದಂತ ದೇವರ ಶಬ್ದ കാൽവറി നിങ്ങൾ കേൾക്കത്തില്ല. ಕಲ್ವಾರಿಯಲ್ಲಿ ನೀವು ಕೇಳುವುದಿಲ್ಲ. കാൽവറി നീ ഒറ്റപ്പെട്ടു പോകും. ಕಲ್ವಾರಿಯಲ್ಲಿ ನೀವು ಒಬ್ಬಂಟಿಗರಾಗುತ್ತೀರಿ. കാൽവറിയിൽ പിതാവ് കാണത്തില്ല. ಕಲ್ವಾರಿಯಲ್ಲಿ ತಂದೆ ಇರುವುದಿಲ್ಲ. കാൽവറിയിൽ പുത്രൻ കാണത്തില്ല. ಕಲ್ವಾರಿಯಲ್ಲಿ ಪುತ್ರನಿರುವುದಿಲ್ಲ. കാൽവറിയിൽ ഭാര്യ കാണത്തില്ല. ಕಲ್ವಾರಿಯಲ್ಲಿ ಹೆಂಡತಿ ಇರುವುದಿಲ್ಲ. കാൽവറിയിൽ ആരും കാണത്തില്ല. ಕಲ್ವಾರಿಯಲ್ಲಿ ಯಾರು ಇರುವುದಿಲ್ಲ. ആരുമില്ലാത്ത കാൽവറി നിനക്കുണ്ടെങ്കിൽ ഓർക്കുക, ಯಾರು ಇಲ್ಲದಿರುವಂತ ಕಲ್ವಾರಿ ನಿನಗೆ ಇರುವುದಾದ್ರೆ ನೆನೆಸಿಕೋ. ആരും കാണാത്തൊരു ഉയർപ്പ് നിന്റെ പിൻപിൽ ദൈവം ചലിപ്പിക്കുന്നുണ്ട്. ಯಾರು ಕಾಣದೇ ಇರುವಂತ ಒಂದು ಉನ್ನತವಾದಂತ ಸ್ಥಾನ ನಿನಗೋಸ್ಕರವಾಗಿ ನನ್ನ ದೇವರು ಸಿದ್ಧಪಡಿಸುತ್ತಿದ್ದಾನೆ. നിന്റെ തകർച്ച ദൈവശബ്ദം കേൾക്കും. ನಿನ್ನ ಒಡೆಯಲ್ಪಡುವಂತ ಅನುಭವದಲ್ಲಿ ದೇವರ ಶಬ್ದವನ್ನು തകർച്ചയുടെ മൂർധന്യ അവസ്ഥയിൽ ಈ ಒಂದು ಆ ಸನ್ನಿವೇಶದಲ್ಲಿ നീ ദൈവശബ്ദം കേൾക്കത്തില്ല. ನೀನು ದೇವರ ಶಬ್ದವನ್ನು ಕೇಳುವುದಿಲ್ಲ. അവിടെ ഒരു ആശ്വാസവാക്ക് കേൾക്കത്തില്ല. ಆದರಣೆಯ ಮಾತುಗಳನ್ನು ಕೇಳುವುದಿಲ್ಲ. അവിടെ കരുതാൻ ആരും കാണത്തില്ല. ಅಲ್ಲಿ ನಿನಗೋಸ್ಕರವಾಗಿ ಒದಗಿಸಿಕೊಡುವುದಕ್ಕೆ ಯಾರು തോളെ തട്ടാൻ ആരും കാണത്തില്ല. ತೋಳನ್ನು ತಟ್ಟುವುದಕ್ಕೆ ಯಾರು ಇರುವುದಿಲ್ಲ. ആശ്വസിപ്പിക്കാൻ ആരും കാണത്തില്ല. ಆದರಿಸುವುದಕ್ಕೆ ಯಾರು ಅಲ್ಲಿ ಇರುವುದಿಲ್ಲ. അങ്ങനത്തെ കാൽവരി നിങ്ങൾക്കുണ്ടോ? ಆ ರೀತಿಯ ಕಲ್ವಾರಿಯನ್ನು ನೀವು ಅನುಭವಿಸುತ್ತಿದ್ದೀರೋ? ഒറ്റപ്പെട്ടു പോയ കാൽവരി നിനക്കുണ്ടോ? ಒಬ್ಬಂಟಿಗರಾಗಿರುವಂತ ಒಂದು ಕಲ್ವಾರಿ ಅನುಭವ ನಿಮಗೆ ಇದೆಯೋ? എല്ലാവരും നിന്നെ കൈവിട്ട കാൽവരി നിനക്കുണ്ടോ? ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಂತ ಅನುಭವ ನಿಮಗೆ ಕಲ್ವಾರಿ ಆಗಿದೆಯೋ? ആരും സഹായിക്കാത്ത കാൽവരി നിനക്കുണ്ടോ? ಯಾರು ಸಹಾಯ ಮಾಡದಿರುವಂತ ಒಂದು ಕಲ್ವಾರಿ ಅನುಭವ ನಿಮಗೆ ಆಗಿದೆಯೋ? മണിക്കൂറുകൾ കരഞ്ഞിട്ടും ദൈവത്തിന്റെ മറുപടി കേൾക്കാത്ത കാൽവരി നിനക്കുണ്ടോ? ಗಂಟೆಗಟ್ಟಲೆ ಕರ್ತನ ಸನ್ನಿಧಾನ ಇದ್ದುಕೊಂಡು ಅಳುತ್ತಾ ಇದ್ದು ಸಹ ದೇವರ ಒಂದು ಸದುತ್ತರ ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದಾದರೆ, വാവിട്ട് കരഞ്ഞിട്ടും ദൈവം ഒരു ശബ്ദം പോലും നിന്നോട് പറയാത്ത കാൽവരി നിനക്കുണ്ടോ? ಬಾಯಿಗಳನ್ನು ಬಿಟ್ಟು ಜೋರಾಗಿ ಆತು ನೀವು ಗೋಳಾಡಿಕೊಂಡು ಸಹ ದೇವರ ಶಬ್ದ ನಿಮಗೆ ಕೇಳದಿರುವಂತ ಒಂದು ಕಲ್ವಾರಿ ನಿಮಗೆ ಇರುವುದಾದರೆ, തമ്പുരാൻ നിന്നെ നോക്കി പറയുന്നു, ದೇವರು ನಿನ್ನನ್ನು ನೋಡಿ ಹೇಳುವುದೇನೆಂದರೆ, അല്പനേരത്തേക്ക് ഞാൻ നിന്നെ കൈവിട്ടെങ്കിലും ಸ್ವಲ್ಪ ಸಮಯಕ್ಕೋಸ್ಕರವಾಗಿ ನಾನು ನಿನ್ನನ್ನು ಕೈ മഹാകരുണയോടെ ഞാൻ നിന്നെ ചേർത്തുകൊള്ളാൻ പോകുകയാണ്. ಮಹಾಕರುಣೆಯಿಂದ ನಾನು ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. മഹാകരുണയോടെ ഞാൻ നിന്നെ ചേർത്തുകൊള്ളാൻ
ചേർത്തുകൊള്ളാൻ പോകുകയാ. കരുಣೆಯಿಂದ ನಾನು ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. മഹാകരുണയോടെ ഞാൻ നിന്നെ ചേർത്തുകൊള്ളാൻ പോകുകയാ. ಕರುಣೆಯಿಂದ ನಾನು ನಿನ್ನನ್ನು നീ ಸೇರಿಸಿಕೊಳ್ಳುತ್ತೇನೆ. കരഞ്ഞത് മതിയെന്നേ, ನೀನು ಅತ್ತದು ಸಾಕು, നീ നിലവിളിച്ചത് മതിയെന്നേ. ನೀನು ಕೂಗಿದ್ದು ಸಾಕು. ഇന്ന് പക ദൈവഹിതത്തിന്റെ പ്രാർത്ഥനയ്ക്കകത്ത് അവന്റെ കരുത നിനക്ക് വേണ്ടി വെളിപ്പെടാൻ പോകുകയാ. ಬೆಳಗಿನ ವೇಳೆಯಲ್ಲಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುತ್ತಿರುವಂತಹ ನಿನಗೋಸ್ಕರವಾಗಿ ನನ್ನ ದೇವರ ಉನ್ನತವಾದ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. വിശ്വസിക്കാൻ പറ്റുന്നവരുടെ കരങ്ങൾ തട്ടി അതിനെ സ്വീകരിച്ചാട്ടെ. ನಂಬುವುದಕ್ಕೆ ಸಾಧ್ಯ ಇರುವುದಾದರೆ ಕರಗಳನ್ನು ತಟ್ಟಿ ಅದನ್ನು ಸ್ವೀಕರಿಸಿರಿ. ഗെത്സമനയിൽ കേട്ട ശബ്ദം കാൽവരി നിങ്ങൾ കേൾക്കത്തില്ല. ಗೆತ್ಸೆಮನೆಯಲ್ಲಿ ನೀವು ಕೇಳಿದಂತ ದೈವಿಕವಾದಂತಹ ಶಬ್ದವು ಕಲ್ವಾರಿಯಲ್ಲಿ ನೀವು ಕೇಳುವುದಿಲ್ಲ. എന്നാൽ കാൽവരി നിന്റെ അവസാനം അല്ല. ಆದ್ರೆ ಕಲ್ವಾರಿಯು ನಿನ್ನ ಕೊನೆ ಅಲ್ಲ. കാൽവരി നിന്റെ അവസാനം അല്ല. ಕಲ್ವಾರಿಯು ನಿನ್ನ ಕೊನೆ ಅಲ್ಲ. കാൽവരി നിന്റെ അവസാനം അല്ല. ಕಲ್ವಾರಿಯು ನಿನ್ನ ಕೊನೆ ಅಲ್ಲ. ഹേ പിശാചേ, ಓ ಸೈತಾನನೇ, നീ കല്ലറ എത്ര അടക്കി വെച്ചാലും, ನೀನು ಸಮಾಧಿಯನ್ನು ಮುಚ್ಚಿ ನೀನು ಎಷ್ಟೇ ದೊಡ್ಡ ದೊಡ್ಡ ಆ ಒಂದು ಕಲ್ಲುಗಳನ್ನು ಹಾಕಿಟ್ಟರು ಸಹ, ആവോളം പടയാളികളെ കാവൽ നിർത്തിയാലും, ನೀನು ಎಷ್ಟೇ ಕಾವಲುಗಾರನ್ನು ಹೊರಗಡೆ ಇಟ್ಟುಕೊಂಡು ಕಾಯಿಸುತ್ತಾ ಇದ್ದರು ಸಹ, ഇംപീരിയൻ മുദ്ര കൊണ്ട് ബ്ലോക്ക് ചെയ്താലും, ಸಾಮ್ರಾಜ್ಯದವರ ಆ ಒಂದು ಮುದ್ರೆಯನ್ನು ಹಾಕಿ ನೀನು ಎಷ್ಟೇ ದೊಡ್ಡ ಕಾವಲನ್ನು ಇಟ್ಟರು ಸಹ, അവൻ മരണത്തെ തോൽപ്പിച്ച് പുറത്തിറങ്ങി ಅವನು വരും. ಮರಣವನ್ನು ಸೋಲಿಸಿ ಹೊರಗಡೆ അവൻ മരണത്തെ ಬಂದವನಾಗಿದ್ದಾನೆ. തോൽപ്പിച്ച് പുറത്തിറങ്ങി വരും. ಅವನು ಮರಣವನ್ನು ಸೋಲಿಸಿ ಹೊರಗಡೆ ಬಂದೇ ಬರುತ್ತಾನೆ. എടാ, ലോക ചരിത്രത്തിൽ ಲೋಕದ ಚರಿತ್ರೆಯಲ್ಲಿ മരിച്ചവന്റെ കല്ലറയ്ക്ക് കാവൽ നിന്നെങ്കിൽ ಅಂದ್ರೆ ಸತ್ತು ಹೋದಂತ ವ್ಯಕ್ತಿಯ ಸಮಾಧಿಗೆ ಕಾವಲು ಇರಿಸಿರುವುದಾದರೆ എന്റെ യേശുവിന്റെ കല്ലറയിലാ. ಅದು ನನ್ನ ಯೇಸುವಿನ ಸಮಾಧಿ ಮಾತ್ರವೇ ಆಗಿದೆ. ഒരാമേൻ പറ. ಒಂದು ಆಮೇಲೆ ಹೇಳುವ. ഞാനൊരു കാര്യം ചോദിച്ചോട്ടെ. ನಾ ಒಂದು ಕಾರ್ಯವನ್ನು ನಿಮ್ಮಲ್ಲಿ ಕೇಳುತ್ತೇನೆ. കേരളത്തിൽ കാഴ്ച ബംഗ്ലാവുണ്ട്. ಕೇರಳದಲ್ಲಿ ಒಂದು ರೀತಿಯ ಸ್ಥಳವಿದೆ, സു കാഴ്ച ബംഗ്ലാവ് സു. ಝೂ. അവിടെ അനേകം മൃഗങ്ങളെ കാണാൻ പറ്റും. ಅಲ್ಲಿ ಮೃಗಾಲಯವಿದೆ. ಮೃಗಾಲಯದಲ್ಲಿ ಅನೇಕ ಮೃಗಗಳಿದ್ದಾರೆ. ജിറാഫിനെ അഴിച്ചു വിട്ടേക്ക. ಜಿರಾಫೆಯನ್ನು ನಾವು ಕಳಿಸಿದ್ದೇವೆ ಅಂತ ನೆನೆಸ್ಕೊಳ್ಳಿ. ഹിപ്പപ്പൊട്ടാമസിനെ ഇങ്ങനെ വിട്ടേക്ക, കാണാൻ പറ്റും. ಹಿಪ್ಪೋಪೋಟೋಮಸ್ ಅನ್ನು ನಾವು ಹೀಗೆ ಸಂಚರಿಸುತ್ತಾ ಇರುವುದಾದರೆ ಅದನ್ನು ಕಾಣಲು ಸಾಧ್ಯ. എന്ന സിംഹത്തിന്റെ കൂട്ടിന്റെ വാതക്കെ ಆದ್ರೆ ಸಿಂಹದ ಬಾಗಿಲನ್ನು ഇരുമ്പ് ഗേറ്റ് വെച്ചേക്ക. ಅದಕ್ಕೆ ಕಬ್ಬಿಣದ ಬಾಗಿಲುಗಳನ್ನು ಹಾಕಿಟ್ಟಿರುತ್ತಾರೆ. അതിന്റെ വാതക ചിലപ്പോൾ ചെറിയൊരു പേടിയുണ്ട്. ಅದರ ಬಾಗಿಲ ಹತ್ತಿರ ಬಂದಾಗ ನಮಗೆ ಸ್ವಲ್ಪ ഇത് ಭಯವಾಗ್ತದೆ. പൊളിച്ച് പുറത്തിറങ്ങി വരുമോന്ന്. ಇದೇನಾದರೂ ಈ ಒಂದು ಬಾಗಿಲನ್ನು ಕೆಡವಿ ಹೊರಗಡೆ ಬರ್ತದೋ ಅಂತ ಹೇಳಿ ഒരു കാര്യം ഞാൻ ചോദിച്ചോട്ടെ. ಒಂದು ಕಾರ್ಯವನ್ನು ನಾನು ನಿಮಗೆ ಕೇಳ್ತೇನೆ. കല്ലറയിൽ വെച്ച യേശുവിന് ഇവർക്ക് പേടിയായിരുന്നെങ്കിൽ, ಅಂದ್ರೆ ಸಮಾಧಿಯ ಒಳಗಡೆ ಊಣಿಟ್ಟಂತ ಯೇಸುವಿನ ಕುರಿತು ನಿಮಗೆ ಭಯ ಇರುವುದಾದರೆ, മരിച്ച് പുറത്ത് ഇറങ്ങി വന്ന യേശുവിനെ എത്രയധികം പൈശാചിക മേഖലകൾക്ക് പേടിയാണ്. ಹಾಗಾದ್ರೆ ಸತ್ತು ಪುನರುತ್ಥಾನವಾಗಿ ಎದ್ದು ಬಂದಂತ ಯೇಸುವನ್ನು ಕಂಡಾಗ ಸೈತಾನಿಗೆ ಎಷ್ಟು ಭಯ ಇರಬಹುದು. അവനെ ചുമക്കുന്ന നിന്നെ പിശാചിന് എത്ര ഭയമാണെന്ന്. ಹಾಗಾದರೆ ಸೈತಾನನು ನಿಮ್ಮನ್ನು ನೋಡಿದಾಗ ಎಷ್ಟು ಭಯ ಪಡಬಹುದು. അങ്ങനെയെങ്കിൽ ഇന്ന് പകൽ ആത്മാവിൽ ഒന്ന് സ്തോത്രം ചെയ്യുക. ಆಗಿರುವುದಾದ್ರೆ ಈ ಬೆಳಗಿನ ವೇಳೆಯಲ್ಲಿ ಆತ್ಮನ ಮೂಲಕವಾಗಿ ನಾವು ದೇವರಿಗೆ നിങ്ങൾ ಸ್ತೋತ್ರ ಸಲ್ಲಿಸಬೇಕು. ദൈവത്തെ ചുമക്കുന്നവനാണ്. ನಾವು ದೇವರನ್ನು ಹೊರುವವರಾಗಿದ್ದೇವೆ. അവന്റെ മഹത്വം ചുമക്കുന്നവനാണ്. ಆತನ ಮಹತ್ವವನ್ನು ಹೊರುವವರಾಗಿದ್ದೇವೆ. അവന്റെ സാന്നിധ്യം ಆತನ ചുമക്കുന്നവനാണ്. ಸಾನ್ನಿಧ್ಯವನ್ನು ಹೊರುವವರಾಗಿದ್ದೇವೆ. You are royal priesthood, ನಾವು a ರಾಯಭಾರಿಗಳಾಗಿದ್ದೇವೆ. holy nation, ನಾವು ಪರಿಶುದ್ಧ you are ಜನಾಂಗವಾಗಿದ್ದೇವೆ. separate generation. ನಾವು ಸ್ವಕೀಯ ಜನವಾಗಿದ್ದೇವೆ. Amen. ಆಮೆನ್. സ്തോത്രം. ಸ್ತೋತ್ರ. Amen. ಆಮೆನ್. കല്ലറ കിടന്ന യേശുവിന് ഇവർക്ക് ഭയങ്കര പേടിയായിരുന്നു. ಅಂದ್ರೆ ಸಮಾಧಿ ಒಳಗಡೆ ಹಾಕಿದಂತ ಯೇಸುಗೋಸ್ಕರವಾಗಿ ಅವರು ಬಹಳ ಭಯಪಟ್ಟವರಾದರು. കല്ലറ പൊളിച്ച് പുറത്തിറങ്ങിയവനെ ചുമക്കുന്ന നമ്മളെ എത്ര പേടിയാ പിശാചിന്. ಹಾಗಾದ್ರೆ ಸಮಾಧಿಯನ್ನು ಸೀಡಿ ಹೊರಗಡೆ ಬಂದು ನಾವು ಯೇಸು ಕ್ರಿಸ್ತನ ಹೊರುತ್ತಾ ಇರುವುದಾದ್ರೆ ನಮ್ಮನ್ನು ನೋಡಿ ಸಹಿತ ಇನ್ನೆಷ್ಟು ಭಯ ಪಡಬಹುದು. ಆಮೆನ್. ഒരാമേൻ പറ. ಒಂದು ಆಮೆನ್ ಹೇಳುವ. ഇത്ര വലിയ ദൈവത്തെ ചുമക്കുന്നവരാ നമ്മള്. ಇಷ್ಟು ದೊಡ್ಡ ದೇವರನ್ನು ಹೊರುವಂತವರಾಗಿದ್ದೇವೆ ನಾನು ಮತ್ತೆ ನೀವು. Amen. ಆಮೆನ್. കോരശനൊക്കെ ദൈവം പറയുന്നു, ಕೋರಸ್ ನೋಡಿ ದೇವರು ಹೇಳುತ್ತಿದ್ದಾನೆ, അവൻ എന്റെ ഹിതം ചെയ്യും. ಅವನು ನನ್ನ ಚಿತ್ತವನ್ನು ನೆರವೇರಿಸುವವನು. അവൻ എന്റെ ഹിതം ചെയ്യും. ಅವನು ನನ್ನ ಚಿತ್ತವನ್ನು ನೆರವೇರಿಸುವವನು. യെശയ്യാ പ്രവചനം ഇങ്ങനെ പറയുന്നു, ಯೆಶಾಯ ಪ್ರವಾದಿಯಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ, ഞാൻ അവന് മുൻപേ പുറപ്പെടും, ನಾನು ಅವನ ಮುಂದಕ್ಕೆ ಹೋಗುತ್ತೇನೆ, ഞാൻ ഒരു വലങ്കൈക്ക് പിടിക്കും, ನಾನು ಅವನ ಬಲಗೈ ಹಿಡಿಯುತ್ತೇನೆ, ഇരുമ്പാടാമ്പലുകളെ തകർക്കും, ಆ ಕಬ್ಬಿಣದ ಎಲ್ಲಾ ಸಲಾಕೆಗಳನ್ನು താമ്രവാതിലുകളെ ಹಾಕುತ್ತಾನೆ, കണ്ണിക്കും, ತಾಮ್ರದ ಬಾಗಿಲುಗಳನ್ನು ತೆರೆಯುತ್ತಾನೆ, ഇരുട്ടിലെ നിക്ഷേപങ്ങൾ കൊടുക്കും. ಕತ್ತಲೆಯ ನಿಕ್ಷೇಪಗಳನ್ನು ನಾನು ಅವನಿಗೋಸ್ಕರವಾಗಿ ಕೊಡುತ್ತೇನೆ. എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഇന്ന് പകൽ ദൈവത്തിന് നിന്നെ കുറിച്ച് ഒരു പദ്ധതി ഉണ്ടെങ്കിൽ ദൈവം അത് നിവർത്തിക്കും. ಈ ಬೆಳಗಿನ ವೇಳೆಯಲ್ಲಿ ದೇವರಿಗೆ ನಿನ್ನ ಕುರಿತು ಒಂದು ಯೋಚನೆ ಇರುವುದಾದರೆ ದೇವರು ನಿನ್ನ ಜೀವಿತದ ಅದನ್ನು ನೆರವೇರಿಸುತ್ತಾನೆ. ഏതെല്ലാം ശക്തികൾ അതിന് വിരോധമായിട്ട് എഴുന്നേറ്റാലും ദൈവം ആഗ്രഹിച്ചത് നടക്കും. ಯಾವುದೆಲ್ಲ ಶಕ್ತಿಗಳು ಅದಕ್ಕೆ ವಿರುದ್ಧವಾಗಿ ಎದ್ದು ಬಂದರೂ ಸಹ ನನ್ನ ದೇವರು ನಿನ್ನ ಜೀವಿತದಲ್ಲಿ ಯಾವುದನ್ನು ಯೋಚಿಸಿ ಇಟ್ಟಿರುತ್ತಾನೋ ಅದನ್ನು ನೆರವೇರಿಸುತ್ತಾನೆ. യെശയ്യാവ് പറയുന്നു, ಯೆಶಾಯನು ಈ ಪ್ರಕಾರವಾಗಿ ಹೇಳುತ್ತಾನೆ, അവന്റെ ഹിതം ചെയ്യും, ಆತನ ಚಿತ್ತವನ್ನು ಮಾಡುವುದು, ഞാൻ അവന്റെ വലങ്കൈക്ക് പിടിക്കും, ನಾನು ಅವನ ಬಲಗೈ ಹಿಡಿಯುತ್ತೇನೆ, അവന് മുൻപേ പുറപ്പെടും. ಅವನ ಮುಂದಾಗಿ ನಾನು ಹೊರಡುತ್ತೇನೆ. ಆಮೆನ್. ഒരു നല്ല ഹാലേലൂയ പറ. ಒಂದು ಒಳ್ಳೆ ಹಾಲಲ್ಲಿ ಹೇಳುವ. സപ്പോസ് ഹി ഈസ് എ കോരസ്, ಇವರು ಒಂದು ಕೋರೇಶರು. സന്തോഷമില്ല, ಸಂತೋಷ ಇಲ್ಲ. ബൈബിൾ പറയുന്നു,
ಬೈಬಲ್ ಹೇಳ್ತದೆ, ദൈവം പറയുന്നു ഞാൻ അവന്റെ വലം കൈക്ക് പിടിക്കും. ನಾನು ಅವರ ಬಲಗೈಯನ್ನು ಕೈಯನ್ನು ಹಿಡಿದುಕೊಳ್ಳುತ್ತೇನೆ. അടുത്ത വാക്ക്, ನಂತರದ ವಾಕ್ಯ, ഞാൻ അവന് മുൻപേ പുറപ്പെടും. ನಾನು ಅವರ ಮುಂದಾಗಿ ಹೊರಡುತ್ತೇನೆ. ಆಮೆನ್. ഇവൻ കോരശാണ്. ಇವರು ಕೊರೇಶ್. ഇവനോട് ഭയങ്കര വാഗ്ദത്തമുണ്ട്. ಇವರಿಗೆ ಭಯಂಕರ ವಾಗ್ದಾನಗಳಿದೆ. ഇരുമ്പോടാമ്പിലെ കണ്ണിക്കും, ಅಂದ್ರೆ ಕತ್ತಲೆಯ ಕಬ್ಬಿಣದ ಎಲ್ಲ ಸಲಾಕೆಗಳನ್ನು ಮುರಿಯುತ್ತಾರೆ. താമ്രവാതിലെ തകർക്കും. ತಾಮ್ರದ ಬಾಗಿಲುಗಳನ್ನೆಲ್ಲ ಮುರಿದಾಕುತ್ತಾರೆ. വാഗ്ദത്തം ഇവിടെ കിടപ്പുണ്ട്. ಇವರ ವಾಗ್ದಾನಗಳೆಲ್ಲ ಅಲ್ಲಿ ಮುಂದೆ ಇದೆ, അത് പ്രാപിക്കണം. ಅದನ್ನು ಹೊಂದಿಕೊಳ್ಳಬೇಕು. സപ്പോസ് ഈസ് കോരശ്, ಇವರು ಕೋರೇಶ್. അവൻ പറയുക, ಅವ್ರು ಹೇಳ್ತಾರೆ, അയ്യോ ಅಯ್ಯೋ ഇത് നടക്കത്തില്ല. ಇದಂತೂ ನನ್ನ ಜೀವನದಲ್ಲಿ ನಡೆಯುವುದಿಲ್ಲ. ബ്രണ്ടി ഭയങ്കര ഇരുമ്പ് ഗേറ്റ് ഒക്കെ ഉള്ള, ಯಾಕೆಂದ್ರೆ ಮುಂದೆ ಎಲ್ಲ ಇರುವಂತದ್ದು ಕಬ್ಬಿಣದ ಬಾಗಿಲುಗಳು, താമ്രവാതില ഉള്ള, ತಾಮ್ರದ ಬಾಗಿಲುಗಳಿದೆ. എന്നെ കൊണ്ട് ഇത് പ്രാപിക്കാൻ പറ്റത്തില്ല. ನನ್ನಿಂದ ಇದು ಮಾತ್ರ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. അതുകൊണ്ടാ തമ്പര വലം കൈക്ക് പിടിച്ചേ. ಅದರಿಂದಲೇ ದೇವರು ನಮ್ಮ ಬಲಗೈಯನ್ನು ಹಿಡಿದುಕೊಂಡಿದ್ದಾನೆ ತಾನೆ. നിന്നെ നോക്കി പ്രവചനം പ്രവചിച്ചപ്പോൾ, ನಿನ್ನ ಕುರಿತು ಒಂದು ಪ್ರವಾದನೆ ಶಬ್ದ ಬಂದಾಗ, നീ അറിയാതെ ഒരുത്ത നിന്റെ കൈയൊക്കെ പിടിച്ചിട്ടുണ്ട്. ನಿನಗೆ ಗೊತ್ತಿಲ್ಲದೆ ಒಬ್ಬನು ನಿನ್ನ ಕೈಯನ್ನು ಹಿಡಿದುಕೊಂಡಿದ್ದಾನೆ. ಆಮೆನ್. രക്തം കൊടുത്ത് വീണ്ടെടുക്കാത്ത, ರಕ್ತವನ್ನು ಕೊಟ್ಟು ಸಂಪಾದಿಸಿಕೊಳ್ಳದೆ ಇರುವಂತಹ കോരശിന് വേണ്ടി കർത്താവിന്റെ കരം പിടിച്ചെങ്കിൽ, ಕೋರೇಶನಿಗೋಸ್ಕರವಾಗಿ ದೇವರ ಆತನ ಕರಗಳನ್ನು ಕೊಟ್ಟು ಹಿಡಿದುಕೊಂಡಿರುವುದಾದರೆ, രക്തം കൊടുത്ത് വിലക്ക് മേടിച്ച നിനക്ക് വേണ്ടി അവന്റെ കരം ഇന്ന് മക ചലിക്കുന്നുണ്ട്. ರಕ್ತವನ್ನು ಕೊಟ್ಟು ಬೆಲೆಗೆ ಸಂಪಾದಿಸಿಕೊಂಡಂತ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಇನ್ನೆಷ್ಟು ಮಾಡಲಿದ್ದಾನೆ. ഇന്ന് മകൻ ആത്മാവ് ഞാൻ പറയാം, ಈ ಬೆಳಗಿನ ವೇಳೆಯಲ್ಲಿ ಆತ್ಮನ ಮೂಲಕವಾಗಿ ನಾವು നിന്നോട് ಹೇಳುತ್ತೇನೆ, ദൈവം പറഞ്ഞ വാഗ്ദത്തം നിറവേറുന്നത് വരെ ഈ കരം ദൈവം വിടത്തില്ല. ಅಂದ್ರೆ ನಿನ್ನಗೆ ದೇವರು ಕೊಟ್ಟಿರುವಂತಹ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರುವವರೆಗೂ ನನ್ನ ದೇವರು ನಿನ್ನ ಕೈಯನ್ನು ಬಿಡುವುದಿಲ್ಲ. ആ ദൂത് നിന്നിൽ പതിപ്പിക്കുന്നത് വരെ അവൻ സ്വസ്ഥമായിട്ടിരിക്കത്തില്ല. ಆ ಒಂದು ಆಲೋಚನೆಗಳು ನಿಮ್ಮ ಒಳಗಡೆ ನೆರವೇರುವವರೆಗೂ ನನ್ನ ದೇವರು ಸ್ವಸ್ಥವಾಗಿ ಇರುವುದಿಲ್ಲ. നിന്നിലൂടെ വിടുവിക്കപ്പെടുന്ന പട്ടണങ്ങൾ വിടുവിക്കപ്പെടുന്നത് വരെ അവന്റെ കരം പിൻവലിക്കത്തില്ല. ನಿನ್ನ ಮೂಲಕವಾಗಿ ಬಿಡುಗಡೆ ಆಗಲಿಕ್ಕಿರುವಂತಹ ಪಟ್ಟಣಗಳು ನಿನ್ನ ಮೂಲಕವಾಗಿ ಬಿಡುಗಡೆ ಆಗುವವರೆಗೂ ನನ್ನ ದೇವರು ಸುಮ್ಮನೆ ಇರುವುದಿಲ್ಲ. നിന്റെ കരം തൊട്ട് സൗഖ്യമാക്കേണ്ട ക്യാൻസറുകൾ സൗഖ്യമാകുന്നത് വരെ അവന്റെ കരം പിൻവലിക്കത്തില്ല. ನಿನ್ನ ಕೈಗಳು ಎಲ್ಲೆಲ್ಲಿ ಹೋಗಿ ಯಾವ ರೋಗಿಗಳ ಮೇಲೆ ಇಟ್ಟು ನಿನ್ನ ರೋಗಿಗಳನ್ನು ಸೌಖ್ಯಪಡಿಸುವವರೆಗೂ ನನ್ನ ದೇವರು ಸುಮ್ಮನೆ ಇರುವುದಿಲ್ಲ. നിന്റെ കാൽ ചവിട്ടി വിടുവിക്കപ്പെടേണ്ട പട്ടണങ്ങൾ വിടുവിക്കപ്പെടുന്നത് വരെ എന്റെ ദൈവം മിണ്ടാതിരിക്കത്തില്ല. ನನ್ನ ದೇವರು ಅಂದ್ರೆ ನೀನು ಯಾವ ಯಾವ ಪಟ್ಟಣಗಳಿಗೆ ಹೋಗಿ ಅಲ್ಲಿರುವಂತ ಜನಗಳು ಬಿಡುಗಡೆ ಆಗುವವರೆಗೂ ನನ್ನ ದೇವರು ಸುಮ್ಮನೆ ಇರುವುದಿಲ್ಲ. ഇന്ന് പകൽ വാഗ്ദത്തമുള്ളവന് വേണ്ടി അവന്റെ കരം ചലിക്കുന്ന പകൽ, ಈ ಬೆಳಗಿನ ವೇಳೆಯಲ್ಲಿ ವಾಗ್ದಾನ ഇന്ന് പകൽ അവൻ അടങ്ങിയിരിക്കത്തില്ല. ನನ್ನ ದೇವರು ಸುಮ್ಮನೆ ಇರುವಂತ ദൂതക സ്വീകരിക്കുക. ನಾವು ಈ ಒಂದು ಆಲೋಚನೆಗಳನ್ನು അവൻ മൗനമായിട്ടിരിക്കത്തില്ല. ನನ್ನ ದೇವರು ಮೌನವಾಗಿ ಇರುವಂತ ದೇವರಲ್ಲ. ನನ್ನ ದೇವರು ನಿನಗೋಸ್ಕರವಾಗಿ ಎಲ್ಲವನ್ನು ಮಾಡಿ ಮುಗಿಸಿರುತ್ತಾನೆ. To do something miracle in your life. ನಿನ್ನ ಜೀವಿತದಲ್ಲಿ ಅದ್ಭುತವಾದಂತ ಕ್ರಿಯೆಗಳನ್ನು ಮಾಡುವವನಾಗಿರುತ್ತಾನೆ. വിശ്വസിക്കുന്നവർക്ക് വേണ്ടി ഇന്ന് പകൽ ഇവിടെ വ്യാപരിക്കുന്നു. ನಮ್ಮವರಿಗೋಸ್ಕರವಾಗಿ ನನ್ನ ದೇವರ ಕ್ರಿಯೆಗಳು ಈ ಬೆಳಗಿನ ವೇಳೆಯಲ್ಲಿ ಇಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಇದೆ. ഇന്ന് പകൽ ചിലതിനുള്ള മഹത്വം കൈമാറുന്നു. ദൈവിക സ്പർശനം, ದೇವರ ಸ್ಪರ್ಶ, ದೇವರ ಮಹತ್ವ ಈಗಲೇ ആത്മാവിന്റെ ശക്തിയാ ಆತ್ಮರ ಶಕ್ತಿಯೊಂದಿಗೆ സംഭവിക്കട്ടെ. ಈಗ ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಶಂದರಾದರೆ ರೀಬಾ ಮಾಮ ನಾದರಾದ ಜೂಡಗರಾದ ರೀಬಲ ಬರವ ಜಗದಿ ರಗಲ ದೀಡ ಕಟ್ಟ ವೇದಿರಾದ ರೀದಗರೆ ಅರ್ಧರ ವೇದಿ ರೀಬಾನಾದ ರಾಧನ ಬಲದನದ ರೀಗಾನಾದ ಜೂಡ ವೇದಿ ರೀಬಲ ಬರಬರ ಬರಬರದೆ ಅರ್ಧಲವಾದೆ ರೀಬಲ ಕನಾದ ರಾಧ ಜೂಡ ವೇದಿ ರೀಬಾ ಮಾಮ ರಾಧನಾದ ರೀಬಲಾಬ ದೀಡ ವೇದಿ ರೀದರೆ ಇದಮನ ಮನಮನ ದಿರಬಲ ಮನಗಲ ದಿರವ ಶೌಡಲ್ ವೇದಿ ರೀಬಾ ಬಸ್ಯಾಂತ ರೋಬಲಾತೆ ರೇಬಲಾದೆ ಈ ಬಾನ ಮೇಲ್ಮಾನ ಶೇಖಲಾದಿರೆ ರಿಗಲ ಬರ ದುರವೇದಿರ ರೀಬಲ ಬರವ ಜೂಡಗರಾದೆ ಅರ್ಧನಾದಿರೆ ಜೂಡವೇದಿ ರೀಮಾ ಮಮ ಶಲ್ಮನಾದಿರ ಜಿಗಲ್ಮನಾದಿರೆ ಈದಲ್ಮನ ಸ್ಯಾಜರೆ ರಿಬಲಗದ ರಿಗನಗದ ರೀಗಲ್ಮ ಶಾಲ್ಕರಾದಿರೆ ಯೇಸುವಿನ ನಾಮದಲ್ಲಿ ದೈವಿಕವಾದಂಥ ಮಹತ್ವ, ದೈವಿಕವಾದಂಥ ಕಾರ್ಯಗಳು ಪ್ರಕಟವಾಗಲಿ ಸ್ವಾಮಿ. അടുത്തിരിക്കുന്നവർക്ക് കരം കൊടുത്ത് പറയാൻ പറ്റുമോ, എന്നോടുള്ള വാഗ്ദത്തം നിവർത്തിക്കുന്നത് വരെ എൻ്റെ ദൈവം സ്വസ്ഥമായിട്ടിരിക്കത്തില്ല. ಪಕ್ಕದಲ್ಲಿರುವ ಸ್ವಲ್ಪ ಕರಗಳನ್ನು ಕೊಟ್ಟು ನಗಾಡಿ ಹೇಳಿ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ವಾಗ್ದಾನಗಳು ನೆರವೇರುವವರೆಗೂ ನನ್ನ ದೇವರು ಸುಮ್ಮನೆ ಇರುವುದಿಲ್ಲ. ദൈവം സ്വസ്ഥമായിട്ടിരിക്കത്തില്ല. ನನ್ನ ದೇವರು ಸ್ವಸ್ಥವಾಗಿ ಸುಮ್ಮನೆ ಇರುವುದಿಲ್ಲ. അവൻ മൗനമായിട്ടിരിക്കത്തില്ല. ನನ್ನ ದೇವರು ಮೌನವಾಗಿ ಇರುವುದಿಲ್ಲ. അവൻ നിന്റെ കരത്തെ പിടിച്ചിട്ടുണ്ട്. ನನ್ನ ದೇವರು ನನ್ನ ಕೈಯನ್ನು ಹಿಡಿದುಕೊಂಡಿದ್ದಾನೆ. കരമുയർത്തി നല്ല ഹല്ലേലൂയ പറയാൻ പറ്റുമോ? ಕರಗಳನ್ನು ಮೇಲಕ್ಕೆ ಮಾಡಿ ಒಳ್ಳೆ ಹಾಲೆಲೂಯ ಹೇಳುವ ಹಾಲೆಲೂಯ. ആമേൻ. ಆಮೆನ್.
നിങ്ങളോടുള്ള പ്രവചനം എത്ര വലിയതാണെങ്കിലും, ನಿಮ್ಮ ಮೇಲಿರುವಂತ ಪ್ರವಾದನೆಗಳು ಎಷ್ಟೇ ದೊಡ್ಡದಾಗಿದ್ರು ಸಹ, നിന്റെ എത്രയെല്ലാം ബുദ്ധി കൊണ്ടത് നടക്കത്തില്ലെന്ന് ചിന്തിച്ചാലും, ನಿನ್ನ ಎಷ್ಟೆಲ್ಲಾ ಬುದ್ಧಿಯಿಂದ ಯೋಚನೆ ಮಾಡಿ ಇದು ನಡೆಯುವುದಿಲ್ಲ 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 ಅಂತ ನೀ ಹೇಳ್ತಾ ಇದ್ರು ಸಹ, ദൈവം അത് നടത്തും. ದೇವರು ನೆರವೇರಿಸಿಯೇ ನೆರವೇರಿಸುತ್ತಾನೆ. ദൈവം അത് നടത്തും. ನನ್ನ ದೇವರು ಅದನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಿಯೇ ನೆರವೇರಿಸುತ್ತಾನೆ. കോരശനെ കൊണ്ട് ഒറ്റയ്ക്ക് വാഗ്ദത്തം പ്രാപിക്കാൻ പറ്റത്തില്ല. ಕೋರೆಷನಿಗೆ ಒಂದೇ ಸರಿ ಎಲ್ಲಾ ವಾಗ್ದಾನಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. കാര്യം ഇവൻ പോയി കണ്ട മൊത്തം തകർച്ചകളും ദുർഘടങ്ങളെ കാണത്തുള്ളൂ. ಅಂದ್ರೆ ಇವನು ಮುಂದಕ್ಕೆ ಹೋಗಿ ನೋಡುವುದಾದ್ರೆ ಎಲ್ಲ ಒಡೆಯಲ್ಪಟ್ಟಂತ ಅನುಭವಗಳು, ಕುಗ್ಗಲ್ಪಟ್ಟಂತ ಅನುಭವಗಳು ಮಾತ್ರವೇ ಇರುವಂತದ್ದು. പിന്നെ ഇത് നടന്നില്ലെങ്കിൽ ಇದು ನಡೆಯದಿದ್ದರೆ ഇവനല്ല പ്രശ്നം, ಇವನಲ್ಲ ಸಮಸ್ಯೆ, വാഗ്ദത്തം പറഞ്ഞവനാ. ವಾಗ್ದಾನ ಮಾಡಿದವನು. നിങ്ങളോട് പറഞ്ഞ പ്രവചനം നടക്കുന്നതിനെ കുറിച്ച് നിങ്ങളുടെ ചിന്താഗതി, ಅಂದ್ರೆ ನೀವು ನೆನೆಸ್ತೀರಿ ನಮಗೆ ಕೊಟ್ಟಂತ ಪ್ರವಾದನೆಗಳು ನೆರವೇರಬೇಕು ಅಂತ ಹೇಳಿ, അതെങ്ങനെ നടത്താന്നുള്ളതാ ദൈവത്തിന്റെ പ്രശ്നം. ಅದು ಹೇಗೆ ನೆರವೇರಿಸಬೇಕೆಂಬುವಂಥದ್ದು ದೇವರ ಸಮಸ್ಯೆ. ಹಲ್ಲೆಲೂಯ. നിങ്ങൾ നടക്കണമെന്ന് ആഗ്രഹിക്കുന്നതിനേക്കാൾ 1000 മടങ്ങ് ಅಂದ್ರೆ ನೀವು ನೆರವೇರಬೇಕು ಅಂತ ಹೇಳಿ ಎಷ್ಟಾಗಿ ನೀವು ಚಿಂತಿಸುತ್ತೀರೋ ಅದಕ್ಕಿಂತಲೂ 1000 ಪಟ್ಟು അതിനെ നടത്താനാ ദൈവത്തിന്റെ പദ്ധതി. ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನವನ್ನು ನೆರವೇರಿಸಬೇಕು ಅಂತ ಯೋಚನೆ ಮಾಡುತ್ತಾ ಇರ್ತಾನೆ. പലപ്പോൾ നമുക്കുണ്ടാകുന്ന പ്രശ്നം, ಕೆಲವೊಮ್ಮೆ ನಮಗೆ ಆಗುವಂತ ಸಮಸ್ಯೆ ഭയങ്കര ആകുല ചിന്തകളാ. ಭಯಂಕರವಾಗಿ ಬೇಡವಾದಂತ ಯೋಚನೆಗಳು. അത് നടക്കുവോ? ಅದು ನಡೀತದಾ? നാളത്തെ കാര്യം എങ്ങനാ? ನಾಳೆಯ ಕಾರ್ಯ ಹೇಗೆ? നാളെ പിള്ളേരെ ഫീസ് അടയ്ക്കാൻ പറ്റുന്നില്ല, ನಾಳೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಉಂಟು, ಹೇಗೆ ಕಟ್ಟುದು? വണ്ടിയുടെ ഫിനാൻസ് എമൗണ്ട്, ಅಯ್ಯೋ ಇದು ನಾನು ಗಾಡಿ ತಗೊಂಡಿದ್ದೀನಿ ಅದರ ಎಲ್ಲ ಲೋನ್ಗಳು, വീട് പണി പകുതിക്കായി ഇനി പൈസ കിട്ടത്തില്ല, ಅಯ್ಯೋ ಮನೆ ಕೆಲಸ ಅರ್ಧದಲ್ಲಿ ನಿಂತಿದೆ, ಹೇಗೆ ಅದು ಮುಂದುವರೆದು ಹೋಗುವಂತದ್ದು. നാളെ കുറിച്ച് ആകുലതയാ. ನಾಳೆ ಕುರಿತು ಯೋಚನೆ ಮಾಡುತ್ತಲೇ ಇರ್ತೇವೆ. പക്ഷെ തമ്പുരാൻ പറയുക, ಆದ್ರೆ ದೇವರು ಹೇಳುತ್ತಿದ್ದಾನೆ, നാളെ കുറിച്ച് നിങ്ങൾ വിചാരപ്പെടണ്ട. ನಾಳೆ ಕುರಿತು ನೀವು ಯೋಚನೆ ಮಾಡಬೇಡಿರಿ. നാളത്തെ ദിവസം നിങ്ങൾക്ക് വേണ്ടി വിചാരപ്പെടുന്നു. ನಾಳೆ ಬೇಕಾದದ್ದು ನಾಳೆಗೆ ಯೋಚನೆ ಮಾಡುತ್ತದೆ, ನಾಳೆ ಕುರಿತು ಯೋಚಿಸುತ್ತದೆ. ഞാനൊരു കാര്യം പറയാം. ನಾ ಒಂದು ಕಾರ್ಯವನ್ನು ಹೇಳ್ತೇನೆ. നാളെ രാവിലെ എനിക്ക് 10,000 രൂപ വേണം. ನಾಳೆ ಬೆಳಿಗ್ಗೆ ನನಗೆ 10,000 ಬೇಕು. ഞാനൊരു സ്വസ്ഥതയില്ലാതിരിക്കുക, എനിക്ക് നാളെ 10,000 എങ്ങനെ കിട്ടും? ನನಗೆ ಸಮಾಧಾನವಿಲ್ಲದೆ ನಾನಿದ್ದೇನೆ, ಅಯ್ಯೋ ಹೇಗೆ ಸಿಗ್ತದೆ ಅಂತ ಹೇಳಿ. പക്ഷെ എനിക്ക് 10,000 രൂപ ആവശ്യമുണ്ടെന്ന് അറിയാവുന്ന ദൈവം, ಅದೇ ನನಗೆ 10,000 ಬೇಕು ಅಂತ ಹೇಳಿ ಗೊತ್ತಿರುವಂತ ನನ್ನ ದೇವರು നാളെയോട് കൽപ്പിച്ചിട്ടുണ്ട്. ನಾಳೆಗೆ ಆತನು ಕಲ್ಪಿಸಿಟ್ಟಿದ್ದಾನೆ, മര്യാദയ്ക്ക് ಮರ್ಯಾದೆಯಾಗಿ സാമിന് 10,000 രൂപ കൊടുത്തോണം. ಸಾಮಿಗೆ ಹೋಗಿ 10,000 ಕೊಟ್ಬಿಟ್ಟು ಬಾ. ಆಮೇನ್. ഇന്ന് ಇವತ್ತು ഞാൻ ഇവിടെ പ്രസംഗിക്കണമെന്ന ദൈവത്തിന്റെ പദ്ധതിയായിരുന്നു. ಇಲ್ಲಿ ನಾ ಬಂದು ಪ್ರಸಂಗ ಮಾಡಬೇಕು ಅಂತ ಹೇಳುವಂಥದ್ದು ದೇವರ ಚಿತ್ತ. നിങ്ങൾക്ക് വിശ്വാസമല്ല, എനിക്ക് വിശ്വാസമുണ്ട്. ನಿಮಗೆ ನಂಬಿಕೆ ಇಲ್ಲದ್ರೆ ನನಗೆ ನಂಬಿಕೆ ಇದೆ. ಹಲ್ಲೆಲೂಯ. പക്ഷെങ്കിൽ ಆದ್ರೆ വർഷങ്ങൾക്ക് മുമ്പ് പാസ്റ്റർ മഞ്ചേഷുമായിട്ട് ഞാൻ പരിചയപ്പെട്ടു. ಅದೇ ವರ್ಷಗಳಿಗಿಂತ ಮುಂಚೆ ನಾನು ಮಂಜೇಶ್ ಪಾಸ್ಟರ್ ಜೊತೆ ಒಂದು ಸಂಬಂಧ ಇತ್ತು. ഒരുപാട് വർഷമല്ല, 1-2 വർഷം. ಸುಮಾರು ವರ್ಷ ಅಲ್ಲ, 1-2-3 ವರ್ಷದ ಹಿಂದೆ അദ്ദേഹത്തെ പരിചയപ്പെട്ടപ്പോൾ തന്നെ, ಆ ಒಂದು ವ್ಯಕ್ತಿಯ ಕುರಿತು ಪರಿಚಯ ಆದ ನಂತರವಾಗಿ, അതിനു മുമ്പേ ಅದಕ್ಕಿಂತ ಮುಂಚೆವೇ ദൈവം ഇന്നത്തെ ദിവസത്തോട് കൽപ്പിച്ചു, ದೇವರು ಇವತ್ತಿನ ದಿನದಲ್ಲಿ ಒಂದು ಕಲ್ಪಿಸಿದನು. കേരളത്തിൽ കിടക്കുന്ന സാമിനെ ಕೇರಳದಲ್ಲಿ ಇರುವಂತಹ ಸ್ಯಾಮ್ ಅನ್ನು ഉടുപ്പി കൊണ്ടുവന്ന് ಉಡುಪಿಗೆ ಕರೆದುಕೊಂಡು ಬಂದು സുനിൽ പാസ്റ്റർ DGM ചർച്ചിൽ ಸುನಿಲ್ ಪಾಸ್ಟರ್ ಅವರ DGM ಸಭೆಯಲ್ಲಿ പ്രസംഗിപ്പിക്കണം, ಪ್ರಸಂಗ ಮಾಡಿಸಬೇಕು ಅಂತೇಳಿ. ಹಲ್ಲೆಲೂಯ. നമ്മുടെ കാര്യം, ನಮ್ಮ ಕಾರ್ಯ നാളെ കുറിച്ചുള്ള വെപ്രാളമാ. ನಾಳೆ ಕುರಿತು ಬರೀ ಚಿಂತೆಗಳು. ഞാൻ ഒറ്റ കാര്യം ലളിതമായിട്ട് ചോദിച്ചോട്ടെ. ನಾ ಒಂದೇ ಒಂದು ಕಾರ್ಯದಲ್ಲಿ ಹೇಳ್ತೇನೆ. നാളെ കുറിച്ച് ചിന്തിച്ച് ನಾಳೆ ಕುರಿತು ಚಿಂತಿಸಿ മറുപടി കിട്ടി ആരെങ്കിലും ഉണ്ടെന്ന് കരം ഉയർത്തിയാട്ടെ. ಉತ್ತರ ಸಿಕ್ಕಿದವರು ಯಾರಾದ್ರೂ ಇಲ್ಲಿದ್ದೀರಾ? ചിന്തിച്ച് ഉറക്കം പോയൊരു കാര്യം ഒന്ന് ഉയർത്തിയാട്ടെ. ಅದೇ ನಾಳೆಗೋಸ್ಕರ ಚಿಂತಿಸಿ ಇವತ್ತೇ ನನಗೆ ಸಿಕ್ಕಿ ಆಯ್ತು ಅಂತೇಳಿ ಯೋಚನೆ ಸಿಕ್ಕಿದವರು ಯಾರಾದ್ರೂ ಇದ್ರೆ ಕರಗಳನ್ನು ಮೇಲಕ್ಕೆ ಮಾಡಿ. അതും ഇല്ല. നിങ്ങൾക്ക് നാളെ കുറിച്ച് ചിന്തയില്ല. ನಾಳೆ ಕುರಿತು ನಿಮ್ಗೆ ಯಾರಿಗೂ ಚಿಂತೆನೂ ಇಲ್ಲ. നാളെകളെ കുറിച്ച് ചിന്തയുണ്ടോ? ನಾಡ್ದು ಕುರಿತು ಚಿಂತೆ ಇದೆಯಾ? ನಾಳೆ ಬೇಡ, ನಾಡ್ದು. ಅದು ಇಲ್ಲ. മലയാളികളുടെ പ്രത്യേകത, ಮಲಯಾಳಿ ಅವರ ಪ್ರತ್ಯೇಕತೆ നാളെ കുറിച്ച് ഭയങ്കര ചിന്തയാ. ನಾಳೆ ಕುರಿತು ಭಯಂಕರ ಚಿಂತೆ. നാളെ എന്ന വാക്ക്, ನಾಳೆ ಎಂಬ ವಾಕ್ಯ മണ്ടയുടെ കാര്യമല്ല ഞാൻ പറഞ്ഞത്, ಭಾನುವಾರದ ಕಾರ್ಯವನ್ನಲ್ಲ, ഫ്യൂച്ചർ, ಅಂದ್ರೆ ಭವಿಷ್ಯದ ಕುರಿತು. ഭാവി എന്താകും, ಭವಿಷ್ಯ ಏನಾಗ್ತದೆ, പഠിത്തം എന്താകും, ನಂತರ ದಿನ ಏನಾಗ್ತದೆ, വിവാഹം എങ്ങനെ നടക്കും, ವಿವಾಹ ಹೇಗೆ ಆಗುತ್ತದೆ, നാളെകളെ കുറിച്ചുള്ള ആകുലതകൾ, ನಾಳೆಗಳ ಕುರಿತು ಆಲೋಚನೆಗಳು, അത് നിങ്ങളെ സ്വസ്ഥതയെ കെടുത്തി കളയും. ಅದು ನಿಮ್ಮ ಸಮಾಧಾನವನ್ನು ಕೆಡಿಸಿ ಬಿಡುತ್ತದೆ. ಆಮೆನ್. ഈ നാളത്തെ ദിവസം പിശാചിന്റെ ദിവസമാണ്. ನಾಳೆ ದಿನ ಸೈತಾನನ ದಿನ. ഇന്നലെയും പിശാചിന്റെ ദിവസമാണ്. ನಿನ್ನೆ ದಿನ ಸೈತಾನದು.
ദൈവത്തിന്റെ ദിവസം ഇന്നത്തെ ദിവസം. ಇವತ್ತು ದೇವರ ದಿನ. കഴുകുമരം ഒരുക്കി റെഡിയാക്കി വെച്ച് ಒಂದು മൊർദെഖായിക്ക് ನೇಣನ್ನು ನೇಣುಗಂಬವನ್ನು ತಯಾರು ಮಾಡಿ തൂക്കിക്കൊല്ലാൻ തീരുമാനിച്ച് ಆದ ಹೇಗಾದ್ರೂ ಇವನನ್ನು ಸಾಯಿಸಬೇಕು ಅಂತ ಹೇಳಿ എല്ലാം റെഡിയാക്കി വെച്ചു. ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದನು. നാളത്തേക്ക് തീരുമാനിച്ചു. ನಾಳೆಗೋಸ್ಕರವಾಗಿ ತೀರ್ಮಾನ ಮಾಡಿದನು. ഇന്ന് ദൈവം പ്രവർത്തിച്ചു. ಆದ್ರೆ ಇವತ್ತು ದೇವರು ಅಲ್ಲಿ ಕಾರ್ಯ ಮಾಡಿದನು. ഇസബെൽ ഏലിയാവിനോട് പറയുന്നു, ಇಸಬೇಲಳು ಎಲಿಯನಿಗೆ ಹೇಳುತ್ತಿದ್ದಾಳೆ, നാളെ ഈ നേരത്ത് ನಾಳೆ ಈ ಹೊತ್ತಿನಲ್ಲಿ ബാലിലെ പ്രവാചകന്മാർ ഒരേപോലെ നിന്നെയാക്കും. ಬಾಳಿನ ಪ್ರವಾದಿಗಳಿಗೆ ಆದಂತ ಗತಿಯೇ ನಿನಗೂ ಆಗುವಂತದ್ದು. എടാ പിശാചിന് നാളെ ചെയ്യാന്നേ പറയത്തുള്ളൂ. ಅಲ್ಲೋ ಸೈತಾನ ನಾಳೆ ಮಾಡ್ತೇನೆ ಅಂತ ಹೇಳ್ತಾನೆ. എന്റെ തമ്പുര ഇന്ന് ചെയ്യും. ಆದ್ರೆ ನನ್ನ ದೇವರು ಇವತ್ತೇ ಮಾಡಿ ഇപ്പോൾ ಮುಗಿಸುತ್ತಾನೆ. ചെയ്യും. ಈಗ ಮಾಡುತ್ತಾನೆ. റൈറ്റ് നൗ. ಈಗಲೇ ഇന്ന് ദൈവം ചെയ്യും. ಇವತ್ತು ನನ್ನ ದೇವರು ഇപ്പോൾ ಮಾಡುತ್ತಾನೆ. അവൻ ചെയ്യും. ಈಗಲೇ ನನ್ನ ದೇವರು ಮಾಡುತ್ತಾನೆ. ಆಮೆನ್. ಆಮೆನ್. കോരശ് ക്ഷീണിച്ചു. ಕೊರೆಷನ್ಗೆ ಬಲಹೀನವಾಯಿತು. ആമേൻ. ഈസ് എ ഗുഡ് വർഷിപ്പ് ലീഡർ. ಆದ್ರೆ ಇವರು ಒಳ್ಳೆಯ ಆರಾಧನಾ ನಾಯಕರು. കർത്താവ് സഹായിക്കട്ടെ. ಕರ್ತನ ಇವರಿಗೆ ಸಹಾಯ ಮಾಡಲಿ. കയ്യെ പിടിച്ച് നേരെ അവന് മുമ്പേ പോകുക. ಕೈಗಳನ್ನು ಹಿಡಿದು ನೇರವಾಗಿ ಮುಂದಕ್ಕೆ ಹೋದ್ರು. ദൈവം മുമ്പേ പോയിട്ട് ದೇವರು ಮುಂದಕ್ಕೆ ಹೋಗಿ തമ്പുരാൻ ഒറ്റ ചവിട്ടി ഓട്ടി. ದೇವರು ಒಂದೇ ಒಂದು ತೂಕ ದೂಡಿದರು. ഇരുമ്പോടാമ്പല് തകർന്നു പോയി. ಕಬ್ಬಿಣದ ಎಲ್ಲಾ ಬಾಗಿಲುಗಳು ಮುರಿಯಲ್ಪಟ್ಟಿತು. താമ്രവാതിലുകൾ തകർന്നു പോയി. ತಾಮ್ರದ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟಿತು. ಆಮೆನ್. ദൈവത്തിന്റെ പ്രത്യേകത, ದೇವರ ಪ್ರತ್ಯೇಕತೆ, തമ്പുരാന്റെ മുമ്പിൽ നിൽക്കുന്നത് ഒന്നുമില്ല. ದೇವರ ಮುಂದೆ ನಿಲ್ಲುವಂತದ್ದು ಯಾವುದೂ ಇಲ್ಲ. ಆಮೆನ್. സ്തോത്രം. ಸ್ತೋತ್ರ. അപ്പോസ്തലരെ പ്രവർത്തിക്കാത്ത ഒരു വാക്യം കിടപ്പുണ്ട്. ಅಪೊಸ್ತಲರ ಕೃತ್ಯಗಳೇ ಒಂದು വാಕ್ಯವಿದೆ. രാത്രി പിറ്റേന്ന് കൊല്ലാൻ തീരുമാനിക്കുമ്പോൾ രാത്രി ഒരാൾ കിടന്ന് ഉറങ്ങുക. ಅಂದ್ರೆ ನಾಳೆ ದಿನದಲ್ಲಿ ಒಂದು ಸಾವಿದೆ ಅಂತ ಗೊತ್ತಾದ ಮೇಲೆ ಒಬ್ಬನು ಒಳ್ಳೆ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. പേര് പത്രോസ്. ಪೇತ್ರ, ಅವನ ಹೆಸರು ಪೇತ್ರ. സുഖമായിട്ട് ഉറങ്ങുക. ಸುಖ ನಿದ್ರೆ. ദൂതൻ ഇറങ്ങി ದೂತನು ಹಿಡಿದನು, അവനെ തട്ടി ಅವನನ್ನು ತಟ್ಟಿದನು. ചാടി എണ്ണീറ്റ് ಬೇಗ ಎದ್ದು, ചങ്ങല അഴിഞ്ഞു വീണതായിട്ട് തോന്നി. ಅಂದ್ರೆ ಏನೋ ಸರಪಡಿಗಳು ಬಿಚ್ಚಿದ ಅನುಭವ ಆಯಿತು. ഇതെല്ലാം ഒരു സ്വപ്നം പോലെ അവന് തോന്നുക. ಇದೆಲ್ಲವೂ ಅವನಿಗೆ ಸ್ವಪ್ನದಾಗಿ ಆಗುತ್ತಿತ್ತು. ഞാൻ ചോദിച്ചു, ദൈവമേ ನಾನು ಕೇಳಿದೆ, ದೇವರೇ, എന്താ ഇത്ര നടന്നിട്ട് സ്വപ്നം പോലെ അവന് തോന്നിയേ? ಇಷ್ಟೆಲ್ಲ ನಡೆದು ಸಹ ಅವನಿಗೆ ಸ್ವಪ್ನದಾಗಿ ಕಂಡಿತಲ್ಲ, ಇದು ಹೇಗೆ? ചങ്ങല അഴിയുന്നത് അവന് സ്വപ്നം, ಅಯ್ಯೋ ಸರಪಡಿಗಳೆಲ್ಲ ಬಿಚ್ಚಲ್ಪಟ್ಟಿದ್ದು ಸ್ವಪ್ನ, പുറത്തു വരുന്നത് സ്വപ്നം, ಹೊರಗಡೆ ಬರುವಂತದ್ದು ಸ್ವಪ್ನ. ഇതെല്ലാം സ്വപ്നം പോലെ തോന്നാൻ കാരണം എന്താ? ಇದೆಲ್ಲವೂ ಅವನಿಗೆ ಕನಸಿನಾಗಿ ಕಂಡಿತಲ್ಲ, ಇದು ಹೇಗೆ? കർത്താവിനോട് പറഞ്ഞു, ಕರ್ತನ ಹೇಳಿದನು, അവന്റെ അനുവാദമില്ലാതെ അവനെ കെട്ടിയത് ಅವನಿಗೆ ಗೊತ್ತಿಲ್ಲದೆ ಅವನನ್ನು ಕಟ್ಟಿದರು, അവൻ അറിയാതെ അഴിയും. ಆದ್ರೆ ಅವನಿಗೆ ಗೊತ್ತಿಲ್ಲದೆ ಅದು ಬಿಚ್ಚಲ್ಪಡುತ್ತದೆ. ദൈവത്തിന് അനുവാദമില്ലാതെ നിന്നെ കെട്ടിയ കെട്ടുണ്ടെങ്കിൽ, ದೇವರಿಗೆ ಇಷ್ಟ ಇಲ್ಲದಿದ್ದ ಕಟ್ಟುಗಳು ನಿನ್ನ ಜೀವಿತದಲ್ಲಿ ಇರುವುದಾದ್ರೆ, നീ അറിയാതെ ഈ ആരാധനയ്ക്കകത്ത് അഴിയാൻ പോകുകയാണ്. ನಿನಗೆ ಗೊತ್ತಿಲ್ಲದೆ ಈ ಆರಾಧನೆಗಳಲ್ಲಿ ಬೀಳುತ್ತದೆ. ಆಮೆನ್. നിന്റെ അനുവാദത്തിന് കാത്തു നിൽക്കാതെ അത് അഴിയാൻ പോകുകയോ? ನಿನ್ನ ಆ ಒಂದು ಚಿತ್ತಕ್ಕೋಸ್ಕರವಾಗಿ ಕಾಯ್ದೆ ನನ್ನ ದೇವರು ಅದೆಲ್ಲವನ್ನು ತೆಗೆದುಹಾಕುತ್ತಾನೆ. ദൂതൻ ഇറങ്ങി നേരെ പോയി, ದೂತನು ಹಿಡಿದು ನೇರವಾಗಿ ಹೋದನು, മുമ്പോട്ട് പോയി. ಮುಂದಕ್ಕೆ ಹೋದನು. ഒന്നാം വാതിലും കവിഞ്ഞ് ಒಂದನೇ ಬಾಗಿಲಾಯಿತು, രണ്ടും കഴിഞ്ഞ് ಎರಡನೇ ದಿವಸ ಆಯಿತು. പട്ടണത്തെ വാതിൽ ಪಟ್ಟಣದ ಬಾಗಿಲು സ്വതവേ തുറന്നു. ಸ್ವತವಾಗಿ ತೆರೆಯಿತು. അവസാനത്തെ സ്വതവേ തുറന്നെങ്കിൽ, ಕೊನೆಯ ಬಾಗಿಲು ಸ್ವತವಾಗಿ ತೆರೆದಾಗಲೂ ಸಹ ഞാൻ വിശ്വസിക്കുന്നു ನಾನು ನಂಬುತ್ತೇನೆ, ബാക്കി രണ്ടും ദൂത ചവിട്ടി പൊട്ടിച്ച. ಬಾಕಿ ಎರಡನ್ನು ಅದು ಹಾಗೆ ತೆರೆಯಲ್ಪಟ್ಟಿತು. വിശ്വസിക്കുന്നുണ്ടോ നിങ്ങള്? ನಂಬ್ತಿರೋ? എടാ, ഒടുവിലത്തെ വാതിൽ സ്വതമേ തുറന്നപ്പോ ಮೊದಲನೇ ಬಾಗಿಲು ಸ್ವತವೇ ತೆರೆದಾಗ ബാക്കി രണ്ടും ദൂതൻ പൊളിച്ചു കൊടുത്തു. ಬಾಕಿ ಎರಡನ್ನು ಸಹ ದೇವದೂತನು ಬಿಡ್ಲಿಲ್ಲ, ಅದನ್ನು ಸಹ ತೆರೆದ್ರು. ഒരു കാര്യം ഞാൻ പറയാം, ಒಂದು ಕಾರ್ಯವನ್ನು ನಾನು ಹೇಳ್ತೇನೆ. അവസാനത്തെ സ്വതവേ തുറന്നു. ಕೊನೆಯ ಬಾಗಿಲು ಸ್ವತವಾಗಿ ತೆರೆಯಿತು. 6 കഷ്ടങ്ങൾ അവൻ നിന്നെ വിടുവിക്കും. 6 ಕಷ್ಟಗಳಿಂದ ದೇವರು ಬಿಡಿಸಿರುತ್ತಾನೆ. 7ാമത്തത് തിന്മ നിന്നെ തൊടാൻ ദൈവം അനുവദിക്കത്തില്ല. 7ನೇ ಇಕ್ಕಟ್ಟು ಬಂದರೂ ಸಹ ಅದು ನಿನ್ನನ್ನು ಮುಟ್ಟುವುದಕ್ಕೆ ನನ್ನ ದೇವರು ಅಪ್ಪಣೆ നിന്നെ ಕೊಡುವುದಿಲ್ಲ. സ്പർശിപ്പാൻ ദൈവം അനുവദിക്കത്തില്ല. ನಿನ್ನನ್ನು ಮುಟ್ಟುವುದಕ್ಕಾಗಿ ನನ್ನ ದೇವರು ಅಪ್ಪಣೆ ಕೊಡುವುದಿಲ್ಲ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? അവന്റെ കരത്തെ പിടിച്ച് നേരെ പോയി. ಒಂದು ಕರಗಳನ್ನು ಹಿಡಿದು ನೇರವಾಗಿ ಹೋಯಿದ್ರು. ഇരുമ്പോടാമ്പലങ്ങൾ തകർത്തു, താമ്രവാതിലെല്ലാം തകർത്തു. ಕಬ್ಬಿಣದ ಎಲ್ಲಾ ಬಾಗಿಲುಗಳು ಮಾತ್ರವಲ್ಲ, ತಾಮ್ರದ ಎಲ್ಲಾ ಬಾಗಿಲುಗಳು ತೆರೆಯಲ್ಪಟ್ಟಿತು. നേരെ ചെന്ന് ನೇರವಾಗಿ ಹೋಗಿ ഏറ്റവും അങ്ങ് അടുത്ത് ചെന്ന് ಅಲ್ಲಿ ನೇರವಾಗಿ ಹೋಗಿ ಪಕ್ಕದಲ್ಲಿ ഇരുട്ടിലെ നിക്ഷേപവും ಕತ್ತಲಲ್ಲಿದ್ದಂತ ಎಲ್ಲಾ ನಿಕ್ಷೇಪಗಳು, മറഞ്ഞിരിക്കുന്ന ഗുപ്തനിധികളും ಮರೆಯಾಗಿದ್ದಂತ ಎಲ್ಲಾ ಗುಪ್ತದ ನಿಧಿಗಳು നേരെ എടുത്ത് ನೇರವಾಗಿ ತೆಗೆದು ഇവന്റെ കയ്യെ കൊടുത്തു.
ಇವರ ಕೈಗೆ ಕೊಡ್ತಿದ್ದಾರೆ. എന്നിട്ട് പറയാ, ನಂತರವಾಗಿ ಹೇಳ್ತಿದ್ದಾರೆ, ഞാൻ ഇസ്രായേലിന്റെ ദൈവമായതുകൊണ്ട്, ನಾನು ಇಸ್ರಾಯೇಲಿನ ದೇವರಾಗಿರುವುದರಿಂದ, ഞാൻ വിശ്വസ്തനായതുകൊണ്ട് ನಂಬಿಗಸ್ತನಾಗಿರುವುದರಿಂದ ഞാൻ അത് നിവർത്തിക്കും. ನಾನು ಅದನ್ನು ನೆರವೇರಿಸುತ್ತೇನೆ. ഇന്ന് പകൽ ആത്മാവിൽ ഞാനൊരു ദൂത് കൈമാറാം. ಬೆಳಗಿನ ವೇಳೆಯಲ್ಲಿ ಆತ್ಮನಲ್ಲಿ ಆಲೋಚನೆ ಹೇಳುತ್ತೇನೆ. ദൈവം നിന്റെ കരത്തെ പിടിച്ചിട്ടുണ്ടെന്ന് ದೇವರು ഉറപ്പുണ്ടെങ്കിൽ, ನಿನ್ನ ಕರಗಳನ್ನು ಹಿಡಿದುಕೊಂಡಿದ್ದಾನೆ ಅಂತ ಹೇಳಿ ಒಂದು ದೃಢತೆ ಇರುವುದಾದರೆ, 2019 അസ്തമിക്കുന്നതിന് മുൻപ് 2019 ಮುಗಿಯುವುದರೊಳಗಾಗಿ ചില വാഗ്ദത്തങ്ങൾ നടക്കാൻ പോകുകയാ. ಕೆಲವು ವಾಗ್ದಾನಗಳು ನೆರವೇರಲು ಹೋಗುತ್ತದೆ. പ്രവചനം കേട്ടു മടുത്ത നിന്റെ മനസാക്ഷിക്കകത്ത് ಪ್ರವಾದನೆ ಕೇಳಿ ಮನಸ್ಸೋತು ಹೋಗಿರುವಂತ ನಿನ್ನ ಆತ್ಮಗಳಿಗೆ നിവർത്തീകരണം വെളിപ്പെടാൻ പോകുകയാ. ನೆರವೇರಿಸುವಂತ ದೇವರು ಇಲ್ಲಿದ್ದಾನೆ. കേട്ട പ്രവചനങ്ങളുടെ നിവർത്തീകരണം ಕೇಳಿದಂತ ಎಲ್ಲಾ ಪ್ರವಾದನೆಗಳಿಗೆ ನೆರವೇರುವಿಕೆ നിന്നിൽ വെളിപ്പെടാൻ പോകുകയാ. ನಿನ್ನ ಮೂಲಕವಾಗಿ ನನ್ನ ದೇವರು നിന്റെ ನೆರವೇರಿಸುತ್ತಾನೆ. ഭവനത്തിൽ വെളിപ്പെടാൻ പോകുകയാ. ಕುಟುಂಬದಲ್ಲಿ ನೆರವೇರುತ್ತದೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? അതെന്റെ കുടുംബത്തിൽ വെളിപ്പെടാൻ സമയമോ? ಅದು ನನ್ನ ಕುಟುಂಬದಲ್ಲಿ ನೆರವೇರುವಂತ ಸಮಯ. ಆಮೆನ್, 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 ഹല്ലേലൂയ, ഹല്ലേലൂയ. ಶದರ ಬಲದನ ದರಗದ ಬಲದನ ದನ ಚುಣವೇ ರಿಬಲಂಬರ ದನೇವದಿರ ಜೂಡ ಕಡವೆ ರಬಲಾದರವ ಜೂಡಕಾರ ವೇದಿಗನಾದ ರಿಬಲಾಂದರ್ವೇ ಅದನ್ಮನಾದರ ಶೌಡಲ್ ವೇದಿರಿ ಬಾಬಾ ಬಾಬಾರ ಹಲ್ಕನಾದ ನಗದ ನಗದ ಚಲವೇರ ಅಂದರ್ವೇ ಅದನ ವೇದಿರಗಲಂದರ್ವೇ ಶಲ್ಮನಾಸ್ಯ ದರೋದಿನನ್ ಮನಾದಲ ಅಲ್ಕರಾದ ಅರ್ಧನಾದರೆ ಜೀಡವೇದಿ ರೀ ಬಾಬಾ ರಬಲಗ ದನಗ ದನಗ ಜಟ ವೇದಿರಗ ದನಗ ದನಗದೆ ಅರಬಲ ಬಲಬಲ ಜಿಡವೇದಿ ರೀ ಬಾಬಾ ಶೇಖೇರಾದ ರೀದಗನಾದೆ ರಿಬಲ್ಮನಾದಿರೆ ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ. ಆಮೆನ್. സ്തോത്രം. ಸ್ತೋತ್ರ. ദൈവം പറഞ്ഞത് നിവർത്തിച്ചിരിക്കും. ದೇವರು ಏನನ್ನು ಹೇಳಿರುತ್ತಾನೋ ಅದನ್ನು ನೆರವೇರಿಸುತ್ತಾನೆ. സ്തോത്രം. ಸ್ತೋತ್ರ. കോരശനെ നോക്കി പറഞ്ഞു, ಕೋರೆಷನನ್ನು ನೋಡಿ ಹೇಳಿದನು, അവന്റെ ഹിതം ചെയ്യും. ಅವನು ನನ್ನ ಚಿತ್ತವನ್ನು ಮಾಡುತ್ತಾನೆ. അവന്റെ ഹിതം ചെയ്യും. ಅವನು ನನ್ನ ಚಿತ್ತವನ್ನು ಮಾಡುತ್ತಾನೆ. ഹിതം ചെയ്യുന്നവന് വേണ്ടി ദൈവം ഇറങ്ങി ഒന്ന് പ്രവർത്തിക്കും. ಅಂದ್ರೆ ಯಾರೆಲ್ಲ ದೇವರ ಚಿತ್ತವನ್ನು ನೆರವೇರಿಸುತ್ತಾರೋ ಅವರಿಗೋಸ್ಕರವಾಗಿ ನನ್ನ ದೇವರು ಇಳಿದು ಬರುತ್ತಾನೆ. കേട്ട വാഗ്ദത്തങ്ങൾ പ്രാപിക്കാൻ ഒറ്റ കാര്യമേ ഉള്ളൂ, ಕೇಳಿದಂತ ಎಲ್ಲಾ ವಾಗ್ದಾನಗಳು ನೆರವೇರಬೇಕಾದರೆ വിശ്വസിക്കുക. ನಂಬಬೇಕು. വിശ്വസിക്കുക. ನಾವು ನಂಬಬೇಕು. നമ്മുടെ പ്രത്യേകത, ನಮ್ಮ ಒಂದು ಪ್ರತ್ಯೇಕತೆ, നമ്മൾ പറയുന്നത് പോലെ നമ്മൾ പറയുന്ന രീതിക്കനുസരിച്ച് ദൈവം പ്രവർത്തിച്ച സന്തോഷം. ಅಂದ್ರೆ ನಾವು ನೆನೆಸುವಂತ ರೀತಿಯಲ್ಲಿ, ನಾವು ಹೇಳುವಂತ ರೀತಿಯಲ್ಲಿ ದೇವರಲ್ಲಿ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ಬಹಳ ಸಂತೋಷ. ഒരു സൈക്കിളിന് വേണ്ടി പ്രാർത്ഥിച്ചു, ಒಂದು ಸೈಕಲ್ಗೋಸ್ಕರವಾಗಿ ಪ್ರಾರ್ಥಿಸಿರುತ್ತೇವೆ, സൈക്കിൾ കിട്ടിയില്ല, ಸೈಕಲ್ ಸಿಗಲಿಲ್ಲ, ദൈവം നല്ലവനല്ല, ದೇವರು ಒಳ್ಳೆಯವನಲ್ಲ. സ്തോത്രം. ಸ್ತೋತ್ರ. ഇസ്രായേൽ ജനത്തിന്റെ പ്രത്യേകത അറിയാമോ? ಇಸ್ರೇಲ್ ಜನರ ಒಂದು ಪ್ರತ್ಯೇಕತೆ, അവർ പ്രാർത്ഥിക്കാത്ത കാര്യം പോലും ദൈവം ചെയ്തു കൊടുത്തു. ಅವರು ಪ್ರಾರ್ಥನೆ ಮಾಡದಿರುವಂತ ಕೆಲವೊಂದು ಕಾರ್ಯಗಳನ್ನು ಸಹ ನನ್ನ ದೇವರಲ್ಲಿ ನೆರವೇರಿಸಿ ಕೊಟ್ಟನು. പക്ഷെങ്കിൽ ಆದ್ರೆ അവർ നന്ദിയുള്ളവരായിരുന്നില്ല. ಆದರೆ ಕೃತಜ್ಞತೆ ಉಳ್ಳವರಾಗಿರಲಿಲ್ಲ. ಅವರು തീ കത്തിക്കാതെ, ಬೆಂಕಿ ಹತ್ತಿಸದೆ, യാതൊരു വിധത്തിലും കഷ്ടപ്പെടാതെ, ಯಾವ ಕಷ್ಟವನ್ನು ಅನುಭವಿಸದೆ, കഴിക്കാൻ മന്ന തമ്പുര കൊണ്ട് കൊടുത്തിട്ടും ಅಂದ್ರೆ ಊಟಕ್ಕೋಸ್ಕರವಾಗಿ ದೇವರು ಮನ್ನವನ್ನು ಕೊಟ್ಟಿರುವುದಾದರೆ അവർ ദൈവത്തിന് വിരോധമായിട്ട് പുറപുറത്തു. ಅವರು ದೇವರಿಗೆ ವಿರುದ್ಧವಾಗಿ ಅನೇಕ ಸಾರಿ ಗುಣಗುಟ್ಟಿದರು. നമ്മൾ ഏറ്റവും കൂടുതൽ കഷ്ടപ്പെടുന്നത് എന്തിനു വേണ്ടിയാ? ನಾವು ಬಹಳವಾಗಿ ಕಷ್ಟಪಡೋದು ಯಾವುದಕ್ಕೋಸ್ಕರವಾಗಿ? 99% കാര്യം പറഞ്ഞ അന്നേക്കുള്ള ആഹാരം കഴിക്കാൻ വേണ്ടിയാ. 99% ನಾ ಹೇಳ್ತೇನೆ ಆವತ್ತಿನ ಆಹಾರಕ್ಕಾಗಿ. മലയാളികൾ അങ്ങനെ, ಮಲಯಾಳಿಗಳಾಗೆ, കർണാടകക്കാരെ എനിക്കറിയത്തില്ല, ಕರ್ನಾಟಕದವರು ಹೇಗೆ ಅಂತೇಳಿ ನನಗೆ ಗೊತ್ತಿಲ್ಲ. നിങ്ങളുടെ കരം ഉയർത്തപ്പോൾ എനിക്ക് മനസ്സിലായി നിങ്ങളും അങ്ങനെയാണ്. ನೀವು ಕರಗಳನ್ನು ಮೇಲಕ್ಕೆ ಮಾಡಿದಾಗ ನನಗೆ ಸಹ ಗೊತ್ತಾಯ್ತು ನೀವು ಸಹ ಹಾಗೆಯೇ ಅಂತೇಳಿ. ആഹാരം കഴിക്കണം, കുഞ്ഞുങ്ങളെ നോക്കണം, അന്നുള്ള കാര്യങ്ങളാ. ಆಹಾರವನ್ನು ಸೇವಿಸಬೇಕು, ಮಕ್ಕಳನ್ನು ನೋಡಬೇಕು, ಮಕ್ಕಳಿಗೆ ಬೇಕಾದಂತ ಅಗತ್ಯತೆಗಳನ್ನು ಪೂರೈಸಿಕೊಡಬೇಕು. ഞാൻ ഭക്ഷണമില്ലാതെ ഭാരപ്പെടുകയാ. ನಾನು ಊಟವಿಲ್ಲದೆ ಭಾರ ಪಡುತ್ತಿದ್ದೆ. രാവിലെ നോക്കിയപ്പോൾ കാണാം, ಬೆಳಿಗ್ಗೆ ಹೊತ್ತು ನೋಡಿದಾಗ ಗೊತ್ತಾಯ್ತು, ഡെസ്കിന്റെ മണ്ടയ്ക്ക്, ಟೇಬಲ್ನ ಮೇಲೆ എല്ലാ ഫുഡ് റെഡി ആയിട്ടിരിക്കുക. ಎಲ್ಲ ಫುಡ್ಗಳು ರೆಡಿ ಆಗಿತ್ತು. അതിന്റെ പേരെല്ലാം ഞാൻ പറയുന്നില്ല, ಆದ್ರೆ ಅದರ ಹೆಸರೆಲ್ಲ ನಾನು ಹೇಳುವುದಿಲ್ಲ. കേരളത്തിലെ പേരും ഇവിടുത്തെ പേരും രണ്ടായോണ്ട. ಕೇರಳದ ಹೆಸರು ನಾನು ಅಲ್ಲಿ ಹೇಳ್ಕೊಂಡು ಬಂದ್ರೆ ಇಲ್ಲಿ ಬೇರೆಯೇ ಆಗಿರ್ತದೆ. ചപ്പാത്തി, കറി, ഡാല എല്ലാം ഉണ്ട്. ಚಪಾತಿ, ಅದ ನಂತರವಾಗಿ ಸಾಂಬಾರು, ಅದಕ್ಕೆ ಬೇಕಾದಂತ ಡಾಲ್ ಎಲ್ಲವೂ ಇತ್ತು. ഞാൻ എല്ലായിടത്തും പോയി പറയും, ನಾನು ಎಲ್ಲರ ಹತ್ರ ಹೋಗಿ ಹೇಳ್ತೇನೆ, പ്രിയരെ ഞാൻ ആഹാരമില്ലാതെ ഭാരപ്പെട്ടു. ಪ್ರಿಯರೇ, ಆಹಾರವಿಲ್ಲದೆ ನಾ ಭಾರ ಪಡುತ್ತಿದ್ದೆ. രാവിലെ നോക്കിയപ്പം കാണാം, ಬೆಳಿಗ್ಗೆ ನೋಡಬೇಕಾದ್ರೆ ഡെസ്കിന്റെ മണ്ടയ്ക്ക് ഇങ്ങനെ നിരത്തി വെച്ചേക്ക. ಈ ಟೇಬಲ್ನ ಮೇಲೆ ಎಲ್ಲವೂ ಇತ್ತು. നിങ്ങൾ പറയത്തില്ലേ? ನೀವ್ ಹೇಳುದಿಲ್ವಾ? 40 വർഷം
40 ವರ್ಷ ആ ജനത്തിന് ഭക്ഷണം ಆ കൊടുത്തിട്ട് ಜನರಿಗೋಸ್ಕರವಾಗಿ ಊಟವನ್ನು ಕೊಟ್ಟರು ಸಹ അവർ തമ്പുരാൻ വിരോധമായി ಅವರು സംസാരിച്ചു. ದೇವರಿಗೆ ವಿರುದ್ಧವಾಗಿಯೇ ಮಾತನಾಡಿದರು. ഇന്ന് പകൽ പ്രിയരെ, ಈ ಬೆಳಗಿನ ವೇಳೆಯಲ್ಲಿ ಪ್ರಿಯರೇ, നിങ്ങൾ പ്രാർത്ഥിച്ച എല്ലാ വിഷയത്തിനും മറുപടി കിട്ടിയില്ലെങ്കിലും ನೀವು ಪ್ರಾರ್ಥನೆ ಮಾಡಿದಂತ ಎಲ್ಲಾ ವಿಷಯಗಳಿಗೆ ಬಿಡುಗಡೆ ಸಿಗದಿದ್ದರೂ ಸಹ നിങ്ങൾ പ്രാർത്ഥിക്കാത്ത ആയിരക്കണക്കിന് വിഷയത്തിന് ദൈവം പരിഹാരം ನೀವು നൽകിയിട്ടുണ്ട്. ಪ್ರಾರ್ಥನೆ ಮಾಡದಿರುವಂತ ಸಾವಿರ ಆ ಒಂದು ವಿಷಯಗಳಲ್ಲಿ ನನ್ನ ದೇವರು ನಿಮಗೆ ಬಿಡುಗಡೆ ಕೊಡ್ಲಿಲ್ವಾ? രാവിലെ എഴുന്നേറ്റ് ಬೆಳಿಗ್ಗೆ ಎದ್ದು കർത്താവ് രാവിലെ 9 മണി മുതൽ ಕರ್ತನೆ 9 ಗಂಟೆಯವರೆಗೂ രാത്രി 9 മണി വരെ ರಾತ್ರಿ 9 ಗಂಟೆಯವರೆಗೂ എനിക്ക് ശ്വസിക്കാൻ വായു വേണമെന്ന് പ്രാർത്ഥിച്ച ആരെങ്കിലും ഇരിപ്പുണ്ടോ? ശ്വസിക്കാൻ ഓക്സിജൻ. ಶ್ವಾಸವನ್ನು ಬಿಡುವುದಕ್ಕೆ ನನಗೆ ಒಂದು ಒಳ್ಳೆಯ ಮಾರ್ಗ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ ಅಂತ ಯಾರಾದ್ರೂ ಹೇಳಿದಾರಾ? ഇല്ല. ಇಲ್ಲ. ദൈവം തന്നില്ലേ? ದೇವ್ರು ಕೊಡ್ಲಿಲ್ವಾ? നിങ്ങൾ ചോദിക്കാത്ത ആയിരക്കണക്കിന് കാര്യങ്ങൾ നിങ്ങൾ അറിയാതെ ദൈവം നിങ്ങൾക്ക് വേണ്ടി തരുന്നുണ്ട്. ನೀವು ಕೇಳದೆ ಸಾವಿರ ಗಟ್ಟಲೆ ದೇವರು ಎಷ್ಟೋ ಒಳಿತನ್ನು ನಿಮ್ಮ ಜೀವಿತದಲ್ಲಿ ಮಾಡಿರುತ್ತಾನೆ. പിന്നെ പ്രാർത്ഥിച്ച ചിലതിന് മറുപടി ഇല്ലെങ്കിൽ, ಆದ್ರೆ ಪ್ರಾರ್ಥನೆ ಮಾಡಿ ಇವತ್ತು ಅನೇಕ ವಿಷಯಗಳಿಗೆ ಸದುತ್ತರ ಇಲ್ಲದಿದ್ದರೆ, ഇല്ലെന്നല്ല അതിന്റെ അർത്ഥം, ಇಲ್ಲ ಅಂತೇಳಿ ಅಲ್ಲ ಅದರ ಅರ್ಥ, അവന്റെ സമയമായിട്ടില്ല. ಆದ್ರೆ ಅದಕ್ಕೆ ಸಮಯವಾಗ್ಲಿಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ. ലോകം, ಲೋಕ, ജഡം, പിശാച് ಸೈತಾನ ಮಾತ್ರವಲ್ಲ ಶರೀರ ഒരേപോലെ നിന്റെ അടുത്ത് മറുപടി ഇല്ലെന്ന് പറഞ്ഞാലും ಒಂದೇ ಸಾರಿ ನಿನ್ನ ಬಳಿಗೆ ಬಂದು ಇದಕ್ಕೆ ಸದುತ್ತರ ಇಲ್ಲ ಅಂತ ಹೇಳುವಾಗ, എന്റെ ദൈവം നിന്റെ അടുത്ത് മറുപടി ഇല്ല എന്ന് പറയാത്തിടത്തോളം കാലം നിനക്ക് പ്രതീക്ഷിക്കാം. ಅಂದ್ರೆ ನನ್ನ ದೇವರು ನಿನ್ನ ಬಳಿಗೆ ಇದಕ್ಕೆ ಸದುತ್ತರ ಇಲ್ಲ ಅಂತ ಹೇಳುವವರೆಗೂ ನೀನು ಕರ್ತನಿಂದ ನಿರೀಕ್ಷಿಸಿಕೊಂಡೇ ಇರಬೇಕು. ಆಮೆನ್. എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഞാനൊരു കാര്യം പറയാം. ನಾ ಒಂದು ಕಾರ್ಯವನ್ನು ಹೇಳುತ್ತೇನೆ. ദൈവത്തിന് ഒരുത്തനോട് ഇഷ്ടം തോന്നിയാൽ, ದೇವರಿಗೆ ಒಬ್ಬನ ನಡತೆ ಮೆಚ್ಚುವುದಾದರೆ, അവൻ എന്തെല്ലാം അവനോട് ചെയ്യണം ദൈവത്തിന് അറിയത്തില്ല. ಅವನು ಏನೆಲ್ಲಾ ಮಾಡ್ಬೇಕು ಅಂತೇಳಿ ದೇವರಿಗೆ ಗೊತ್ತಾಗುವುದಿಲ್ಲ. അതുപോലെ ദൈവം പ്രവർത്തിക്കും. ಅದೇ ಪ್ರಕಾರವಾಗಿ ನನ್ನ ದೇವರು ಅಲ್ಲಿ ಕಾರ್ಯಗಳನ್ನು മരുഭൂമിയിൽ ഇറങ്ങപ്പെട്ട മോശെ ഒരിക്കൽ ദൈവത്തോട് പറഞ്ഞു, ಒಂದು ಸಾರಿ ಮೋಶೆ ಈ ಪ್ರಕಾರವಾಗಿ ಹೇಳಿದನು, ദൈവമേ എനിക്ക് നിന്റെ മുഖമൊന്ന് കാണണം. ದೇವರೇ ನನಗೆ ನಿನ್ನ ಮುಖವನ್ನು ಕಾಣಬೇಕು. ദൈവം പറഞ്ഞു, കാണാൻ പറ്റത്തില്ലടാ. ದೇವರು ಹೇಳಿದನು, ಅಯ್ಯೋ ನನ್ನ ಮುಖವನ್ನು ಕಾಣೋದಕ್ಕೆ ನಿನಗೆ മനുഷ്യർക്ക് എന്നെ കാണാൻ പറ്റത്തില്ല. ಮನುಷ್ಯನಾದಂತ ನಿನ್ನ ಕಣ್ಣುಗಳಿಂದ ನನ್ನನ್ನು എന്നാൽ ಕಾಣಲು ഭക്തൻ ಸಾಧ್ಯವಿಲ್ಲ. ദൈവത്തോട് കൂടെ നടന്നു. ಆದ್ರೆ ಆತನು ಬಹಳವಾಗಿ ದೇವರ ಜೊತೆ ദൈവം അവനെ എടുത്തുകൊണ്ടതിനാൽ കാണാതായി. ಅನೋಕನು ದೇವರ ಜೊತೆಯಲ್ಲೇ ನಡೆದನು. ಆತನನ್ನು ದೇವರು ತೆಗೆದುಕೊಂಡ ನಿಮಿತ್ತವಾಗಿ ಆತನು ಕಾಣದೆ ಹೋದನು. മനുഷ്യർക്ക് കാണാൻ പറ്റത്തില്ല. ಮನುಷ್ಯರಿಗೆ ಕಾಣಕ್ಕೆ ಸಾಧ್ಯವಿಲ್ಲ. ഹാനോക്കിന് മുമ്പിൽ ദൈവം തീരുമാനം മാറ്റി. ಆನೋಕನ ಮುಂದೆ ದೇವರು ಅವನ ತೀರ್ಮಾನವನ್ನು ಬದಲಾಯಿಸಿದನು. ഏലിയാവിനോട് ദൈവം പറഞ്ഞു, ಎಲೀಯನಿಗೆ ದೇವರು ಹೇಳಿದನು, കുഞ്ഞെ നീ മരണം കൂടാതെ മേലോട്ട് വരാൻ പോകുകയാ. ಮಗುವೇ ನೀನು ಮರಣವಿಲ್ಲದೆ ನನ್ನ ಬಳಿಗೆ ಬರುತ್ತೆ. ഒറ്റ കാര്യം ഞാൻ പറയാം, ಒಂದು ಕಾರ್ಯವನ್ನು ಹೇಳುತ್ತೇನೆ. പ്രാർത്ഥിക്കുന്നവന് വേണ്ടി ദൈവം തീരുമാനങ്ങൾ മാറ്റാൻ പോകുകയാ. ಪ್ರಾರ್ಥನೆ ಮಾಡುತ್ತಾ ಇರುವವನಿಗೋಸ್ಕರವಾಗಿ ನನ್ನ ದೇವರು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ. ദൈവത്തിന്റെ സിസ്റ്റം പോലും പ്രാർത്ഥിക്കുന്ന നിനക്ക് വേണ്ടി ദൈവം മാറ്റാൻ പോകുകയാ. ದೇವರ ಯೋಜನೆಗಳು ಸಹ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೋಸ್ಕರವಾಗಿ ನನ್ನ ದೇವರ ಯೋಜನೆಗಳನ್ನೇ ಬದಲಾಯಿಸುತ್ತಾನೆ. ദൈവത്തിന് നിന്നെ ഇഷ്ടപ്പെട്ടാൽ പെട്ടതാ. ದೇವರಿಗೆ ನೀನು ಇಷ್ಟವಾಗಿರುವುದಾದ್ರೆ ಇಷ್ಟವೇ. ಆಮೆನ್, ആമേൻ. ಆಮೆನ್. ദൈവം ഇഷ്ടപ്പെട്ട് കഴിഞ്ഞാൽ ದೇವರು ಒಬ್ಬನನ್ನು ಇಷ್ಟಪಟ್ಟಿರುವುದಾದರೆ അവന്റെ ഇഷ്ടത്തിന് അവൻ പ്രവർത്തിക്കും. ಅವನ ಇಷ್ಟದ ಹಾಗೆ ನನ್ನ ದೇವರು ಕಾರ್ಯಗಳನ್ನು ಮಾಡುತ್ತಾನೆ. എത്ര പേർക്ക് സന്തോഷമുണ്ട്? ಹೆಚ್ಚಿನ ಸಂತೋಷವಿದೆ. പക്ഷേ യാത്രയിലേക്ക് നീ പോകുമ്പോ, ಆದ್ರೆ ಯಾತ್ರೆಗಳಲ್ಲಿ ನೀ ಹೋಗುವಾಗ എത്ര പ്രതിസന്ധി വന്നാലും ಎಷ್ಟೇ ಅನಾನುಕೂಲತೆ ಬಂದರೂ ಸಹ നീ പോലും അറിയാതെ ദൈവം സോൾവ് ചെയ്യും. ನಿನಗೆ ಗೊತ್ತಿಲ್ಲದೆ ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡುತ್ತಾನೆ. നിങ്ങൾ പോലും അറിയാതെ ദൈവം സോൾവ് ചെയ്യും. ನಿಮಗೆ ಗೊತ್ತಿಲ್ಲದೆ ದೇವರು ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿರುತ್ತಾನೆ. ಆಮೆನ್. നമ്മൾ ദൈവത്തെ സ്തുതിക്കണമെങ്കിൽ ನಾವು ದೇವರನ್ನು ಸ್ತುತಿಸಬೇಕಾದರೆ എന്തെങ്കിലും മുമ്പിൽ വന്നാലേ സ്തുതിക്കത്തുള്ളൂ. ಏನಾದರೂ ನಮ್ಮ ಜೀವನದಲ್ಲಿ ಮುಂದಕ್ಕೆ ಬಂದರೆ ಮಾತ್ರ ನಾವು ದೇವರನ್ನು ಬಾಯಿಗಳನ್ನು ಬಿಟ್ಟು ಸ್ತುತಿಸುತ್ತೇವೆ. രണ്ടുപേരും മീറ്റിംഗിന് പ്രസംഗിക്കാൻ ചെന്നു. ಎರಡು ವ್ಯಕ್ತಿಗಳು ಮೀಟಿಂಗ್ಗಳಲ್ಲಿ ಪ್ರಸಂಗಿಸುವುದಕ್ಕೋಸ್ಕರವಾಗಿ ಹೋಗಿದ್ರು. ആദ്യം പ്രസംഗിക്കാൻ വന്ന എഴുന്ന ആള് പറഞ്ഞു, ಮೊದಲನೇದಾಗಿ ಪ್ರಸಂಗ ಮಾಡೋದಕ್ಕಾಗಿ ಬಂದವರು ഞാൻ മീറ്റിംഗിന് ഭയങ്കര സ്പീഡിൽ വരികയായിരുന്നു. ನಾನು ಮೀಟಿಂಗ್ಗೆ ಭಯಂಕರ ಸ್ಪೀಡ್ ಅಲ್ಲಿ ಬರುತ್ತಿದ್ದೆ. എന്റെ ഇന്നോവ വേറെ വണ്ടി പോയി ഇടിച്ചു. ನನ್ನ ಗಾಡಿ ಇನ್ನೊಂದು ಗಾಡಿಗೆ ಹೋಗಿತ್ತಾಗಿತ್ತು. ഇന്നോവ ഇടിച്ച് തരിപ്പണമായി പോയി. ಇನ್ನೋವಾ ಹೋಗಿ ಅಲ್ಲಿ ಬಹಳ ಒಂದು ನಷ್ಟ ಆಯಿತು. എന്റെ കാലിന്റെ ഇവിടെ വരെ കീറി. ನನ್ನ ಕಾಲಿನಲ್ಲಿ ಇಷ್ಟೊಂದು ಗಾಯವಾಯಿತು. സ്റ്റിച്ച് ഇട്ടേക്കുവാ. ಸ್ಟಿಚ್ ಹಾಕಿದ್ದಾರೆ. ദൈവനെ മരണത്തിൽ വിടുവിച്ചു. ದೇವರು ನನ್ನನ್ನು ಮರಣದಿಂದ ಬಿಡಿಸಿದ್ದಾನೆ. രണ്ടാമത്തെ ആള് പറഞ്ഞു, ಎರಡನೇ ವ್ಯಕ್ತಿ ಹೇಳಿದರು, ഞാൻ യാത്ര തിരിച്ചു വന്നു. ನಾ ಯಾತ್ರೆಗಳನ್ನು ಮಾಡಿ ಬರುತ್ತಿದ್ದೆ. ക്ഷേമത്തോടെ ദൈവം എന്നെ കൊണ്ടുവന്നു. ಯಾತ್ರೆಯಿಂದ ಬರಬೇಕಾದ್ರೆ ನನ್ನನ್ನು ದೇವರು ಕ್ಷೇಮದಿಂದ ಇಲ್ಲಿ ಕರೆದುಕೊಂಡು ಬಂದು ನಿಲ್ಲಿಸಿದ್ದಾನೆ. കണ്ടോ? സ്തോത്രം ഇല്ല. ಸ್ತೋತ್ರ. നമ്മുടെ ആൾക്കാർ സ്തോത്രം ചെയ്യണമെങ്കിൽ ನಮ್ಮ ವ್ಯಕ್ತಿಗಳು ಸ್ತೋತ್ರ ಮಾಡಬೇಕಾದ್ರೆ തലേ വീഴേണ്ടത് കാലിലെങ്കിലും വീഴണം. ತಲೆ ಮೇಲೆ ಬೀಳ್ಬೇಕು, ಇಲ್ಲದ್ರೆ ಏನಾದ್ರೂ ಒಂದು ಕಾಲಿನ ಮೇಲೆ ಬೀಳಬೇಕು. ಆಗ ಮಾತ್ರ ಸ್ತೋತ್ರ ಬರ್ತದೆ.
എന്തെങ്കിലും ഒന്ന് സംഭവിച്ചാൽ മാത്രമേ ദൈവത്തെ സ്തുതിക്കത്തുള്ളൂ. ಏನಾದ್ರೂ ಒಂದು ಸಂಭವಿಸಿದ್ರೆ ಮಾತ್ರ ಸ್ತೋತ್ರ ಬರ್ತದೆ. എന്ന് ബൈബിൾ പറയുക, ಅದು ಸತ್ಯವೇದ ಹೇಳುತ್ತದೆ, അധികം ഇളച്ചു കിട്ടിയവൻ അധികം സ്തോത്രം ചെയ്യണം. ಅಧಿಕವಾಗಿ ಸಿಕ್ಕಿದವನು ಅಧಿಕವಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಲೇ ಇರಬೇಕು. ಆಮೆನ್. നിന്റെ ഇന്നോവ പണിയാൻ കാശില്ലാത്തോണ്ട് ദൈവനെ സംരക്ഷിച്ച്. ಅಂದ್ರೆ ഇന്നോവ ആക്സിഡന്റ് ആയ പണിയാൻ പൈസ ഇല്ലാത്തോണ്ട ദൈവം സംരക്ഷിച്ച്. ಅಂದ್ರೆ ಇನೋವಾ ಏನಾದ್ರೂ ಹೋಗಿ ಹೊಡೆದ್ರೆ ನಿನ್ನಲ್ಲಿ ಹಣ ಇಲ್ಲ, ಅದಕ್ಕೋಸ್ಕರವಾಗಿ ದೇವರು ಅಲ್ಲಿ ನಿನ್ನನ್ನು ಸಂರಕ್ಷಿಸಿ ಇಲ್ಲಿ ನಡೆಸಿದ್ದಾನೆ. കാല് മുറിഞ്ഞ് നടക്കാൻ പറ്റത്തില്ലെന്ന് വിചാരിച്ച ദൈവം സംരക്ഷിച്ച്. ಅಂದ್ರೆ ಕಾಲು ಹೊಡೆದು ನಡೆಯಲು ಸಾಧ್ಯವಿಲ್ಲದೆ ಇದ್ದ ಇರುವುದಿಲ್ಲ, ಅದಕ್ಕೋಸ್ಕರವಾಗಿ ದೇವರು ಕಾಲನ್ನು ಕಾಪಾಡಿ ನಿನ್ನನ್ನು ನಡೆಸುತ್ತಿದ್ದಾನೆ. അല്ലെങ്കിൽ ഒരു രോഗം വന്നു മരണത്തിൽ നിന്ന് വിടുവിച്ചെന്ന് പറഞ്ഞിട്ട് നമ്മൾ ദൈവത്തെ സ്തുതിക്കുന്നേ. ಅಂದ್ರೆ ರೋಗ ಬಂದಿದೆ, ರೋಗದಿಂದ ಕರ್ತನ ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳಿದ್ದಾನೆ ಕೆಲವೊಬ್ಬರು ಸ್ತುತಿಸುವಂತದ್ದು. എന്നാൽ ഇതൊന്നും തരാതെ സ്നേഹിക്കുന്നെങ്കിൽ എത്രയധികം ദൈവത്തിന് സ്തോത്രം ചെയ്യുന്ന ബാധ്യസ്ഥരാണ്. ಹಾಗಾದ್ರೆ ಯಾವುದನ್ನು ಕೊಡದೆ ನನ್ನ ದೇವರು ನಾವು ಹೆಚ್ಚಾಗಿ ಪ್ರೀತಿಸುವುದಾದ್ರೆ ನಾವು ಎಷ್ಟಾಗಿ ನಾವು ದೇವರನ್ನು ಸ್ತೋತ್ರ ಮಾಡುತ್ತಲೇ ಇರಬೇಕು. അതാ ഞാൻ പറഞ്ഞേ, ಅದನ್ನೇ ನಾ ಹೇಳಿದೆ, നിങ്ങൾ അറിയാതെ നിങ്ങളുടെ മുമ്പിലുള്ള പ്രതിസന്ധികളെ ദൈവം മാറ്റും. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮುಂದೆ ಬರುವಂತಹ ಸಮಸ್ಯೆಗಳನ್ನು ನನ್ನ ದೇವರು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದೆಲ್ಲವನ್ನು ಪರಿಹರಿಸಿಕೊಡುವನಾಗಿರುತ್ತಾನೆ. വിശ്വസിക്കുന്നുണ്ടോ നിങ്ങൾ? ನಂಬುತ್ತೀರೋ ನೀವು? മിസ്രൈമി അടിമത്വത്തിൽ ജനം മുൻപോട്ട് പുറപ്പെടുമ്പോൾ, ಅಂದ್ರೆ ಐಗುಪ್ತ ದೇಶದ ಆ ಒಂದು ದಾಸತ್ವದಿಂದ ಇಸ್ರೇಲ್ ಜನರು ಬಿಡುಗಡೆಯಾಗಿ ಬಂದಾಗ ഫറവോനെ അടിമച്ചങ്ങലകളെ പൊട്ടിച്ചവർ മുൻപോട്ട് പോകുന്നു. ಫರೋಹನ ಎಲ್ಲ ಸೈನ್ಯವನ್ನು ಅವರು ಸೈನ್ಯದಿಂದ ಅವರು ಹೊರಗೆ ಬಂದಾಗ നേരെ മുമ്പോട്ട് പോകുകയോ, ನೇರವಾಗಿ ಅವರು ಮುಂದಕ್ಕೆ ಹೋಗುತ್ತಲೇ നേരെ ಇದ್ದಾರೆ. പോയി ನೇರವಾಗಿ ಹೋಗುತ್ತಿದ್ದರು. ലക്ഷക്കണക്കിന് ജനങ്ങളുണ്ട്. ಲಕ್ಷ ಲಕ್ಷ ಜನರಿದ್ದಾರೆ. ബാക്കി നിൽക്കുന്നവർക്ക് ഫ്രണ്ടിൽ കാണാൻ പറ്റത്തില്ല. ಅಂದ್ರೆ ಹಿಂದೆ ಇರುವವರಿಗೆ ಮುಂದೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಲ್ಲೆಲೂಯಾ. അത്രയ്ക്ക് വലിയ ജനമാ. ಅಷ್ಟು ಜನ ಸಮೂಹವಾಗಿತ್ತು. 6 ലക്ഷത്തിലധികം പേരുണ്ട്. 6 ಲಕ್ಷಕ್ಕಿಂತಲೂ ಅಧಿಕವಾದಂತ ಜನಗುಂಪು. ഇവർ മുൻപോട്ട് പോകുകയോ, ಅವರು ಮುಂದಕ್ಕೆ ಸಂಚರಿಸಿ ಹೋಗುತ್ತಿದ್ದಾರೆ. ഏറ്റവും മുമ്പേ മോശ, ಬಹಳ ಮುಂದೆ ಮೋಶೆ, അഹരോൻ, ಆರೋನನು, ಮಿರಿಯಾಮಳು അവരെല്ലാം ഒരുമിച്ച് മുമ്പേ പോകുകയോ, ಎಲ್ಲರೂ ಮುಂದಕ್ಕೆ ಹೋಗುತ್ತಿದ್ದಾರೆ. ജനം പുറകെ വരികയോ, ಜನರೆಲ್ಲರೂ ಹಿಂದಕ್ಕೆ ಬರುತ್ತಿದ್ದಾರೆ, മുൻപോട്ട് പോകുകയോ. ಮುಂದಕ್ಕೆ ಹೋಗುತ್ತಿದ್ದಾರೆ. ഇങ്ങനെ പോകുമ്പോ ಹೋಗುತ್ತಾ ಇರುವಾಗ ഫ്രണ്ടിൽ ചെന്നിട്ട് ಮುಂದಕ್ಕೆ ಹೋಗಿ മോശ നിന്നു, ಮೋಶೆ ನಿಂತನು, അഹരോൻ നിന്നു, ಆರೋನ್ ನಿಂತನು, മീരിയം നിന്നു. ಮಿರಿಯಾಮಳು ನಿಂತಳು. ബാക്കിലോട്ട് നോട്ടി പറഞ്ഞു, ಹಿಂದೆ ಇರುವವರಿಗೆ ಹೇಳಿದನು, മുമ്പോട്ട് പോകാൻ പറ്റത്തില്ല, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ, ചെങ്കടലുണ്ട്. ಕೆಂಪು ಸಮುದ್ರ ಇದೆ. ലാസ്റ്റ് കേട്ടാള് ಲಾಸಿ ಕೇಳಿದ್ರೆ അടുത്ത ആളോട് പറഞ്ഞു, ಆ ಪಕ್ಕದಲ್ಲಿರೋರಿಗೆ ಇನ್ನೊಬ್ಬರಿಗೆ ಹೇಳಿದ್ರು. യുനോ, ನಿಮ್ಗೆ ಗೊತ್ತುಂಟಾ, പണ്ട് ಮೊದಲು ഫോൺ ഇല്ലാത്തപ്പം, ಫೋನ್ ಇಲ್ಲದೆ ಇದ್ದ ನಿಮಿತ್ತವಾಗಿ, ഈ ടെലിഗ്രാം ഇല്ലാത്ത സമയത്ത് ಟೆಲಿಗ್ರಾಮ್ ಇಲ್ಲದಿರುವಂತ ಸಮಯದಲ್ಲಿ അഞ്ചൽക്കാർ വഴിയാണ് ഈ മെസ്സേജ് കൊടുത്തോണ്ടിരിക്കുന്നത്. ಮನೆ ഗ്രൂപ്പ് ഉണ്ട്. ವಾರ್ತೆಯವರಿಂದ ಅಂದ್ರೆ ಕೆಲವೊಂದು ಗುಂಪಿನಿಂದ ಅವರು ಕೆಲವೊಂದು ಸಂದೇಶವನ್ನು ಎಲ್ಲ ಕಡೆಗಳಿಗೆ ಕಳಿಸುತ್ತಿದ್ದರು. ಎಸ್ತೇರಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. മനസ്സിലാക്കാൻ പറ്റുന്നുണ്ടോ? ನಿಮಗೆ ಅರ್ಥವಾಗುವುದಕ್ಕೆ ಸಾಧ್ಯವಾಗುತ್ತದೆ. നിങ്ങൾക്ക് മനസ്സിലാക്കി തരാം. ನಿಮಗೆ ಅರ್ಥೈಸುವ ಹಾಗೆ ನಾನು ನಿಮಗೆ ಅರ್ಥ ಮಾಡಿಸುತ್ತೇನೆ. സുനിൽ പാസ്റ്റർ ഒരു മെസ്സേജുമായിട്ട് ಒಂದು ಸಂದೇಶದೊಂದಿಗೆ മംഗലാപുരത്തുനിന്ന് ഓടി ഉടുപ്പി എന്നെ കൊണ്ട് തരിക. ಮಂಗಳೂರಿಂದ ಓಡಿ ಬಂದು ಉಡುಪಿಗೆ ഞാൻ ಕೊಡುತ್ತಿದ್ದಾರೆ. ഉടുപ്പിന്ന് അതും കൊണ്ട് ഓടി ನಾನು ಉಡುಪಿಯಿಂದ ಅದೇ ರೀತಿಯಲ್ಲಿ ബാംഗ്ലൂരിന്റെ പകുതിക്ക് ചെല്ലും. ಬ್ಯಾಂಗ್ಳೂರಿಗೆ ಹೋಗುತ್ತೇನೆ. അവിടുന്ന് ಅಲ್ಲಿಂದ അടുത്ത ആൾ അതും കൊണ്ട് ബാംഗ്ലൂരിൽ പോകും. ಇನ್ನೊಂದು ವ್ಯಕ್ತಿಯ ನಿಮಿತ್ತವಾಗಿ ಬ್ಯಾಂಗ್ಳೂರಿನ ಇನ್ನೊಂದು ಕಡೆಗೆ ಹೋಗುತ್ತದೆ. ഇങ്ങനെയാണ് ആദ്യത്തെ ടെലിഗ്രാഫ് സിസ്റ്റം ഉണ്ടായത്. ಇದೇ ರೀತಿಯಲ್ಲಿ ಮೊದಲು ಸಂದೇಶಗಳನ್ನು ಅವರು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು. ಹಲ್ಲೆಲೂಯಾ. 6 ലക്ഷം ഫ്രണ്ടിൽ പോയപ്പം 6 ಲಕ್ಷ ಮುಂದಕ್ಕೆ ಹೋದಾಗ ഫ്രണ്ടിൽ നിന്ന് പറയുന്നു, ಮುಂದೆ ಇದ್ದವರು ಹೇಳಿದರು, ചെങ്കടലുണ്ട്, പോകാൻ പറ്റത്തില്ല. ಮುಂದೆ ಕೆಂಪು ಸಮುದ್ರ ಇದೆ, ಅದಕ್ಕೋಸ್ಕರವಾಗಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ഞാൻ പുറകിൽ നിന്ന് ആളോട് പറഞ്ഞു, ನಾ ಹಿಂದೆ ಇರುವಂತ ವ್ಯಕ್ತಿಗೆ ಹೇಳಿದೆ. അയാൾ അടുത്ത ആളോട് പറഞ്ഞു, ಹಿಂದೆ ಇರುವವರು ಇನ್ನೊಬ್ಬರು ಹಿಂದೆಗೆ ಹೇಳಿದರು. അയാൾ അടുത്ത ആളോട് പറഞ്ഞു, ಅವರು ಇನ್ನು ಹಿಂದೆಗೆ ಹೇಳಿದರು. ഏറ്റവും പുറകിൽ ചെന്നപ്പം ಕೊನೆಯದಾಗಿ ಹೋದಾಗ അയാൾ പറയാൻ തിരിഞ്ഞു നോക്കിയപ്പം ಅವರು ಹೇಳುವುದಕ್ಕೋಸ್ಕರವಾಗಿ പുറകെ ആരുമില്ല, ಹಿಂದೆ ಯಾರಿಲ್ಲ. പക്ഷെ ഒരു കാഴ്ച കണ്ടു. ಒಂದು ಕಾರ್ಯವನ್ನು ಅವರು ದೃಷ್ಟಿಸಿ ഫറവോന് സൈന്യം പുറകെ വരുന്നുണ്ട്. ಫರೋಹನ ಸೈನ್ಯವು ಹಿಂದಟ್ಟಿಕೊಂಡು ಬರುತ್ತಿದ್ದಾರೆ. ഫ്രണ്ടി ചെങ്കടലാന്ന് പറഞ്ഞ ഏറ്റവും ബാക്കി ചെന്നപ്പം ಮುಂದೆ ಕೆಂಪು ಸಮುದ್ರ ಇದೆ ಅಂತೇಳಿ ಮುಂದೆ ಸಂದೇಶ ಹಿಂದಕ್ಕೆ ಹೋದಾಗ ബാക്കിന്നൊരു ശബ്ദം ഫ്രണ്ടിലോട്ട് വരികയാ. ಹಿಂದೆಯಿಂದ ಇನ್ನೊಂದು ಸಂದೇಶ ಮುಂದೆ ಬರುತ್ತಿದೆ. ബാക്കിൽ ഫറവോനുണ്ട്. ಹಿಂದೆ ಫರೋಹನ ಸೈನ್ಯ ಹಿಂದಟ್ಟಿಕೊಂಡು ಬರುತ್ತಿದೆ. മുൻപിൽ ചെങ്കടൽ, ಮುಂದೆ ಕೆಂಪು ಸಮುದ್ರ, പിൻപിൽ ഫറവോൻ. ಹಿಂದೆ ಫರೋಹನ ಸೇನೆ. മുമ്പോട്ട് പോകാനും പറ്റത്തില്ല, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ, പിറകോട്ട് പോകാനും പറ്റത്തില്ല. ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ. പ്രശ്നം വന്നപ്പോൾ ಸಮಸ್ಯೆಗಳು ಬಂದಾಗ ജനം മൊത്തം മോശയെ നോക്കി. ಜನರೆಲ್ಲರೂ ಮೋಶೆಯನ್ನು ನೋಡಿದರು. ಮೋಶೆ ദൈവത്തെ നോക്കി. ದೇವರನ್ನು ನೋಡಿದನು. നിങ്ങൾക്ക് പ്രശ്നം വരുമ്പോ ನಿಮಗೆ ಸಮಸ್ಯೆಗಳು ಬರುವಾಗ നിങ്ങൾ ഓടി സുനിൽ പാസ്റ്റർ അടുത്ത് എന്ന് പറയും, ಓಡಿ ಹೋಗಿ ಸುನಿಲ್ ಪಾಸ್ಟರ್
ಹೇಳ್ತೀರಿ. കൊച്ചിനിಂದ പ്രശ്നമുണ്ട്, ಪಾಸ್ಟೇ, ಮಗುಗೆ ಈ ಸಮಸ್ಯೆ, ഇന്ന ജോലി പ്രശ്നമുണ്ട്, ಈ ಒಂದು ಕೆಲಸದ ಸಮಸ್ಯೆ, അദ്ദേഹത്തിന് ഒന്നും ചെയ്യാൻ പറ്റത്തില്ല. ಆ ವ್ಯಕ್ತಿ ಅವರಿಗೆ ಏನು ಮಾಡಲು ಸಾಧ್ಯವಿಲ್ಲ. പക്ഷെ അവൻ മുട്ടുമടക്കും, ಆದ್ರೆ ಅವರು ಮೊಣಕಾಲು എന്നിട്ട് ಹಾಕುತ್ತಾರೆ. ദൈവത്തോട് പറയും, ಅವರು ದೇವರ ಬಳಿಯಲ್ಲಿ ಹೇಳುತ್ತಾರೆ, നിങ്ങൾ കാണുന്നില്ലെങ്കിലും ನೀವು ಕಾಣದಿದ್ದರೂ ಸಹ, നിങ്ങൾ കാണാത്ത മേഖലയിൽ ನೀವು ಕಾಣದೇ ಇರುವಂತ ಮಂಡಲದಲ್ಲಿ ഇടയൻ നിങ്ങൾക്ക് വേണ്ടി പ്രാർത്ഥിക്കും. ಆ ಒಂದು ಮಧ್ಯಸ್ಥರಾಗಿ ನಿಮ್ಮ ಸೇವಕರು ಪ್ರಾರ್ಥಿಸುತ್ತಿರುತ್ತಾರೆ. ജനം മൊത്തം മോശെ നോക്കുമ്പോൾ ಜನರೆಲ್ಲರೂ ಮೋಶೆಯನ್ನು ನೋಡುವಾಗ മോശ ദൈവത്തെ നോക്കി. ಮೋಶೆ ದೇವರು ನೋಡಿದನು. ദൈവം മോശയോട് പറഞ്ഞു, ದೇವರು ಮೋಶೆಗೆ ಹೇಳಿದನು, മോശേ, ಮೋಶೆ, നിന്റെ കയ്യിലുള്ള വടി ನಿನ್ನ ಕೈಯಲ್ಲಿರುವಂತ നീ ಕೋಲು ചെങ്കട നേരം നീട്ട്. ನೀನು ಕೆಂಪು ಸಮುದ್ರದ ಕಡೆಗೆ ಚಾಚು. ഫറവോൻ പറയുകയാ, ಫರೋನ್ ಬರುತ್ತಿದ್ದಾನೆ. ഞാൻ പോകും, ಫರೋನ್ ಹೇಳುತ್ತಾನೆ, ನಾನು ಹೋಗುತ್ತೇನೆ, ഞാൻ പിടിക്കും, ನಾನು ಅವರನ್ನು ಹಿಡಿಯುತ್ತೇನೆ, കൊള്ള പങ്കിടും, ಹೇಗಾದ್ರೂ ಮಾಡಿ ಇವರನ್ನು ಸರ್ವನಾಶ ಮಾಡುತ್ತೇನೆ. എന്റെ ആഗ്രഹം അവനിലൂടെ സാധിക്കും. ನನ್ನ ಆಸೆಯನ್ನು ಅವರ ಮೂಲಕವಾಗಿ ಅವರ ಮೇಲೆ ನಾನು ಪೂರೈಸಿಕೊಳ್ಳುತ್ತೇನೆ. വചനം ഇങ്ങനെ പറയുന്നു, ದೇವರ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ദുഷ്ടൻ പല്ല് കടിച്ച് ഉരുകി പോകും, ದುಷ್ಟನು ಹಲ್ಲು ಕಡಿದು ಅಲ್ಲೇ ನಾಶವಾಗುತ್ತಾನೆ, ദുഷ്ടന്റെ ആശ നശിച്ചു പോകും. ದುಷ್ಟನ ಆಶೆಯು ನಶಿಸಿ ಹೋಗುತ್ತದೆ. പ്രാർത്ഥിക്കുന്ന നിന്റെ മേലുള്ള ദുഷ്ടന്റെ ആശ ഇന്ന് പകൽ നശിക്കാൻ പോകുകയോ. ಪ್ರಾರ್ಥನೆ ಮಾಡುತ್ತಿರುವವರ ನಿಮ್ಮ ಮೇಲಿರುವ ದುಷ್ಟನ ಆಸೆಯನ್ನು ನನ್ನ ದೇವರು ಗತಿಸಿ ಹೋಗುವಂತೆ ಮಾಡುತ್ತಾನೆ. നിന്റെ ഭവനത്തിന് നാശം കാണാൻ ആഗ്രഹിച്ച ನಿನ್ನ ಭವನದ ಒಂದು ನಷ್ಟವನ್ನು ನೋಡಬೇಕು ಅಂತ ದುಷ್ಟನು ಕಾಯುತ್ತಾ ಇರುವುದಾದರೆ ദുഷ്ടന്റെ ആശ ഇന്ന് പകൽ നശിക്കാൻ പോകുന്നു. ದುಷ್ಟನ ಎಲ್ಲ ಆಸೆಯು ಹಿಂದೆ ನಷ್ಟವಾಗಿ ಹೋಗುತ್ತದೆ. അവന്റെ പ്രോജക്റ്റുകൾ ഇല്ലാതാകുന്നു. ಅವನ ಎಲ್ಲ ಪ್ರಾಜೆಕ್ಟ್ಗಳು ಇಲ್ಲದಾಗಿ ಆಗುತ್ತದೆ. ഹല്ലേലൂയ. ಹಾಲೆಲೂಯಾ. ഫറവോൻ പറയുക, ಫರೋನ್ ಹೇಳುತ್ತಿದ್ದಾನೆ, എടാ എനിക്ക് മിസ്രൈമിന്റെ ചരിത്രം അറിയാം, ಈಗೋ ನನಗೆ ಐಗುಪ್ತನ ಎಲ್ಲಾ ಚರಿತ್ರೆ ಗೊತ್ತುಂಟು, മിസ്രൈമിലെ ഭൂമിശാസ്ത്രം എനിക്കറിയാം. ಭೂಮಿಯ ಎಲ್ಲಾ ಶಾಸ್ತ್ರ ನನಗೆ ಚೆನ್ನಾಗಿ ಗೊತ್ತುಂಟು. അവർ ഓടിയ അവിടെ വരെ ഓടത്തുള്ളൂ. ಅವರು ಎಲ್ಲೇ ಓಡಿದ್ರು ಅಲ್ಲಲ್ಲೇ ಸುತ್ತಾಡುತ್ತಿರುತ್ತಾರೆ. ഫറവോനെ നിനക്ക് തെറ്റിപ്പോയി. ಫರೋಹನೇ, ನಿನಗೆ ತಪ್ಪಾಗಿದೆ. ഉള്ളം കരങ്ങൾ കൊണ്ട് ಆ ಒಂದು ಕೈಯಿಂದ ഭൂമിയുടെ പരിണാമം അളക്കുന്നവൻ അവർക്ക് വേണ്ടി വെളിപ്പെട്ട് വരാൻ പോകുകയോ. ಆ ಭೂಮಿಯ ಅಳತೆಯನ್ನು ಮಾಡಿದಂತ ದೇವರ ಹಸ್ತವು ಅವರಿಗೋಸ್ಕರವಾಗಿ ಇಳಿದು ಬರಲಿಕ್ಕಿದೆ. ഭൂമിയെ നാസ്തിത്വം തൂക്കിയവൻ അവർക്ക് വേണ്ടി വെളിപ്പെടാൻ പോകുകയോ. ಭೂಮಿಯನ್ನು ನನ್ನ ದೇವರು ತೂಗ ಹಾಕಿರುವಂತ ನನ್ನ ದೇವರು ಇವರಿಗೋಸ್ಕರವಾಗಿ ಇಲ್ಲಿ ಇಳಿದು ಬರಲಿಕ್ಕಿದ್ದಾನೆ. പഞ്ചസാര മണൽത്തരികൾ കൊണ്ട് കടൽക്കര കതിരിട്ടവൻ അവർക്ക് വേണ്ടി വെളിപ്പെടാൻ പോകുകയോ. ಸಮುದ್ರದಲ್ಲಿರುವಂತಹ ಆ ಎಲ್ಲ ಮರಳುಗಳನ್ನು ಲೆಕ್ಕ ಮಾಡಿಟ್ಟಿರುವಂತ ನನ್ನ ದೇವರು ಇದರ ಮಧ್ಯದಲ್ಲಿ ಮಾರ್ಗವನ್ನು ಸಿದ್ಧ ಮಾಡುವವನಾಗಿರುತ್ತಾನೆ ಇವರಿಗೋಸ್ಕರವಾಗಿ. ഫറവോനെ, നിനക്ക് മിസ്രൈമിന്റെ ചരിത്രം അറിയാം. ಫರೋನೇ, ನಿನಗೆ ಕೇವಲ ಐಗುಪ್ತ ದೇಶದ ಚರಿತ್ರೆ ಮಾತ್ರ ಗೊತ್ತುಂಟು. നിനക്ക് മിസ്രൈമിന്റെ ഭൂമിശാസ്ത്രം അറിയാം. ನಿನಗೆ ಕೇವಲ ಐಗುಪ್ತ ದೇಶದ ಆ ಒಂದು ಭೂಮಿ ಶಾಸ್ತ್ರ ಮಾತ್ರ ಗೊತ್ತುಂಟು. എന്നാൽ ഭൂമിയെ ഉള്ളം കയ്യിൽ വരയ്ക്കുന്നവന്, ಆದ್ರೆ ಭೂಮಿಯನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವವನು, ചെങ്കടലിനകത്ത വഴി അറിയാം. ಕೆಂಪು ಸಮುದ್ರದ ಒಳಗಡೆ ಇರುವಂತ ಮಾರ್ಗವು ನನ್ನ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ചെങ്കട വരെ ചെല്ലാനേ ശത്രുവിന് അറിയത്തുള്ളൂ. ಕೆಂಪು ಸಮುದ್ರದವರೆಗೆ ಮಾತ್ರ ಈ ಒಂದು ವಿರೋಧಿಗೆ ಬರಲು ಸಾಧ್ಯ. നീ അവിടെ കൊണ്ട് അവസാനിക്കുമെന്ന ശത്രു പറഞ്ഞേ, ಆ ಸೈತಾನನ್ನು ನೋಡಿ ನಿನ್ನನ್ನು ಹೇಳಿದ ನೀನು ಇಲ್ಲಿಗೆ ಕೊನೆಗಾಣುತ್ತೀಯ ಅಂತ ಹೇಳಿ, നീ അവിടെ കൊണ്ട് തീർന്നു പോകുമെന്ന പിശാച് പറഞ്ഞേ, ಇಲ್ಲಿಗೆ ಪರಿಪೂರ್ಣವಾಗಿ ನಾಶವಾಗುತ್ತದೆ ಅಂತ ಹೇಳಿ ಸೈತಾನ್ ನಿನ್ನನ್ನು ನೋಡಿ ಹೇಳಿದನು. എന്നാൽ അവൻ കാണാത്തടുത്ത ദൈവം പാത നിനക്ക് വേണ്ടി വെട്ടിട്ടുണ്ട്. ಆದರೆ ಅವನು ಕಾಣದ ರೀತಿಯಲ್ಲಿ ನನ್ನ ದೇವರು ನಿನಗೋಸ್ಕರವಾಗಿ ಬಂಡೆಯ ಮಧ್ಯದಲ್ಲಿ ಆತನ ಮಾರ್ಗವನ್ನು ತೆರೆಯುವವನಾಗಿರುತ್ತಾನೆ. ആമേൻ. ಆಮೆನ್. മോശയോട് ദൈവം പറഞ്ഞു, ಮೋಶೆಗೆ ದೇವರು ಹೇಳಿದನು, നിന്റെ കയ്യിലുള്ള വടി ನಿನ್ನ ಕೈಯಲ್ಲಿರುವಂತ ಈ ಕೋಲನ್ನು നീ ചെങ്കട നേരെ നീട്ട്, ನೀನು ಕೆಂಪು ಸಮುದ್ರ ಕಡೆಗೆ അത് ಚಾಚು, നിന്റെ മുമ്പിൽ പിളർക്കാൻ ಅದು പോകുകയാ. ನಿನ್ನ ಮುಂದೆ ವಿಭಾಗವಾಗುತ್ತದೆ. ಆಮೆನ್. മോശ കരം നീട്ടി ಮೋಶೆ ಕರಗಳನ್ನು ಚಾಚಿ ചെങ്കടൽ പിളർന്നു. ಕೆಂಪು ಸಮುದ್ರವನ್ನು ವಿಭಾಗಿಸಿ ഇസ്രായേൽ ജനം ಇಸ್ರಾಯೇಲ್ ಜನರು അപ്പുറത്ത് പോയി. ಆಚೆ ಕಡೆಗೆ ಹೋದರು. അവിടെ ಆಮೆನ್. കൊണ്ട് അവസാനിച്ചില്ല. ಅಲ್ಲಿಗೆ ಕೊನೆಗಾಣಲಿಲ್ಲ. യെശയ്യാവ് പറയുന്നു, ಯೆಶಾಯನು ಹೇಳುತ್ತಿದ್ದಾನೆ, ആത്മാവിൽ അവൻ പ്രവചിക്കുന്നു. ಆತ್ಮನ ಮೂಲಕವಾಗಿ ಅಲ್ಲಿ ಅವನು ಪ್ರವಾದಿಸುತ್ತಿದ್ದಾನೆ. യെശയ്യാവ് ಯೆಶಾಯನು 51 51 9 10. 9 ಮತ್ತೆ 10. യഹോവയുടെ ഭുജമേ ഉണരുക. ಯೆಹೋವನ ಭುಜವೇ ಎಚ್ಚರವಾಗು. Just read it, this one. യെശയ്യ 51 9 10. ಯೆಶಾಯ 51ನೇ ಅಧ್ಯಾಯದ 9 10. ಯೆಹೋವನ ಭುಜವೇ ಎಚ್ಚರಗಳು, ಎಚ್ಚರಗಳು, ಬಲವನ್ನು ತಂದುಕೋ. ಪೂರ್ವ ಕಾಲದಲ್ಲಿ ಪುರಾತನ ತಲಾಂತರಗಳಲ್ಲಿ ಎಚ್ಚರಪಟ್ಟಂತೆ ಈಗಲೂ ಎಚ್ಚೆತ್ತುಕೋ. ರಹಾಬನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಟ್ಟ ತೋಳು ನೀನಲ್ಲವೇ? ಸಮುದ್ರವನ್ನು ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವನ್ನಾಗಿ ಮಾಡಿದ ಬಾಹು ನೀನೇ ಹೌದು. ഒരാമേൻ പറ.
ಒಂದು ಆಮೇಲೆ ಹೇಳುವ. എടാ ചെങ്കടൽ പിളർന്നതേ മോശ കണ്ടുള്ളൂ. ಈ ಕೆಂಪು ಸಮುದ್ರವು ವಿಭಾಗವಾಗಿದ್ದು ಮೋಶೆ ಕಂಡನು. എന്ന ചെങ്കടലിനകത്ത് പതിയിരുന്ന രാഘവന്റെ ശക്തിയെ ദൈവം കണ്ടു. ಆದರೆ ಕೆಂಪು ಸಮುದ್ರದ ಒಳಗಡೆ ಇದ್ದಂತ ರಾಹಾಬನ ಶಕ್ತಿಯನ್ನು ನನ್ನ ದೇವರು ಕಂಡನು. അതുകൊണ്ട് പിശാച് പറഞ്ഞത്, ಆದುದರಿಂದಲೇ ಸೈತಾನನು ಹೇಳಿದನು, അതുകൊണ്ട് ഫറവോൻ പറഞ്ഞത്, ಆದ್ದರಿಂದಲೇ ಫರೋಹನು ಹೇಳಿದನು, അവർ ചെങ്കടൽ കടക്കത്തില്ല. ಅವರು ಕೆಂಪು ಸಮುದ್ರವನ್ನು ಹಾದು ಹೋಗುವುದಿಲ್ಲ. എന്നാൽ ഇന്ന് പകൽ ഫറവോനെ, ಆದ್ರೆ ಈ ಬೆಳಗಿನ ವೇಳೆಯಲ್ಲಿ നിനക്ക് തെറ്റിപ്പോയി. ನಿನಗೆ ತಪ್ಪಾಗಿದೆ. രഹബനെ വെട്ടാൻ കരുത്തുള്ള ദൈവത്തിന്റെ ഭുജം വെളിപ്പെട്ട് വന്നിട്ടുണ്ട്. ರಹಾಬನ ಎಲ್ಲಾ ಶಕ್ತಿಯನ್ನು ಕುಂದಿಸುವಂತ ದೇವರ ಭುಜವು ಇಲ್ಲಿ ಪ್ರಕಟವಾಗಿದೆ. ഇന്ന് പകൽ ദൈവത്തിന്റെ ഭുജം നിനക്ക് വേണ്ടി വെളിപ്പെടുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರ ಭುಜವು ನಿನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುವಂತದಾಗಿದೆ. ഏതാ ദൈവത്തിന്റെ ഭുജം? ಏನಾಗಿದೆ ದೇವರ ಭುಜ? യെശയ്യാവ് പറയുന്നു, ಯೆಶಾಯನು ಹೇಳುತ್ತಿದ್ದಾನೆ, യഹോവയുടെ ഭുജം ആർക്ക് വെളിപ്പെട്ടിരിക്കുന്നു? ಯೆಹೋವನ ಭುಜವು ಯಾರಿಗೆ ಪ್ರಕಟವಾಗಿದೆ? ഏതാ യഹോവയുടെ ഭുജം? ಯಾವುದಾಗಿದೆ ಯೆಹೋವನ ಭುಜ? കണ്ടാൽ ആളളി എന്ന് തോന്നുമാറ് ಕಂಡಾಗ ವ್ಯಕ್ತಿಗಳಾಗಿದ್ದಾರೋ ಅಂತ കാൽവരി തകർക്കപ്പെട്ട യേശുവാണ് യഹോവയുടെ ഭുജം. ಕಲ್ವಾರಿಯ ಕ್ರೂಚೆಯಲ್ಲಿ ಒಡೆಯಲ್ಪಟ್ಟಂತ ಕ್ರಿಸ್ತನಾಗಿದ್ದಾನೆ ಯೆಹೋವನ ಭುಜ. ചെങ്കടലിൽ ഇറങ്ങി വന്ന് ಕೆಂಪು ಸಮುದ್ರದಲ್ಲಿ ಇಳಿದು ಬಂದು രഹബനെ വെട്ടിയ ദൈവത്തിന്റെ ഭുജം, ರಹಾಬನನ್ನು ಕಡಿದು ಹಾಕಿದಂತ ದೇವರ ಭುಜ, നിന്റെ വാഗ്ദത്തങ്ങൾക്ക് വിരോധമായി നിൽക്കുന്ന ನಿನ್ನ ವಾಗ್ದಾನಗಳಿಗೆ ವಿರುದ್ಧವಾಗಿ ನಿಂತಿರುವಂತಹ സർപ്പശക്തികളെ വെട്ടാൻ പോകുകയോ. ಸರ್ಪ ಶಕ್ತಿಗಳನ್ನು ನನ್ನ ದೇವರು ಕಡಿದು ಹಾಕುವವನಾಗಿರ್ತಾನೆ. പണം ഉയർത്തി നിൽക്കുന്ന ചിലതിന് ಹೆಡೆ ತೆಗೆದು ನಿಂತಿರುವಂತ ഇന്ന് ಕೆಲವೊಂದು പകൽ ദൈവത്തിന്റെ ഭുജം വെട്ടാൻ പോകുകയോ. ದೇವರ ಭುಜವು ಕೆಲವೊಂದನ್ನು ತುಳಿದು വിശ്വസിക്കാൻ ಬಿಡಲಾಗುತ್ತದೆ. കഴിയുന്നവരുണ്ടെങ്കിൽ ನಂಬುವುದಕ್ಕೆ ತಯಾರಾಗಿರುವವರು ആ ദൂതിനെ സ്വീകരിക്കുക. ಹೌದು, ಆಲೋಚನೆಗಳನ್ನು ಸ್ವೀಕರಿಸಿ. ദൈവത്തിന്റെ ഭുജം ചിലതിനെ വെട്ടാൻ പോകുകയോ. ದೇವರ ಭುಜವು ಕೆಲವೊಂದನ್ನು ಹೊಡೆಯಲು ಹೋಗುತ್ತದೆ. ഈ പ്രാർത്ഥനയ്ക്കകത്ത്, ಈ ಪ್ರಾರ್ಥನೆ ಒಳಗಡೆ, ഈ ആരാധനയ്ക്കകത്ത് ಆರಾಧನೆ ಒಳಗಡೆ ദൈവത്തിന്റെ ഭുജം ചലിക്കാൻ പോകുകയോ. ದೇವರ ಭುಜವು ಪ್ರಕಟವಾಗಲು ಹೋಗುತ್ತದೆ. രണ്ട് കരങ്ങളെ മടിച്ച് ಎರಡು ಕರಗಳನ್ನು ആ ತಟ್ಟಿ ദൂതിനെ സ്വീകരിക്കുക. ಆಲೋಚನೆಯನ್ನು ಸ್ವೀಕರಿಸುವ. നിനക്ക് കാണാൻ കഴിയാത്തടുത്ത് ನಿನಗೆ ಕಾಣಲು ಆಗದಿರುವಂತ ರೀತಿಯಲ್ಲಿ പിശാച് ഒരുക്കി വച്ചിരിക്കുന്ന ಸೈತಾನನ್ನು ಸಿದ್ಧಪಡಿಸಿಟ್ಟಿರುವ ചതിക്കുഴികളെ, ಎಲ್ಲಾ ರೀತಿಯಾದಂತ അപകടങ്ങളെ, ಅಪಘಾತಗಳನ್ನು, ആക്സിഡന്റുകളെ, ಎಲ್ಲಾ ಆಕ್ಸಿಡೆಂಟ್ಗಳನ್ನು, രോഗശക്തികളെ ರೋಗ ಶಕ್ತಿಗಳನ್ನು ഇന്ന് പക ദൈവത്തിന്റെ ഭുജം വെട്ടുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರ ಭುಜವು വിശ്വസിക്കുക, സ്വീകരിക്കുക. ನಂಬುವವರು ಸ್ವೀಕರಿಸಿರಿ. ആത്മാവെ സ്വീകരിക്കുക. ಆತ್ಮದಲ್ಲಿ ಸ್ವೀಕರಿಸಿರಿ. ദാർബലഘടകന ഐശ്വസ്മിയാന്തരാധന ಜುಡವೇದಿರ ജുഡാരകൾക്ക് മനഘടക വൈഡമനഘടകതന ರೀಬಾಮಾನ ದಾರಾದೇರ ಜುಡವೇದಿರ ಈ ಬಲಾದನ ಜಡಗರ ವೇದಿಗ ರೀದಗನಂದಲ ವೇದಿಗರಾದ ರೀಬಾಲಾದ ಜೂಡಗರಾದಗ ರೀಬಲಬರಬರ ಜಗದೀರ ಬಲ ದರವೇರೀದ ಯೇಸುವೇ ನಿಮಗೆ ಸ್ತೋತ್ರ ವೇದಿರಾದ ರೀಬಲಾದ ಜೂಡವೇದಿ വിശ്വസിക്കാൻ പറ്റുന്നുണ്ട്. ಬೆಳಗಿನ ವೇಳೆಯಲ್ಲಿ ನಂಬಲಿಕ್ಕೆ ಸಾಧ್ಯವಿದೆ. ദൈവത്തിന്റെ ഭുജം ഇന്ന് പകൽ എനിക്ക് വേണ്ടി വെളിപ്പെട്ട് വന്നിട്ടുണ്ട്. ನನಗೋಸ್ಕರವಾಗಿ ಪ್ರಕಟವಾಗುತ್ತಾ ಇದೆ. എന്റെ വാഗ്ദത്തങ്ങളെ എന്റെ കരത്തിൽ എത്തിപ്പാൻ, ನನ್ನ വാഗ്ദാನಗಳನ್ನು ನನ್ನ കൈകളിൽ അതെന്റെ ഭവനത്തിൽ എത്തിപ്പാൻ ನನ್ನ ಕುಟುಂಬಗಳಿಗೆ ಕೊಡುವುದಕ್ಕೋಸ್ಕರ എന്റെ ദൈവത്തിന്റെ കരം എനിക്ക് വേണ്ടി ഇറങ്ങി വന്നിട്ടുണ്ട്. ನನ್ನ ದೇವರ ಹಸ್ತವು ನನಗೋಸ್ಕರವಾಗಿ ಇಳಿದು ಬಂದಿದೆ. വിശ്വസിക്കുന്നവർ ನಂಬುವವರು ഒരുമിച്ച് ദൈവത്തിന് എഴുന്നേൽക്കാം. ಒಂದು ನಿಮಿಷ ನಾವು ಕರ್ತನ ಸನ್ನಿಧಾನದಲ್ಲಿ ഒരുമിച്ച് ദൈവത്തോട് പ്രാർത്ഥിക്കാം. ಒಂದು ನಿಮಿಷ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ. ഇന്ന് പകൽ എന്റെ ദൈവം എനിക്ക് വേണ്ടി പ്രവർത്തിക്കാൻ ಈ ಬೆಳಗಿನ പോകുന്നു. ವೇಳೆಯಲ್ಲಿ ದೇವರು ನನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುತ್ತಾನೆ. ചെങ്കടലിൽ അവസാനിക്കാനല്ല ദൈവം എന്നെ വിളിച്ച്, ಕೆಂಪು ಸಮುದ್ರದಲ್ಲಿ ಮುಕ್ತಾಯವಾಗುವುದಕ್ಕೋಸ್ಕರವಾಗಿ ಅಲ್ಲ, മരുഭൂമിയിൽ പരാജയപ്പെടാനല്ല ദൈവം എന്നെ വിളിച്ച്, ಮರುಭೂಮಿಯಲ್ಲಿ ಅಪಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲ ನನ್ನ ದೇವರು ನನ್ನನ್ನು ಕರೆದದ್ದು. ആ തകർന്ന ബിസിനസ്സിൽ ഒടുങ്ങാനല്ല ദൈവം എന്നെ വിളിച്ച്, ಅಯ್ಯೋ ಬಹಳ ನಷ್ಟವನ್ನು ಅನುಭವಿಸುತ್ತಿರುವಂತ ಈ ಬಿಸಿನೆಸ್ ಅಲ್ಲಿ ನಾನು ಪರಿಪೂರ್ಣವಾಗಿ ನಾಶವಾಗುವುದಕ್ಕಾಗಿ ಅಲ್ಲ ನನ್ನ ದೇವರು ನನ್ನನ್ನು ഞാൻ ಕರೆದಿರುವಂತದ್ದು. പ്രതീക്ഷിക്കാത്ത സ്ഥലത്ത് ദൈവം എനിക്ക് വേണ്ടി പ്രവർത്തിക്കാൻ പോകുന്നു. ನಾನು ನಿರೀಕ್ಷಿಸದೆ ಇರುವಂತ ವೇಳೆಯಲ್ಲಿ ದೇವರು ನನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುತ್ತಾನೆ. എനിക്ക് കാണാൻ പറ്റാത്ത മേഖലയിൽ എന്റെ ദൈവം എനിക്ക് വേണ്ടി പ്രവർത്തിക്കാൻ പോകുന്നു. ನಾನು ಕಾಣಲು ಆಗದಿರುವಂತ ಮೇಘಲೆಗಳಲ್ಲಿ ನನ್ನ ದೇವರು ನನಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. വിശ്വസിക്കുന്ന ഒരുമിച്ച് ദൈവസന്നിധിയിൽ പ്രാർത്ഥിക്കുക. ನಂಬುವವರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. ദൈവത്തിന്റെ അനുവാദമില്ലാതെ ದೇವರ ಅನುಮತಿ ಇಲ್ಲದೆ നിന്റെ ഫിനാൻഷ്യൽ മേഖലയെ കെട്ടിയ പൈശാചിക കെട്ടുകളെ, ನಿನ್ನ ಆರ್ಥಿಕವಾದಂತಹ ಒಂದು ಪರಿಸ್ಥಿತಿಯನ್ನು ಕಟ್ಟಿರುವಂತಹ ಕೆಲವೊಂದು ಸೈತಾನನ ಎಲ್ಲಾ ಕಟ್ಟುಗಳು ഇന്ന് പകൽ ദൈവം അഴിക്കാൻ ಈ പോകുകയാണ്. ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಎಲ್ಲವನ್ನು ಒಡೆದು ಹಾಕುವವನಾಗಿರುತ್ತಾನೆ. ദൈവത്തിന്റെ ഹിതമല്ലാതെ നിന്നിൽ വ്യാപരിക്കുന്ന ದೇವರ ಚಿತ್ತವಿಲ್ಲದೆ ಕೆಲವೊಂದು ನಿನ್ನ ಜೀವಿತ ನಡೆಯುತ್ತಿರುವ രോഗത്തിന്റെ ആധിപത്യങ്ങളെ ಎಲ್ಲ ಆತ್ಮಗಳು ഇന്ന് പകൽ ദൈവം അഴിക്കാൻ ಈ ಬೆಳಗಿನ പോകുകയാണ്. ವೇಳೆಯಲ್ಲಿ ನನ್ನ ದೇವರು ಒಡೆದು ಹಾಕುವವನಾಗಿರ್ತಾನೆ. പ്രതീക്ഷയോടെ പ്രാർത്ഥിക്കുക. ನಿರೀಕ್ಷೆಯೊಂದಿಗೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. നിങ്ങളുടെ മേൽ
ನಿಮ್ಮ ಮೇಲೆ പിശാചിട്ടിരിക്കുന്ന ಸೈತಾನ ಇಟ್ಟಿರುವ രോഗത്തിന്റെ ആധിപത്യങ്ങളെ ರೋಗದ ಎಲ್ಲ ಆತ್ಮಗಳು ഇന്ന് പകൽ ദൈവം ബ്രേക്ക് ചെയ്യാൻ പോകുന്നു. ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಹೊಡೆದು ಹಾಕುವನಾಗಿರುತ್ತಾನೆ. വിശ്വസിക്കുന്നവർ ചേർന്ന് പ്രാർത്ഥിക്കുക. ನಂಬುವವರು ಸೇರಿ ಪ್ರಾರ್ಥಿಸಿರಿ. വിശ്വാസത്തോടെ പ്രാർത്ഥിക്കുക. ನಂಬಿಕೆಯಿಂದ ಪ್ರಾರ್ಥಿಸಿರಿ. റൈറ്റ് നൗ, ಈಗಲೇ, റൈറ്റ് നൗ, ಈಗಲೇ, റൈറ്റ് നൗ. ಈಗಲೇ ദൈവം അത് ചെയ്യാൻ പോകുന്നു. ದೇವರು ಮಾಡಲು ಹೋಗುತ್ತಾನೆ. ശരീരം വ്യാപരിക്കുന്ന ಶರೀರದಲ್ಲಿ ವ್ಯಾಪರಿಸುತ್ತಿರುವ രോഗത്തിന്റെ അണുക്കളെ, ರೋಗದ ಎಲ್ಲ ಕ್ರಿಯೆಗಳು, രോഗത്തിന്റെ ആത്മാവിനെ രോഗാത്മಗಳು നസ്രായന്റെ നാമത്തിൽ ನಜರೇತಿನ ಯೇಸುವಿನ ഞാൻ ഈ ನಾಮದಲ್ಲಿ ജനത്തിൽ നിന്ന് ക്യാൻസൽ ചെയ്യുന്നു. ಕ್ಯಾನ್ಸಲ್ ಮಾಡುತ್ತಿದ್ದೇನೆ. The spirit of poverty ಎಲ್ಲಾ ರೀತಿಯಾದ ಅಭಿವೃದ್ಧಿಗಳು rebuke in the mighty name of Jesus. ಅಭಿವೃದ್ಧಿಗೆ ವಿರುದ್ಧವಾಗಿರುವಂತ ಎಲ್ಲ ಭಾವಿಗಳെ ತಡೆಯುന്ന ಎಲ್ಲ ಭವಿಷ್ಯಕ್ಕೆ ವಿರುದ್ಧವಾಗಿರುವಂತ ಎಲ್ಲ ತಡೆಗಳು, ഭാവികളെ തടയുന്ന ಭವಿಷ್ಯಗಳನ್ನು ಕಟ್ಟಿರುವಂತ ಎಲ್ಲ ಕಟ್ಟುಗಳು, ജോലികളെ തടഞ്ഞു കളയുന്ന ಕೆಲಸಗಳನ್ನು ಕಟ್ಟಿರುವಂತ ಎಲ್ಲ ಕಟ್ಟುಗಳು, പൈശാചിക സ്വാധീനങ്ങളെ ಸೈತಾನ ಎಲ್ಲ ಸ್ವಾಧೀನಗಳು ഇന്ന് മകൻ ഞാൻ ബ്രേക്ക് ചെയ്യുന്നു. ಬೆಳಗಿನ ವೇಳೆ ನಾವು ಹೊಡೆಯುತ್ತಿದ್ದೇನೆ. ഒരു പരിധിക്കപ്പുറം ಒಂದು ಪರಿಮಿತಿ, വളരാൻ കഴിയാതെ ಒಂದು ಪರಿಮಿತಿಗೆ ನಂತರವಾಗಿ ಬೆಳೆಯಲು ಆಗದೆ ഒരു ടൈം വരെ വളരുന്നുണ്ട്, ಒಂದು ಟೈಮಿನವರೆಗೆ ಬೆಳೆಯುತ್ತಾರೆ. അതിനപ്പുറം കയറാൻ ಅದಾದ പറ്റുന്നില്ല. ನಂತರವಾಗಿ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿಗಳು, ഒരു പരിധി വരെ പറ്റുന്നുണ്ട്, ಒಂದು ಪರಿಮಿತಿವರೆಗೆ ಮಾತ್ರ ಸಾಧ್ಯ. അതിനപ്പുറം പറ്റുന്നില്ല. ಅದಾದ ನಂತರವಾಗಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ആ സിസ്റ്റത്തെ ദൈവം ഇന്ന് ബ്രേക്ക് ചെയ്യാൻ പോകുന്നു. ಸೈತಾನನ ಕ್ರಿಯೆಗಳು ಯೇಸುನಾಮದಲ್ಲಿ ಲಯವಾಗಿ ಹೋಗಲಿ. ഒരുമിച്ച് പ്രാർത്ഥിക്കാം, ಒಂದಾಗಿ ಸೇರಿ ಪ್ರಾರ್ಥಿಸುವ, ഒരുമിച്ച് പ്രാർത്ഥിക്കാം. ಒಂದಾಗಿ ಪ್ರಾರ್ಥಿಸುವ. ഒരു സറൗണ്ടിങ് ഏരിയക്കപ്പുറം ಒಂದು ಸರೌಂಡಿಂಗ್ ಏರಿಯಾ, ഉയരാൻ കഴിയാത്ത നിലവാരത്തിൽ ಉನ್ನತಕ್ಕೆ ಹೋಗದಿರುವಂತ ಕೆಲವೊಂದು ಕಾರ್ಯಗಳು, ചില മേഖലയ്ക്ക് അപ്പുറം ഒന്ന് കയറാൻ പറ്റാത്ത നിലവാരത്തിൽ ಕೆಲವೊಂದು ಮೇಘಲಿಗೆ ನಂತರವಾಗಿ ಹತ್ತಲು ಆಗುವುದಿಲ್ಲ, ಬೆಳೆಯಲು ಆಗದಿರುವಂತ ಕೆಲವೊಂದು ಸನ್ನಿವೇಶಗಳು. ചില തീരുമാനങ്ങൾ എടുക്കും, ಕೆಲವೊಬ್ಬರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ, 1, 2, 3 മാസം നിലനിൽക്കും, 1, 2, 3 ತಿಂಗಳು ನೆಲೆ ನಿಲ್ಲುತ್ತಾರೆ. പിന്നീട് അതിൽ തുടരാൻ പറ്റുന്നില്ല. ಪುನಃ ಆ ಮುಂದುವರೆದು ಆ ರೀತಿಯಲ್ಲಿ ಬೆಳೆಯಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ഫിനാൻഷ്യൽ മേഖല ഒരു പരിധി വരെ പറ്റും, ಆರ್ಥಿಕವಾಗಿ ಸಹ ಅಷ್ಟೇ ಮುಂದಕ್ಕೆ ಹೋಗುತ್ತಾರೆ, ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಾರೆ, ನಂತರ ಕುಂದಿ ಹೋಗುತ್ತಾರೆ. അതിനപ്പുറത്തോട്ട് കൊണ്ടുപോകാൻ പറ്റുന്നില്ല. ಅದಾದ ನಂತರವಾಗಿ ಅವರಿಗೆ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. അങ്ങനെയുള്ള പ്രാർത്ഥനകളുടെ നടുവിൽ ಆ ರೀತಿಯ ಪ್ರಾರ್ಥನೆಗಳ ಮಧ್ಯದಲ್ಲಿ ഇന്ന് പകൽ ദൈവത്തിന്റെ ಈ കരം ಬೆಳಗಿನ ചലിക്കാൻ ವೇಳೆಯಲ್ಲಿ ನನ್ನ പോകുകയാണ്. ದೇವರ ಹಸ್ತವು ಚಲಿಸಲು ಹೋಗುತ್ತದೆ. ആരെയൊക്കെ നമുക്ക് ദൈവം പ്രവചിക്കുന്നു? ದೇವರು ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. ചിലരെ നോക്കി കോമൺ ആയിട്ട് ഇങ്ങനെ ആത്മാവ് ദൂത് ഞാൻ കൈമാറാം. ಕೆಲವೊಬ್ಬರನ್ನು ನೋಡಿ ನಾನು ಆತ್ಮನ ಮೂಲಕವಾಗಿ ಪ್ರವಾದಿಸುತ್ತೇನೆ. ഒരു പരിധിക്കപ്പുറം ಒಂದು ಪರಿಮಿತಿ ನಂತರ നിനക്ക് ഉയരാൻ കഴിയാത്ത നിലവാരത്തിൽ ಉನ್ನತಿಗೆ ಹೋಗಲು ಸಾಧ್ಯವಿಲ್ಲದಂತ ರೀತಿಯಲ್ಲಿ പിശാചിന്റെ ಸೈತಾನನ നുഖങ്ങൾ ಎಲ್ಲಾ ನೊಗಗಳು നിന്റെ മേൽ വെച്ചിട്ടുള്ളത് ನಿನ್ನ ಮೇಲೆ ಇಟ್ಟಿರುವಂತದ್ದು ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ അഭിഷേക നിമിത്തം ಅಭಿಷೇಕದ ನಿಮಿತ್ತವಾಗಿ അത് അഴിയാൻ പോകുകയാണ്. ಅದೆಲ್ಲವೂ ನೀಗಲ್ಪಡುತ್ತದೆ. അഭിഷേക നിമിത്തം ಅಭಿಷೇಕದ ನಿಮಿತ್ತ നുഖങ്ങൾ പൊളിയാൻ പോകുന്നു. ಒಡೆಯಲು ಹೋಗುತ್ತದೆ. അഭിഷേക നിമിത്തം ಅಭಿಷೇಕದ ನಿಮಿತ್ತವಾಗಿ നുഖങ്ങൾ പൊട്ടാൻ പോകുന്നു. ಒಡೆಯಲು ಹೋಗುತ್ತದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ചങ്ങലകൾ അഴിഞ്ഞു മാറട്ടെ, ಎಲ್ಲ ಸರಪಳಿಗಳು ക്യാൻസറുകൾ സൗഖ്യമാകട്ടെ, ಕ್ಯಾನ್ಸರ್ಗಳು ಸೌಖ್ಯವಾಗಲಿ, ട്യൂമറുകൾ സൗഖ്യമാകട്ടെ, ಟ್ಯೂಮರ್ಗಳು ನೀಗಲ್ಪಡಲಿ, മൈഗ്രെയിനുകൾ സൗഖ്യമാകട്ടെ, ಮೈಗ್ರೇನ್ಗಳು ನೀಗಲ್ಪಡಲಿ, ബാക്ക് പെയിനുകൾ സൗഖ്യമാകട്ടെ, ಪೇನುಗಳು ನೀಗಲ್ಪಡಲಿ, രോഗത്തിന് ആധിപത്യങ്ങൾ മാറട്ടെ. ರೋಗದ ಎಲ್ಲ ಆತ್ಮಗಳು Right now in the ನೀಗಲ್ಪಡಲಿ. name of Jesus. ಈಗಲೇ വിശ്വസിക്കുന്നവർക്ക് വേണ്ടി ನಮ್ಮವರಿಗೋಸ್ಕರವಾಗಿ വ്യാപരിക്കുന്ന ವ್ಯಾಪರಿಸುವಂತ അവന്റെ ശക്തിയുടെ ಅವನ അളവറ്റ ಶಕ್ತಿಯ വലിപ്പം, ಆಳವು, അവന്റെ ശക്തിയുടെ അളവറ്റ വലിപ്പം ಅವನ ಶಕ್ತಿಯ ഇന്ന് പകൽ ಅಳತೆಯು വ്യാപരിക്കട്ടെ. ಬೆಳಗಿನ ವೇಳೆಯಲ್ಲಿ ವ್ಯಾಪರಿಸಲಿ. ഒരുമിച്ച് പ്രാർത്ഥിക്കുക, ಒಂದಾಗಿ ಸೇರಿ ಪ್ರಾರ್ಥಿಸುವ, ഒരുമിച്ച് പ്രാർത്ഥിക്കുക, ಒಂದಾಗಿ ಸೇರಿ ಪ್ರಾರ್ಥಿಸುವ, വിശ്വാസത്തോടെ പ്രാർത്ഥിക്കുക. ನಂಬಿಕೆಯಿಂದ ಪ್ರಾರ್ಥಿಸುವ. ഓ റബലബല ഹദൽ കമനഗഡഗനദയ ರೀ ಬಲಬಂದರ ಬಂದರ ವೇದಿ ರೀ ಬಾಲಾದ ಜೂಡಾರಾದ ಅರ್ಧಲ ಜಾನಗ ವೈಡವರಂದರ ವೈಶಬರಾದಲ ವೈಡವರಂದರ ವೈಡವರಂತಲ ವಕ್ಷಬರಾದೆ ರೀ ಬಲಬಂದರವಾದಗರೆ ಅಡವೇರ ಬಲಾದೀಡ ಕಡೆಗೆ ರೀದಗನಂದರ ಬಂದರ ವೇದಿಗರಿ ಜಾರಾದ ರೀದಗರೆ ಹಲವಾರ ಬಲ ദൈവശക്തി ചലിക്കട്ടെ. ದೇವರ ಶಕ್ತಿ ವ್ಯಾಪರಿಸಲಿ. റിയലായി ദൈവം നിന്നെ തൊടട്ടെ. ದೇವರು ನಿಜವಾಗಿ ನಿಮ್ಮನ್ನು റിയലായി ദൈവം നിന്നെ തൊടട്ടെ. ದೇವರು ಮುಟ್ಟಲಿ. റിയലായി ದೇವರು ಮುಟ್ಟಲಿ. റിയലായി ದೇವರು ಮುಟ್ಟಲಿ. അനുഭവിക്കാൻ കഴിയുന്ന നിലവാരത്തിൽ ಅನುಭವಿಸುವ ಆ ರೀತಿಯಲ್ಲಿ ദൈവാത്മാവിന്റെ പകർച്ച ದೇವರ ಆತ್ಮನ ಹೊದಿಕೆ ഇവിടെ വ്യാപരിക്കട്ടെ. ವ್ಯಾಪರಿಸಲಿ. പരിശുദ്ധം നിന്നെ തൊടട്ടെ. ಪರಿಶುದ್ಧಾತ್ಮನು ಮುಟ್ಟಲಿ. ഒരു ദൈവപ്രവൃത്തി വെളിപ്പെട്ട് വരട്ടെ. ದೇವರ ಕ್ರಿಯೆ ನಡೆಯಲಿ. ഒരുമിച്ച് പ്രാർത്ഥിക്കുക. ಒಂದಾಗಿ ಸೇರಿ ಪ್ರಾರ್ಥಿಸುವ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അസാധാരണമായ പകർച്ചകൾ ಅಸಾಧಾರಣವಾದಂತಹ ಹೊದಿಕೆಗಳು സംഭവിക്കട്ടെ. ಸಂಭವಿಸಲಿ. ഒരുമിച്ച് പ്രാർത്ഥിക്കുക, ಒಂದಾಗಿ ಸೇರಿ ಪ್ರಾರ್ಥಿಸುವ. ഒരുമിച്ച് പ്രാർത്ഥിക്കുക, ಒಂದಾಗಿ ಸೇರಿ ಪ್ರಾರ್ಥಿಸುವ. ഒരുമിച്ച് പ്രാർത്ഥിക്കുക. ಒಂದಾಗಿ ಸೇರಿ ಪ್ರಾರ್ಥಿಸುವ. ആത്മാവിനെ തൊടുക. ಆತ್ಮನು ಮುಟ್ಟಲಿ. ദൈവ പകർച്ചകൾ സംഭവിക്കട്ടെ. ದೇವರ ക്ರಿಯೆಗಳು ನಡೆಯಲಿ. റിബാല ഹദൽ കമനഗഡഗസിയ ഒരരട്ടി അഭിഷേകം, ഒരരട്ടി പങ്ക്, അളക്കാൻ പറ്റാത്ത ദൈവ മഹത്വത്തിന്റെ പകർച്ച, ദൈവ മഹത്വത്തിന്റെ പകർച്ച. Take it. ಈಗಲೇ വിശ്വസിക്കുക, ಕ್ರಿಯೆಲ್ಪಡಲಿ. വിശ്വസിക്കുക. ನಂಬಿರಿ. Take it. ನಂಬಿರಿ. തൊടുക, തൊടുക, തൊടുക. ಮುಟ್ಟುತ್ತಿದ್ದಾನೆ. ദൈവം നിന്നെ തൊടുകയാ. ದೇವರು ನಿಮ್ಮನ್ನು ಮುಟ್ಟುತ್ತಿದ್ದಾನೆ. അസാധാരണമായ പകർച്ചകൾ ಅಸಾಧಾರಣವಾದಂತಹ ಕ್ರಿಯೆ സംഭവിക്കട്ടെ. ಸಂಭವಿಸಲಿ. റിബാന ഹദൽ കമന ಇದನಾದವನೇ പകർച്ച സംഭവിക്കട്ടെ. പകർച്ച സംഭവിക്കട്ടെ.
ആരാധന ഹദലമന ഹദലഗമന ദുരാത്മ മണ്ഡലങ്ങൾ അഴിയട്ടെ ദുരാത്മ മണ്ഡലങ്ങൾ അഴിയട്ടെ ദുരാത്മ മണ്ഡലങ്ങൾ അഴിയട്ടെ In the name of Jesus, in the name of Jesus, ആ വിചാരം പൊളിയട്ടെ മന്ത്രത്തിന്റെ ആധിപത്യങ്ങൾ പൊളിയട്ടെ ദുരാത്മ സ്വാധീനങ്ങൾ അഴിയട്ടെ റിബാന ഹദലമനാദിയ അന്യഭാഷയെ പ്രാർത്ഥിക്കുക അന്യഭാഷയെ പ്രാർത്ഥിക്കുക അന്യഭാഷയെ പ്രാർത്ഥിക്കുക റിബാനാദന ഹദലകമ ഹദലമന റിബാല ശേഖരിബാല കോരമനാദിയ ബർഡൻസ് മാറട്ടെ ബർഡൻസ് മാറട്ടെ എല്ലാ ഭാരങ്ങളും നീങ്ങൽപ്പെടലേ നിരാശ മാറട്ടെ എല്ലാ നിരാശകളും നിരാശ മാറട്ടെ എല്ലാ നിരാശ നീങ്ങൽപ്പെടലേ നിരാശ മാറട്ടെ എല്ലാ നിരാശകളും നീങ്ങൽപ്പെടലേ സ്ഥിരമാനസൻ ಸ್ಥಿರ ಮನಸ್ಸು ನಿನ್ನಿൽ ആനന്ദിക്കും ನಿನ್ನಲ್ಲಿ ಪ್ರಾರಂಭವಾಗಲಿ സ്ഥിരമാനസൻ ಸ್ಥಿರ ಮನಸ್ಸು നിന്നിൽ ആനന്ദിക്കും ನಿಮ್ಮಲ್ಲಿ സ്വസ്ഥിരമാകട്ടെ ಸ್ವಸ್ಥತೆ ಉಂಟಾಗಲಿ സ്ഥിരമാകട്ടെ ಸ್ವಸ್ಥತೆವಾಗಲಿ സ്ഥിരമാകട്ടെ ಸ್ಥಿರವಾಗಲಿ സ്ഥിരമാകട്ടെ ಸ್ಥಿರವಾಗಲಿ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ഒരു ആത്മമണ്ഡലം തുറക്കട്ടെ ಒಂದು ಆತ್ಮನ ಮಂಡಲ ತೆರೆಯಲ್ಪಡಲಿ ഇന്ന് പക ദൈവം അത് ചെയ്യട്ടെ ಈ ಬೆಳಗಿನ ವೇಳೆಯಲ್ಲಿ ದೇವರು ಮಾಡಲಿ കൊടിയ കാറ്റടിക്കുന്നത് പോലെ ಗಾಳಿ ಬೀಸುವ ಹಾಗೆ ഇറങ്ങി വന്ന ദൈവത്തിന്റെ മഹത്വം ದೈವಿಕವಾದ ಮಹತ್ವ പിളർന്നിരിക്കുന്ന അഗ്നിനാവുകൾ പോലെ ನೆಲೆ ನಿಲ್ಲಿಸುವ ರೀತಿಯಲ್ಲಿ തൊടുക സ്വർഗ്ഗത്തിന്റെ ದೇವರು ಈ ಸಮಯದಲ್ಲಿ ಮುಟ್ಟಲಿ ಈ ಬನ ದನ 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 ಜಡವೇ ದಿನ ಬನ ದನಿಗ ದನ ದಿಗನೆ വിടുതലുകൾ പ്രാപിക്കുക വിടുതലുകൾ പ്രാപിക്കുക ಬಿಡುಗಡೆಯನ್ನು ಹೊಂದಿಕೊಳ್ಳಿ അവൻ ഇവിടെയുണ്ട് അവൻ ഇവിടെയുണ്ട് ಇಲ್ಲಿದ್ದಾನೆ ಅವನಿಲ್ಲಿದ್ದಾನೆ അവന്റെ മഹത്വം ഇവിടെയുണ്ട് ಮಹತ್ವ ಇಲ್ಲಿದೆ അവന്റെ സാന്നിധ്യം ഇവിടെയുണ്ട് ಸಾನ್ನಿಧ್ಯ ಇಲ್ಲಿದೆ അത് ഞാൻ അനുഭവിച്ചറിയുന്നു ನಾನು ಅನುಭವಿಸುತ್ತಿದ್ದೇನೆ ചിലരുടെ മേൽ ಕೆಲವೊಬ್ಬರ ಮೇಲೆ ആ പകർച്ച സംഭവിക്കട്ടെ ಆ ಒಂದು ಒದಿಕೆ ಬೀಳುತ್ತಿದೆ ആ പകർച്ച സംഭവിക്കട്ടെ ಆ ಒಂದು ಒದಿಕೆ ಬೀಳುತ್ತಿದೆ ആ പകർച്ച ಆ സംഭവിക്കട്ടെ ಒಂದು ಒದಿಕೆ ಬೀಳುತ್ತಿದೆ ആ പകർച്ച സംഭവിക്കട്ടെ ಆ ಒಂದು ಒದಿಕೆ ಬೀಳುತ್ತಿದೆ ആ പകർച്ച ಆ സംഭവിക്കട്ടെ ಒಂದು ಒದಿಕೆ ಬೀಳುತ್ತಿದೆ ആ മഹത്വം ഇറങ്ങട്ടെ ಮಹತ್ವ ಪ್ರಕಟವಾಗಲಿ ആ മഹത്വം ഇറങ്ങട്ടെ. Receive it. ആ. God, you touch the master right now. ಯೇಸುವಿನ ನಾಮದಲ್ಲಿ ವಿಭಾಗ ಧಾರ ಕಸಿಯ. ನೆಲೆಸಬೇಡಿರಿ. ആ പകർച്ച ഇവിടിൽ ഉണ്ടാകട്ടെ. ಆ ಒಂದು ಒದಿಕೆ ಬೀಳಲಿ ಸ್ವಾಮಿ God going to touch you. ದೇವನು ಮುಟ್ಟುತ್ತಿದ್ದಾನೆ. Receive it. ಅದನ್ನು ಹೊಂದಿಕೊಳ್ಳಿರಿ. Receive it. 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 ಹೊಂದಿಕೊಳ್ಳಿರಿ. Take it. ಹೊಂದಿಕೊಳ್ಳಿರಿ. Take it. ಹೊಂದಿಕೊಳ್ಳಿರಿ. തൊടുക. ಹೊಂದಿಕೊಳ್ಳಿರಿ. പ്രാപിക്കുക. ಹೊಂದಿಕೊಳ್ಳಿರಿ. പ്രാപിക്കുക. ದೇವರು ಮುಟ್ಟುತ್ತಿದ್ದಾನೆ. പ്രാപിക്കുക. ಹೊಂದಿಕೊಳ್ಳಿರಿ. പ്രാപിക്കുക. ಹೊಂದಿಕೊಳ್ಳಿರಿ. Take it. ಹೊಂದಿಕೊಳ್ಳಿರಿ. Take it. ಹೊಂದಿಕೊಳ್ಳಿರಿ. Mighty name. ದೇವರ ಮಹಿಮೆ. Mighty name. Mighty name. Mighty name. Rakala masakatala hatala manadiya. Ardala rabashagharadiya managadiya. Udarala bashangaradariya. ದೇವರಾತ್ಮನೇ ದೇವರಾತ್ಮನೇ Ribaladana hatala masikaratala manadiya. Ribana deri bashakoro kodo masikatala madale kasi. ದೇವರ ಮಹಿಮೆ ದೇವರ ಮಹಿಮೆ Ardala mana shekaribana hotolu mini hadiri manadi. ಮಹಿಮೆ 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 ರಾಜನೇ Dal mana har manadiya ramshi ankhana jal karamaziya. ഒരുമിച്ച് ദൈവസന്നിധിയിൽ പ്രാർത്ഥിക്കാം. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ മൗനമായി ദൈവത്തോട് പ്രാർത്ഥിക്കാം. ಮೌನವಾಗಿದ್ದು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ രണ്ട് കരങ്ങളും ಎರಡು സ്വർഗ്ഗത്തിലേക്ക് ಕರಗಳನ್ನು ഉയർത്തുക. ಸ್ವರ್ಗದ ಕಡೆಗೆ ಚಾಚಿ രണ്ട് കരങ്ങളും ಎರಡು ಕರಗಳನ್ನು ಸ್ವರ್ಗದ ಕಡೆಗೆ രണ്ട് ಚಾಚಿ കരങ്ങളും ಎರಡು ಕರಗಳನ್ನು ಸ್ವರ್ಗದ ಚಾಚಿ രണ്ട് കരങ്ങളും സ്വർഗ്ഗത്തിലേക്ക് ഉയർത്തുക. ಎರಡು ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿರಿ രണ്ട് കരങ്ങളും സ്വർഗ്ഗത്തിലേക്ക് ಎರಡು ഉയർത്തുക. ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿರಿ ഒരുമിച്ച് ദൈവത്തോട് പ്രാർത്ഥിക്കാം. ಒಂದಾಗಿ ನಾವು ಪ್ರಾರ್ಥಿಸುವ മൗനമായി മൗനമായി ಮೌನವಾಗಿದ್ದು ശാന്തമായി പ്രാർത്ഥിക്കുക. ಶಾಂತವಾಗಿ ಪ್ರಾರ್ಥಿಸಿರಿ ಪ್ರಿಯರೇ മൗനമായി യേശുവേ നിന്റെ മഹത്വത്തെ ഞങ്ങൾ സ്വീകരിക്കുന്നു. ಮಹತ್ವವನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಸ್ವಾಮಿ നിന്റെ സാന്നിധ്യം ഇവിടെ ഇറങ്ങട്ടെ കർത്താവേ. ಸಾನ್ನಿಧ್ಯ ನೀಡಿಯಲ್ಪಡಲಿ ഈ ജനത്തെ തൊടാൻ പോകുന്ന കൃപയ്ക്കായി സ്തോത്രം. ಮುಟ್ಟುತ್ತಾ ಇದೆ ಅದಕ್ಕಾಗಿ ಸ್ತೋತ್ರ നിന്റെ
മഹത്വം വരെ തൊടാൻ പോകുന്ന കൃപയ്ക്കായി സ്തോത്രം. ಧನ್ಯವಾಗಲಿ ಸ್ವಾಮಿ. ഇന്ന് പകൽ യേശുവിൻ നാമത്തിൽ ഞാൻ കൽപ്പിക്കുന്നു, ಯೇಸುವಿನ ನಾಮದಲ್ಲಿ ಕರ್ತನೆ. രോഗികൾ സൗഖ്യമാകട്ടെ, രോಗಿಗಳು ಸೌಖ್ಯವಾಗಲಿ. രോഗികൾ സൗഖ്യമാകട്ടെ, രോಗಿಗಳು ಸೌಖ್ಯವಾಗಲಿ. ബാക്ക് പെയിനുകൾ മാറട്ടെ, ಎಲ್ಲ ಬ್ಯಾಕ್ ಪೇನ್ಗಳು ഹെഡേക്കുകൾ മാറട്ടെ, ಎಲ್ಲ ತಲೆನೋವು ನೀಗಲ್ಪಡಲಿ. ബോണ്ടേജുകൾ മാറട്ടെ. ಎಲ್ಲ ಬಂಧನಗಳು ನೀಗಲ್ಪಡಲಿ. നിയന്ത്രിക്കാൻ കഴിയാത്ത ನಿಯಂತ್ರಿಸಲು ಸಾಧ್ಯವಿಲ್ಲದ ആത്മ പകർച്ചകൾ ಆತ್ಮನ ಒಂದು ಮಂಡಲ ഇന്ന് പകൽ ജനത്തിന്മേൽ ഇറങ്ങട്ടെ. ಈ ಜನರ ಮೇಲೆ ಇಳಿಯಲ್ಪಡಲಿ. ഒരു ആത്മാവിന്റെ പകർച്ച, ಒಂದು ആತ್ಮನ ಒದಿಕೆ, ഒരു ആത്മാവിന്റെ പകർച്ച ಆತ್ಮನ ಒಂದು ಒದಿಕೆ വ്യാപരിക്കട്ടെ, ವ್ಯಾಪರಿಸಲಿ, വ്യാപരിക്കട്ടെ, ವ್ಯಾಪರಿಸಲಿ, വ്യാപരിക്കട്ടെ. ವ್ಯಾಪರಿಸಲಿ. Mighty name of Jesus, ಯೇಸುವಿನ ನಾಮದಲ್ಲಿ, mighty name of Jesus, ಯೇಸುವಿನ ನಾಮದಲ್ಲಿ, mighty name of Jesus. ಯೇಸುವಿನ ನಾಮದಲ್ಲಿ ആത്മാവ് തൊടുന്നു, ಆತ್ಮನ ಮುಟ್ಟುತ್ತಿದ್ದಾನೆ, ആത്മാവ് തൊടുന്നു, ಆತ್ಮನ ಮುಟ್ಟುತ್ತಿದ್ದಾನೆ. സ്വർഗ്ഗം നിന്നെ തൊടുന്നു, ಸ್ವರ್ಗವು ನಿನ್ನನ್ನು സിസ്റ്റർ ಮುಟ್ಟುತ್ತಿದೆ, കർത്താവ് നിന്നെ തൊടുന്നു. ಕರ್ತನು ನಿಮ್ಮನ್ನು ಮುಟ್ಟುತ್ತಿದ್ದಾನೆ. Take it. ಯೇಸು ಹೊಂದಿಕೊಳ್ಳಿರಿ. യേശുവിന്റെ നാമത്തിൽ ಯೇಸುವಿನ നാമದಲ್ಲಿ ആ സ്പർശനം വെളിപ്പെടട്ടെ. ಸ್ಪರ್ಶ ಯೇಸುವಿನ ನಾಮದಲ್ಲಿ ಉಂಟಾಗಲಿ. യേശുവിന്റെ നാമത്തിൽ, ಯೇಸು ನಾಮದಲ್ಲಿ, യേശുവിന്റെ നാമത്തിൽ ಯೇಸು ನಾಮದಲ್ಲಿ ആ പകർച്ച സംഭവിക്കട്ടെ. ಅವನ ಒದಿಕೆ ಉಂಟಾಗಲಿ ಸ್ವಾಮಿ. അവനാർക്കും പരമാരനല്ല, അവനാർക്കും ഭാഗ്യമൊന്നല്ല, അവനൊപ്പം പറയാൻ ആരുമേയില്ല, അവനെ പുളാരാധനല്ല. അവനാർക്കും കടൻകാരനല്ല, അവനാർക്കും ഭാഗ്യമൊന്നുമല്ല,